ಈ ಮ್ಯಾನಿಫೆಸ್ಟೇಷನ್ ನೀವು ಏನು ಹೇಳ್ತೀರಾ ಅದು ವರ್ಕ್ ಆಗೋದು ಒಂದ್ ಕಡೆ ಆದ್ರೆ ಸೈಕಾಲಜಿಕಲಿ ಕೆಲವರಿಗೆ ಅದೊಂದು ಫೀಲ್ ಇರುತ್ತೆ, ಇಲ್ಲ ನನ್ನ ಜೊತೆ ಯಾರು ಉಳಿಯಲ್ಲ. ಈಗ ಎಕ್ಸಾಂಪಲ್ ಕಣ್ಣು ಮುಚ್ಕೊಳ್ಳಿ ಆಯ್ತಾ, ಥಿಂಕ್ ಆಫ್ ಮಂಕೀಸ್. ನಾನು ಹೇಳ್ತಾ ಇದ್ದೀನಿ ರಾಜೇಶ್, ಕಣ್ಬಿಡಿ, ಕ್ಲೋಸ್ ಯುವರ್ ಐಸ್ ಅಗೇನ್, ಡು ನಾಟ್ ಥಿಂಕ್ ಅಬೌಟ್ ಈವನ್ ಒನ್ ಮಂಕಿ. ಯಾವುದೇ ಕಾರಣಕ್ಕೂ ಒಂದು ಕೋತಿ ಬಗ್ಗೆ ಕೂಡ ನೀವು ಯೋಚನೆ ಮಾಡಬಾರ್ದು. ಕಣ್ಬಿಡ್ಲ 100 ಕೋತಿ ಬಗ್ಗೆ ಯೋಚನೆ ಮಾಡ್ತೀನಿ. ಎಕ್ಸಾಕ್ಟ್ಲಿ. ಒಬ್ಬ ವ್ಯಕ್ತಿನ ಕಂಡ್ರೆ ನಿಮಗೆ ತುಂಬಾ ಇಷ್ಟ, ನೀವು ಏನೇ ಮಾಡಿ ಅವ್ರಿಗೆ ನೀವು ಯಾವತ್ತೂ ಇಷ್ಟ ಆಗಲ್ಲ. ಯಾವುದಕ್ಕೆ ನೀನು ತುಂಬ ಟೆನ್ಷನ್ ಕೊಡ್ತಾ ಹೋಗ್ತೀಯ, ಹಿಡಿತಾ ಹೋಗ್ತೀಯ, ಅದು ನಿನಗೆ ನೋವಾಗ್ತಾ ಹೋಗುತ್ತೆ. ಬಿಟ್ಟು ನೋಡು, ಅದು ನಿನ್ನೆ ಬಂದ್ರೆ ನಿಂದು ಅಂತ. ಒಂದು ಸಣ್ಣ ಮಗುನ ಹೇಗೆ ನೋಡ್ಕೋಬೇಕು, ದಿಸ್ ಇಸ್ ಹೌ ಯು ರೀಪೇರೆಂಟ್ ಯುವರ್ ಇನ್ನರ್ ಚೈಲ್ಡ್. ಅಟೆನ್ಷನ್ ಕೊಡು, ಪ್ರೀತಿ ಕೊಡು, ಲವ್ ಕೊಡು, ಕೇರ್ ಕೊಡು. ಹೌ ಡು ಯು ಸಿ ಲೈಕ್ ಯು ಸಿ ಯೋರ್ ಸೆಲ್ಫ್ ಆಫ್ಟರ್ 5 years? 21 days ನೀವು ಟ್ರೈ ಮಾಡಿ, ಯು ವಿಲ್ ಬಿಕಮ್ ಅನ್ಸ್ಟಾಪಬಲ್. ನೀನು ಯಾವ ಪಾರ್ಟ್ನರ್ ನಿಂಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ ನೀನು ಒಂದು ಮೆಸೇಜ್ಗಾಗಿ ಅವ್ರಿಗೆ ಮಾಡ್ತಾರೆ. ನಾವು ನೋಡಕ್ ಚೆನ್ನಾಗಿಲ್ಲ, ಅವರಲ್ಲಿ ಸೆಲ್ಫ್ ಎಸ್ಟೀಮ್ ತುಂಬಾ ಕಮ್ಮಿ ಇರುತ್ತೆ. You name the most handsome actor during our era in Bollywood. Of course, ಶಾರುಖ್ ಖಾನ್. One movie ಬಂದ್ರೆ ರಣಬೀರ್ ಕಪೂರ್, ಶಾರುಖ್ ಖಾನ್, ಋತಿಕ್ ರೋಷನ್. why is he divorced? You call him as a Greek god. There are so many actresses. ಆಕ್ಚುಲಿ ಎಷ್ಟೋ ಸಂದರ್ಭಗಳಲ್ಲಿ ಅವನಂದ್ರೆ ತುಂಬಾ ಇಷ್ಟ, ಆದ್ರೆ ಅವನ್ ಕಷ್ಟ. Love bombing ಅಂತ ಕರಿತೀವಿ. This is also part of dark psychology ಅಂತ ಕರಿತೀವಿ. I'll be like good morning baby ಅಂತ ಕಳಿಸುವಾಗ I'll start sending GM or good morning. ಸಡನ್ ಆಗಿ ಅದನ್ನ ವಿತ್ಸ್ಟ್ಯಾಂಡ್ ಮಾಡಿದಾಗ, ಈ ಡ್ರಗ್ಸ್ ತಗೊಳ್ಳೋದಾಗಲಿ, ಕುಡಿಯೋದನ್ನ ಹೇಗೆ ಬಿಡೋದು ಕಷ್ಟ ಆಗುತ್ತೋ ಅಷ್ಟೇ ಈ ರಿಲೇಶನ್ಶಿಪ್ ಇಂದ ವಿಡ್ರಾ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ. ಸೆಲ್ಫ್ ಲವ್ ಅಂತ ಹೇಳಿದ್ರೆ ದ ಮೊಮೆಂಟ್ ನಿನ್ನ ಜೊತೆ ನಿನಗೆ, ನಿನ್ನ ಎಮೋಷನ್ಸ್ ಜೊತೆಗೆ. ಸೆಲ್ಫ್ ಲವ್ ಅಂದರೆ ದ ಮೊಮೆಂಟ್ ಯು ರಿಯಲೈಸ್ ಸಮಥಿಂಗ್ ಇಸ್ ರಾಂಗ್ ವಿತ್ ಮೀ. ನಿಮಗೆ ನೀವು ಪ್ರೀತಿ ತೋರಿಸ್ತಾ ಇರ್ತೀರೋ, ಇಂಥವ್ರೆಲ್ಲ ಬಂದಾಗ ಏನಾಗುತ್ತೆ, ಹಬ್ಬ ಇದೆ ನನಗೆ ಲೈಫ್ ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ಹೋಗ್ತೀವಿ. Narcissists won't target weak people. They will target such kind of girl and dim her light. ಅವಳನ್ನು ಒಂದು ಮೂಲೆಯಲ್ಲಿಡೋದು, ನೀನು ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋದು, ನೀನು ಹೀಗಿದೆ ಅನ್ನೋದು, ನಿನ್ನ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಮಾತಾಡ್ತಾ ಹೋಗೋದು. ಆಚೆ ಜನ ಜೊತೆ ನಾರ್ಸಿಸಿಸ್ಟ್ ತುಂಬ ಚೆನ್ನಾಗಿರ್ತಾರೆ, ಬಟ್ ಇಂಥವ್ರ ಜೊತೆ ದಿನ ಪ್ರತಿನಿತ್ಯ ಒಂದು ಮುಳ್ಳಿನ ಮೇಲೆ ನಡೆದಂಗೆ ಇರುತ್ತೆ. ಹುಡುಗಿರೇ ಆಗ್ಬೋದು, ಹುಡುಗರೇ ಆಗ್ಬೋದು, ಹತ್ರ ಆಗ್ತಿದ್ದಂಗೆನೆ ಫಿಸಿಕಲಿ ಅವ್ರ ಜೊತೆ ಏನಾದ್ರು ಆಟ ಆಡಿ ಆ ಹುಡುಗನೋ ಹುಡುಗಿನೋ ಇವ್ರಿಗೆ ತುಂಬಾ ಕನೆಕ್ಟ್ ಆಗ್ಬಿಡ್ತಾರೆ. ನನ್ಗೆ ಇಷ್ಟೊಂದು ಅಟೆನ್ಷನ್ ಕೊಡ್ತಿದ್ದಾರೆ, ಯುನೋ ಎಲ್ಲ ಕಾಳಜಿ ಕೊಡ್ತಿದ್ದಾರೆ. ಆಲ್ ಆಫ್ ಸಡನ್ ನೆಕ್ಸ್ಟ್ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಕೂಡ ಇಲ್ಲ. ಜಸ್ಟ್ ಲೈಕ್ ದಿಸ್ ಇಸ್ ಆಲ್ಸೋ ಗ್ಯಾಸ್ ಲೈಟಿಂಗ್. ಎಷ್ಟೊಂದು ಜನ ಮೆಂಟಲಿ ಇಂಬ್ಯಾಲೆನ್ಸ್ ಆಗ್ತಾ ಇರೋದು ಸಿಚುಯೇಷನ್ಶಿಪ್, ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಸ್ಟೈಲ್ ಆಗಿರ್ಬೋದು. ನಿಮ್ ತಲೆಯಲ್ಲಿ ಒಂದ್ ಬಂದಿರುತ್ತೆ, ನನ್ನ ತಲೆಯಲ್ಲಿ ಒಂದ್ ಬಂದಿರುತ್ತೆ, ಇಬ್ರು ಒಂದನ್ನೇ ಹೇಳ್ತೀವಿ. ನಿಂಗೆ ಹೆಂಗ್ ಗೊತ್ತಾಯ್ತು ನನ್ನ ಮೈಂಡಲ್ಲಿ ಅದೇ ಇತ್ತು ಅಂತ? ಇಟ್ ಇಸ್ ಆಲ್ಸೋ ರಿಲೇಟೆಡ್, ವಿ ಕಾಲ್ ಅಸ್ ಸೋಲ್ ಮೇಟ್ ಆಗಿರ್ಬೋದು. ಪ್ರಾಣಿಗಳು ಕೂಡ ದೇ ಕಮ್ ಫ್ರಮ್ ಯುವರ್ ಪಾಸ್ಟ್ ಲೈಫ್. ಎಲ್ಲೋ ನಿಮ್ಗೆ ಆ ಪಾಸ್ಟ್ ಲೈಫ್ ಕನೆಕ್ಷನ್ ಆ ವ್ಯಕ್ತಿ ಜೊತೆ ತುಂಬಾ ಸ್ಟ್ರಾಂಗ್ ಆಗಿತ್ತು. ಈ ಟೈಮಲ್ಲೂ ಕೂಡ ಅವ್ರು ಏನೋ ನಿನ್ನ ಪ್ರೊಟೆಕ್ಟ್ ಮಾಡಕ್ ಬಂದಿರ್ತಾರೆ. ಇಂಥವ್ರನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ದೇ ಜಸ್ಟ್ ಮಿರರ್ ಯು. ಈಗ ನಾನು ಸಡನ್ ಆಗಿ ನಾನು ಚೇಂಜ್ ಆಗಬೇಕು, ನನಗೆ ಸೆಲ್ಫ್ ಹೀಲಿಂಗು, ಸೆಲ್ಫ್ ಲವ್ ಇದೆಲ್ಲ ತುಂಬ ದೊಡ್ಡ ದೊಡ್ಡ ಪ್ರೋಸೆಸ್ಸು. ಬಟ್ ಇಮ್ಮಿಡಿಯೇಟ್ಲಿ ಈ ದಿನದಿಂದ ಶುರು ಮಾಡಬೇಕು ಅಂದರೆ ಹೇಗದು? ಸ್ಟಾರ್ಟ್. Now again close your eyes. ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಪಾಡ್ಕಾಸ್ಟ್ ಫುಲ್ ಎಲ್ಲೋ ಮತ್ತೊಂದು ಅದ್ಭುತವಾದಂಥ ಪಾಡ್ಕಾಸ್ಟ್, ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ಎಸ್, ನಿಮ್ಮ ಫೇವರೆಟ್ ಗೆಸ್ಟ್ ಏನೇ, ಅಂಡ್ ಆಫ್ ಕೋರ್ಸ್ ನನ್ನ ಫೇವರೆಟ್ ಗೆಸ್ಟ್ ಏನೇ, ಡಾಕ್ಟರ್ ಸೌಜನ್ಯ ಸಿಸ್ಟರ್. ಹಲೋ. ನಮಸ್ಕಾರ. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲ ಉన్నారు ನಾನು ಹೇಳಿಲ್ಲ ಗುರು, ಹೇಗಿದ್ದೀರಾ? ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್ ಕೇಳೋದಕ್ಕೆ. ಓಕೆ, ಈಗ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಏನೋ ಅಂತಾರಲ್ಲ, ಏನದು? ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಈಗ ತುಂಬಾ ಜನರು ಮುಖ ಒಂದಿರುತ್ತೆ, ಮನ್ಸೊಳಗೆ ಇನ್ನೊಂದಿರುತ್ತೆ. ಈಗ ಉದಾಹರಣೆಗೆ, ಈಗ ನಾನು ನೀನು ಒಂದು ರಿಲೇಶನ್ಶಿಪ್ ಅಲ್ಲಿ ಇದೀನಿ ಅಂತ ಇಟ್ಕೋ, ಆಯ್ತಾ? ಸರಿ, ನೀವು ನನ್ನ ಗರ್ಲ್ ಫ್ರೆಂಡ್, ನಾನು ನಿನ್ನ ಬಾಯ್ ಫ್ರೆಂಡ್ ಅಂತ ಅನ್ಕೋ. ಈಗ ಉದಾಹರಣೆಗೆ, ಈಗ ಹೊರಗಡೆಗೆ ಇಬ್ರು ತುಂಬಾ ಚೆನ್ನಾಗಿರ್ತೀವಿ, ಆದ್ರೆ ಒಳಗಡೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಆ ಇಬ್ಬರ ನಡುವೆ ಮಾತ್ರನೇ ಗೊತ್ತಿರುತ್ತೆ ಏನ್ ನಡೀತಿರತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಈಗ ಹೇಗಾಗತ್ತೆ ಅಂದ್ರೆ, ಕೆಲವು ಹುಡುಗಿರಿಗೆ ಅಥವಾ ಹುಡುಗರಿಗೆ ಆಗ್ಬೋದು, ಅವನಂದ್ರೆ ತುಂಬಾ ಇಷ್ಟ, ಆದ್ರೆ ಅವನ್ ಕಷ್ಟ. ಇವಳನ್ನ ಬಿಟ್ಟಿರಕ್ಕಾಗಲ್ಲ, ಇವಳೇ ನನ್ನ ಪ್ರಾಣ, ಆದ್ರೆ ಇವಳನ್ನ ಬೇರ್ ಮಾಡಕ್ಕಾಗಲ್ಲ. ಪ್ರೀತಿಲಿ ಇದ್ದಾಗ, ರಿಲೇಶನ್ಶಿಪ್ಸ್ ಅಲ್ಲಿ ಇದ್ದಾಗ ಅರ್ಥನೇ ಆಗಲ್ಲ ವ್ಯಕ್ತಿಗಳು. ಒಂದಿನ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್, ಲವ್ ಯು, ಚಿನ್ನು, ಬಂಗಾರು, ಮತ್ತೆ ನೆಕ್ಸ್ಟ್ ಡೇ ಇವತ್ ಮೆಸೇಜ್ ಮಾಡಿದ್ರೆ ಒಂದು ವಾರ ಆದ್ಮೇಲೆ ರಿಪ್ಲೈ ಬರುತ್ತೆ. ಯಾಕೆ ಈ ಬಿಹೇವಿಯರ್, ಯಾಕೆ ಈ ಪ್ಯಾಟರ್ನ್, ಯಾಕಿದು? See, this is nothing but love bombing ಅಂತ ಕರಿತೀವಿ. ಲವ್ ಬಾಂಬಿಂಗ್. ಎಸ್, ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಡಾರ್ಕ್ ಸೈಕಾಲಜಿ ಅಂತ ಕರಿತೀವಿ. ಈಗ ರಾಜೇಶ್,
ಎಕ್ಸಾಂಪಲ್ ಆಯಿತಾ, ನಾನು ನಿಮಗೆ ಡೈಲಿ ಮೆಸೇಜ್ ಮಾಡ್ತಿರ್ತೀನಿ, ಗುಡ್ ಮಾರ್ನಿಂಗ್ ಅಂತ ಕಳಿಸ್ತಿರ್ತೀನಿ, ತಿಂದ್ಯಾ, ಊಟ ಮಾಡಿದ್ಯಾ, ಎವ್ರಿ ಸ್ಮಾಲ್ ಡೀಟೇಲ್. ನೀವೇನೋ ಹೇಳಿರ್ತೀರಿ, ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗಬೇಕು, ಇವತ್ತು ನಾನು ಬ್ಲೂ ಜೀನ್ಸ್ ಹಾಕಿದ್ದೆ, ನಂಗೆ ಇಷ್ಟ ಆಗಲಿಲ್ಲ, ಇಲ್ಲ ಬ್ಲ್ಯಾಕ್ ಹಾಕಬೇಕಿತ್ತು, ನನಗೆ ಎಲ್ಲೋ ಕಾಂಟ್ರಾಕ್ಟ್ಸ್ ಇತ್ತು. ಎವ್ರಿ ಮೈನ್ಯೂಟ್ ಡೀಟೇಲ್ ಅಬೌಟ್ ಯು ನಾನು ಎಲ್ಲವನ್ನು ನಪ್ಕ ಇಟ್ಕೊಂಡಿರ್ತೀನಿ. ನಿಮ್ಗೆ ಏನು ಇಷ್ಟನೋ ಅದೇ ನನಗೂ ಇಷ್ಟ ಇರುತ್ತೆ. ನಿಮ್ಗೆ ಮಾವಿನ ಇಷ್ಟ ಅಂದರೆ ನನಗೂ ಮಾವಿನ ಇಷ್ಟ ಇರುತ್ತೆ. ಎಲ್ಲ ನಿಮ್ಗೆ ಏನು ಆಗ್ತಿರುತ್ತೋ ಇಲ್ ಬಿ ಲೈಕ್, ವಾವ್, ನನ್ನ ಸೋಲ್ಮೇಟ್, ನನಗೆ ಐ ಕುಡ್ ಫೈಂಡ್ ಮೈ ಸೋಲ್ಮೇಟ್, ಎವ್ರಿಥಿಂಗ್ ಇಸ್ ಸೋ ಪರ್ಫೆಕ್ಟ್ ಅಬೌಟ್ ಹರ್ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಸೊ ಯು ಆರ್ ಸೋ ಯೂಸ್ ಟು ಮೀ, ಯು ಲೈಕ್ ಸಮನ್. ನಿಮ್ಗೆ ಎಲ್ರಿಗೂ ಅಟೆನ್ಷನ್ ಇಷ್ಟ, ಆಯಿತಾ. ಎವ್ರಿ ಒನ್ ಲೈಕ್ಸ್ ಅಲ್ವಾ, ನಾವು ಅದಕ್ಕೆ ಫೋಟೋ ಪೋಸ್ಟ್ ಮಾಡ್ತೀವಿ, ಆರ್ ವಿ ಡೂ ಕೀಪ್ಸ್ ಡೂಯಿಂಗ್ ಸಮಥಿಂಗ್ ಸೊ ದಟ್ ವಿ ಗೆಟ್ ಅಟೆನ್ಷನ್. ಆಲ್ ಆಫ್ ಸಡನ್ ಸ್ಲೈಟ್ಲಿ, ಆಯಿತಾ, ಅಲ್ಲಿ ಬಿ ಲೈಕ್ ಗುಡ್ ಮಾರ್ನಿಂಗ್ ಬೇಬಿ ಅಂತ ಕಳಿಸುವಾಗ ಐಲ್ ಸ್ಟಾರ್ಟ್ ಸೆಂಡಿಂಗ್ GM ಆರ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್. ಕರೆಕ್ಟ್. ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್, ಯಾಕೆ ಇವಳು ಚೆನ್ನಾಗೇ ಮಾತಾಡ್ತಾ ಇದ್ಲು, ಇದ್ದಕ್ಕಿದ್ದಂಗೆ ಮಾರ್ನಿಂಗ್ ಅಂತ ಕಳಿಸಿದಾಳೆ, ನಾನೇನಾದ್ರು ಕೋಪ ಬರೋ ಥರ ಬಿಹೇವ್ ಮಾಡಿದ್ನ, ತಕ್ಷಣ ನೆಕ್ಸ್ಟ್ ರಿಯಾಕ್ಷನ್ ಕಾಲ್ ಮಾಡೋದಾಗಿರುತ್ತೆ. ಸೊ ಸ್ಲೋಲಿ ಐ ವಿಲ್ ಸ್ಟಾರ್ಟ್ ಇಗ್ನೋರಿಂಗ್ ಯುವರ್ ಕಾಲ್ಸ್, ಮೆಸೇಜನ್ನು ಇಗ್ನೋರ್ ಮಾಡೋಕ್ಕೆ ಶುರು ಮಾಡ್ತೀನಿ. ಆಗ ಏನಾಗತ್ತೆ ಅಂತ ಹೇಳಿದ್ರೆ, ಅಷ್ಟೊಂದು ಪ್ರೀತಿ ಕೊಟ್ಟ ನಾನು, ಆಯಿತಾ, ನನ್ನ ಇನ್ನೊಂದು ವರ್ಷನನ್ನು ನೀವು ತಗೊಳ್ಳೋಕ್ಕೆ ಆಗಲ್ಲ, ತಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ನೀವೇನು ಮಾಡ್ತೀರಾ, ನೀನು ಏನು ಹೇಳಿದ್ರು ಮಾಡ್ತೀನಿ, ಪ್ಲೀಸ್ ನಂಗೆ ಪ್ರೀತಿ ಕೊಡು, ನಂಗೆ ಅಟೆನ್ಷನ್ ಕೊಡು, ನನಗೆ ಮೊದಲಿನ ಥರ ನೀನು ಬಿಹೇವ್ ಮಾಡು, ಯಾಕೆ ಹಿಂಗೆ ಮಾಡ್ತಾ ಇದೆಯಾ, ನನ್ನಲ್ಲಿ ಏನಾದ್ರು ತಪ್ಪಾಗಿದೆಯಾ, ನಾನು ಸರಿ ಮಾಡ್ಕೋತೀನಿ. ಹೀಗೆ ಯಾವಾಗ ವಿಡ್ರಾಲ್ ಮಾಡ್ತೀವೋ, ಈಗ ಇದು ಹೇಗೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಸಬ್ಸ್ಟೆನ್ಸಸ್ ಇರುತ್ತೆ, ಅದನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮಗೊಂದು ಡೊಪಮೈನ್ ರಶ್ ಕೊಡ್ತಾ ಇರುತ್ತೆ. ಸಡನ್ನಾಗಿ ಅದನ್ನು ವಿತ್ಸ್ಟ್ಯಾಂಡ್ ಮಾಡಿದಾಗ, ಈ ಡ್ರಗ್ಸ್ ತೊಗೊಳ್ಳೋದಾಗಲಿ, ಕುಡಿಯೋದನ್ನ ಹೇಗೆ ಬಿಡೋದು ಕಷ್ಟ ಆಗುತ್ತೋ ಅಷ್ಟೇ ಈ ರಿಲೇಷನ್ಶಿಪ್ಪಿಂದ ವಿಡ್ರಾ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ. ಇದನ್ನೇ ಲವ್ ಬಾಂಬಿಂಗ್ ಅಂತ ಕರಿತೀವಿ. ಇನ್ನೊಂದು ಏನಂತ ಹೇಳ್ತಾರೆ ಅಂದರೆ, ಈಗ ನಮಗೆ ತುಂಬ ಹೊಟ್ಟೆ ಹಸಿತಾ ಇರುತ್ತೆ, ತುಂಬ ಹೊಟ್ಟೆ ಹಸಿದಾಗ ನೀವೊಂದು ಸ್ವಲ್ಪ ಬ್ರೆಡ್ ಕ್ರಂಪ್ ಕೊಟ್ಟರು, ನಾನು ಅದೇ ನಂಗೇನೋ ಏನೋ ಒಂದು ಸಿಕ್ತು ಅಂತ ಅನ್ಸುತ್ತೆ. ಅದೇ ನನಗೆ ಹೊಟ್ಟೆ ತುಂಬಿದಾಗ ನೀವು ನನಗೆ ಬ್ರೆಡ್ ಕ್ರಂಪ್ ಕೊಟ್ಬಿಟ್ಟು ನಂಗೆ ತಗೋತೀನಿ ಅಂತ ಹೇಳಿದ್ರೆ, ನಾನು ಹೇಳ್ತೀನಿ, ಏನು ರಾಜೇಶ್, ನನಗೆ ಇಷ್ಟೊಂದು ಈ ಥರ ಮರ್ಯಾದೆ ಕೊಡೋದ ನೀವು ಅಂತ ಹೇಳಿ, ನಾನು ವಾಪಸ್ ನಿಮಗೆ ಹೇಳ್ತೀನಿ. ಅದೇ ಥರ ಇದನ್ನು ಏನಂತೀವಿ, ಬ್ರೆಡ್ ಕ್ರಂಪಿಂಗ್ ಅಂತ ಕರಿತೀವಿ ನಮ್ಮ ಸೈಕಾಲಜಿಯಲ್ಲಿ. ಹೆಂಗೆ ಅಂತ ಹೇಳಿದ್ರೆ, ನಮ್ಮನ್ನು ನಾವು ಯಾವಾಗ ಪ್ರೀತಿ ಮಾಡ್ಕೋತೀವಿ, ನಾನು ಎಲ್ಲ ಕಡೆ ಸೆಲ್ಫ್ ಲವ್ ಅಂತ ಹೇಳಿದಾಗ ಸೀರೆ ಉಟ್ಕೊಳ್ಳೋದು ಅಥವಾ ಕನ್ನಡಿ ಮುಂದೆ ಹೋಗಿ ಅಫರ್ಮೇಷನ್ ಹೇಳೋದು ಅಂತ ಅನ್ಕೋತಾರೆ, ತಪ್ಪು. ಸೆಲ್ಫ್ ಲವ್ ಅಂತ ಹೇಳಿದ್ರೆ ದ ಮೊಮೆಂಟ್ ನಿನ್ನ ಜೊತೆ ನಿನಗೆ, ನಿನ್ನ ಎಮೋಷನ್ಸ್ ಜೊತೆಗೆ, ನಿನ್ನ ಭಾವನೆಗಳ ಜೊತೆಗೆ ನಿನಗೆ ಏನು ಬೇಕು, ಏನು ಬೇಡ. ಈಗ ಎಕ್ಸಾಂಪಲ್ 2 ಗಂಟೆ ಆಯಿತು, ಪರವಾಗಿಲ್ಲ ಬಿಡು, ಊಟ ಮಾಡದೇ ಇದ್ದರೆ ಪರವಾಗಿಲ್ಲ, 4 ಗಂಟೆಗೆ ತಿಂದ್ಕೊಳ್ಳೋಣ, 5 ಗಂಟೆಗೆ ಊಟ ಮಾಡೋಣ, ಯಾರೋ ಒಬ್ಬರು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನಿಮ್ಮನ್ನ, ಆಯಿತಾ, ಆದರೂ ಪರವಾಗಿಲ್ಲ ಬಿಡು, ನನ್ನ ಫ್ರೆಂಡ್ ತಾನೇ. ಇದೆಲ್ಲವೂ ಕೂಡ ಲ್ಯಾಕ್ ಆಫ್ ಸೆಲ್ಫ್ ಲವ್ ಆಗುತ್ತೆ. ಸೆಲ್ಫ್ ಲವ್ ಅಂದರೆ ದ ಮೊಮೆಂಟ್ ಯು ರಿಯಲೈಸ್ ಸಮಥಿಂಗ್ ಇಸ್ ರಾಂಗ್ ವಿತ್ ಮೀ, ಸಿಟ್ಟಿಂಗ್ ವಿತ್ ಯು, ಅಕ್ನಾಲೇಜಿಂಗ್ ಯುವರ್ ಫೀಲಿಂಗ್, ಎಮೋಷನ್ ಇಸ್ ಕಾಲ್ಡ್ ಸೆಲ್ಫ್ ಲವ್. ಸೊ ಇದೆಲ್ಲವೂ ಕೂಡ ವೆನ್ ಯು ಲವ್ ಯುವರ್ ಸೆಲ್ಫ್, ವೆನ್ ಯು ಕೈಂಡ್ ಟು ಯುವರ್ ಸೆಲ್ಫ್. ಯಾರು ನಿಮಗೆ ಅನ್ಕೈಂಡ್ ಆಗಿದ್ರು ಕೂಡ, ಯಾರು ನಿಮ್ಮನ್ನ ಸ್ವಲ್ಪ ಇರ್ಸು ಮುರ್ಸು ಮಾಡಿದ್ರು ತಕ್ಷಣ ಯು ವಿಲ್ ಸ್ಟಾರ್ಟ್ ರಿಯಾಕ್ಟಿಂಗ್. ಯಾವಾಗ ನಿಮಗೆ ಯಾರೂ ಪ್ರೀತಿನೇ, ನಿಮಗೆ ನೀವು ಪ್ರೀತಿ ತೋರಿಸ್ತಾ ಇರ್ತೀರೋ, ಇಂಥವ್ರೆಲ್ಲ ಬಂದಾಗ ಏನಾಗುತ್ತೆ, ಹಬ್ಬ ಇದೆ ನನಗೆ ಲೈಫ್ ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ಹೋಗ್ತೀವಿ. ಈಗ ಸೌಜನ್ಯ, ಫಾರ್ ಎಕ್ಸಾಂಪಲ್ ಸೆಲ್ಫ್ ಲವ್, ಈಗ ನೀವು ಹೇಳ್ದಂಗೆ, ಈಗ ಓಕೆ, ನಿಮ್ಮ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋದು, ನಿಮ್ಮನ್ನ ನೀವು ಪ್ರೀತಿಸೋದು, ಇದೆಲ್ಲ ಓಕೆ. ಆದರೆ ಈಗ ನಮಗೆ ಸೆಲ್ಫ್ ಲವ್ವೇ ಗೊತ್ತಿಲ್ಲ ಗುರು. ಸೆಲ್ಫ್ ಲವ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಈಗ ನೀವು ಹೇಳಿದ್ರಿ, ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಹುಡುಗಿನ ನಿನ್ನ ಪ್ರೀತಿಸೋದು ಮಾತ್ರ ನನಗೆ ಗೊತ್ತು ಅಂತ ಅನ್ಕೊಳ್ಳಿ. ಈಗ ನಿಮ್ಮನ್ನು ಪ್ರೀತಿಸೋದು ಮಾತ್ರ ನನಗೆ ಗೊತ್ತು, ತುಂಬ ಹಚ್ಕೊಂಡ್ಬಿಡ್ತೀನಿ, ತುಂಬ ಅಟ್ಯಾಚ್ ಆಗಿಬಿಡ್ತೀನಿ, ನೀವು ಕೂಡ ನನಗೆ ಅಷ್ಟೇ ಪ್ರೀತಿ ಕೊಡ್ತಿರ್ತೀವಿ. ಸಡನ್ ಆಗಿ ಒಂದಿನ ನೀವು ಬದಲಾದ್ರಿ, ಆ ಲವ್ ಬಾಂಬಿಂಗ್ ಏನು ಟರ್ಮ್ ಯೂಸ್ ಮಾಡಿದ್ರಿ ಅದೇ ಥರನೇ. ಈಗ ನೀವು ನನ್ನ ಇಗ್ನೋರ್ ಮಾಡ್ತಿದ್ರ ಅಂತ, ಓ ನಾನೀಗ ಸೆಲ್ಫ್ ಲವ್ ಮಾಡಬೇಕು ಅಂತ ಸಡನ್ ಆಗಿ ನಾನು ಬರೀ ನನ್ನ ಪ್ರೀತಿಸೋದು ಅಥವಾ ನಿಮ್ಮ ಜೊತೆ ಒಂದು ಬೌಂಡ್ರಿ ಹಾಕ್ಕೊಳ್ಳೋದು, ಅದು ಮಾಡಕ್ಕೆ ನನಗೆ ಭಯ. ಬಿಕಾಸ್ ಈಗ ನೀವು ಫಾರ್ ಎಕ್ಸಾಂಪಲ್ ಕಾಫಿ ತಂದುಕೊಟ್ಟೆ ನಾನು ಪ್ರೀತಿಯಿಂದ, ತಗೋ ಸೌಜನ್ಯ ಕಾಫಿ ಅಂತ, ಅಲ್ಲಿಟ್ಟು ಹೋಗು ಅಂತ ನೀವು ಹಿಂಗೆ ಬಿಹೇವ್ ಮಾಡ್ಬೋದು. ಅದೇನೇ ನೀವು ನನಗೆ ಕಾಫಿ ತಂದು ಕೊಟ್ಟಾಗ, ತಗೋ ರಾಜೇಶ್ ಕಾಫಿ ಅಂತ ಕೊಟ್ಟಾಗ ಅಲ್ಲಿಟ್ಟು ಹೋಗು ಅಂತ ನಾನು ಹೇಳೋಕ್ಕೂ ಧೈರ್ಯ ಬರಲ್ಲ. ಬಿಕಾಸ್ ಇದೊಂದೇ ಮಾತು ಹಿಡ್ಕೊಂಡು ಅವಳನ್ನ ಬಿಟ್ಬಿಟ್ರೆ, ನನ್ನ ದೂರ ಆಗ್ಬಿಟ್ರೆ, ಈಗ ನಮ್ಮ ಬಿಹೇವಿಯರ್ ಏನಿರುತ್ತಲ್ಲ ಅದು ಹೆಂಗೆ ಆಗ್ಬಿಡುತ್ತೆ ಅಂದರೆ, ಪ್ರೀತಿಲಿದ್ದಾಗ ಒಬ್ಬಳಿಗೆ ಅಟ್ಯಾಚ್ ಆದಾಗ 3 ಹೊತ್ತು ಅವ್ರ ಬಗ್ಗೆನೇ ಯೋಚನೆ ಮಾಡೋದು, ಅವರೇ ಜೀವ ಅಂತ ಅಂದ್ಕೊಳ್ಳೋದು, ಅವರೇ ಸರ್ವಸ್ವ ಅಂತ ಅಂದ್ಕೊಳ್ಳೋದು. ಅವರಲ್ಲಿ ಒಂದು ಸಣ್ಣ ಚೇಂಜಸ್ ಕಂಡ್ರೂ ಕೂಡ ತೊಗೊಳಕ್ಕಿಲ್ಲ. ನೀವು ಹೇಳಿದ ಹಾಗೆ ತುಂಬ ಪ್ಲೀಸ್ ಮಾಡೋದು, ಅವ್ರಿಗೆ ಗಿಫ್ಟ್ಸ್ ಕೊಡೋದು, ಯಾವ ಹಂತಕ್ಕೆ ಅಂದರೆ, ನೀನಿಲ್ಲ ಅಂದರೆ ನಾನು ಬದುಕಕ್ಕಾಗಲ್ಲ ಅಂತ ನಿಮ್ಮ ಜುಟ್ಟು ಅವ್ರ ಕೈಯಲ್ಲಿ ಕೊಟ್ಬಿಡೋದು. ಈಗ ನೀವು ಹೇಳ್ತಿದ್ರೆ ಇದರಿಂದ ಹೊರಗೆ ಬರಬೇಕು ಅಂದರೆ ಸೆಲ್ಫ್ ಲವ್ ಮೇಲೆ ವರ್ಕ್ ಮಾಡಿ ಅಂತ. ಹೌದು, ಸೆಲ್ಫ್ ಲವ್ ಒಂದೇ ಅಲ್ಲ, ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲವೂ ಕೂಡ ಮುಖ್ಯ. ಓಕೆ, ಈಗ ನಮಗೆ ಇದು ಗೊತ್ತೇ ಇಲ್ಲ, ಹೊಸ ಟರ್ಮ್ ನಮಗೆ. ಈಗ ನನಗೆ ಪ್ರೀತಿಸೋದೇ ನನಗೆ ಗೊತ್ತಿಲ್ಲ.
ಈಗ ನಾನು ನನ್ನ ಹುಡುಗಿಗೆ ಅವಳಿಗೆ ಒಂದು ಬಟ್ಟೆನೋ, ಒಂದು ರೇಷ್ಮೆ ಸೀರೆನೋ, ಒಂದು ಬಂಗಾರನೋ, ಒಂದು ಗಿಫ್ಟೋ, ಒಂದು ಫ್ರಾಕೋ ಏನೋ ಅವಳಿಗೆ ಕೊಟ್ಟು ಅವಳ ಮುಖದಲ್ಲಿ ನಾನು ಖುಷಿ ಕಾಣ್ತೀನಿ. ಈಗ ನನಗೆ ಒಂದು ಶರ್ಟ್ ತೊಗೊಂಡು ಕೂಡ ರೂಢಿ ಇಲ್ಲ. ರೂಢಿ ಇಲ್ಲ ಅಂದರೆ ನಾನು ತುಂಬ ಚೆನ್ನಾಗಿ ಇಟ್ಕೊಂಡು ರೂಢಿ ಇಲ್ಲ. ಇದು ಹೊಸದಾಗೆಲ್ಲ ಪ್ರಾಕ್ಟೀಸ್ ಮಾಡೋದು ತುಂಬ ಕಷ್ಟ ಆಗತ್ತೆ. ಇದು ಹೇಗಿದು ಹೌ ಟು? ಓಕೆ, ಈಗ ಎವ್ರಿಥಿಂಗ್ ಇಸ್ ಎನರ್ಜಿ. ನಾವೆಲ್ಲರೂ ಕೂಡ ಎನರ್ಜಿ ಪ್ರಿಡೇಟರ್ಸ್, ಆಯ್ತಾ? ಈಗ ನಾನೀಗ ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗತ್ತಾ ಇಲ್ಲ, ಸಬ್ ಕಾನ್ಷಿಯಸ್ಲಿ ಗೊತ್ತಾಗತ್ತಾ ಇಲ್ಲ ಗೊತ್ತಾಗುತ್ತೆ. ಅಲ್ವಾ? ಈಗ ಏನೋ ಒಂದು ಥ್ರೆಟ್ ಇದೆ ಅಂದ್ರೂ ಕೂಡ, ಈ ಎಕ್ಸಾಂಪಲ್ ನಾನು ಏನೋ ತೆಗೆದು ಇಂದ ಬಿಸಾಕ್ತೀನಿ ಅಂತ ಇಟ್ಕೊಳ್ಳಿ, ತಕ್ಷಣ ನೀವು ಹೆಂಗೆ ಕಣ್ಮುಚ್ತೀರಾ? ಆ್ಯಕ್ಚುಲಿ ಮನುಷ್ಯ ಪ್ರತಿಯೊಂದು ಆ್ಯಕ್ಷನನ್ನು ಯೋಚನೆ ಮಾಡಿ ಮಾಡ್ತಾನೆ. ಈಗ ಗಾಡಿ ಓಡಿಸ್ತಾ ಇರ್ತಾರೆ, ಯಾರೋ ಒಬ್ಬ ಎದುರುಗಡೆ ಬಂದ ಪಟ್ ಅಂತ ಹೆಂಗೆ ಬ್ರೇಕ್ ಆಗ್ತೀರಾ? ಎಲ್ಲವನ್ನೂ ಯೋಚನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರಿಗೂ ಅಲ್ವಾ? ಏನೋ ಯೋಚನೆ ಮಾಡಿ ನೀರು ತೊಗೋಬೇಕು ಅಂದ್ರೆ ಒಂದು ನಿಮಿಷ ಯೋಚನೆ ಮಾಡಿದ್ರೆ ನೀರು ತೊಗೋಬೇಕು, ಬಾಟಲಿಂದ ನೀರು ಹಾಕೋಬೇಕು, ಕುಡಿಬೇಕು, ಹೀಗೆ ಯೋಚನೆ ಮಾಡ್ತಾ ಹೋಗ್ತೀವಿ. ಸೊ ಪ್ರತಿಯೊಂದು ಕೂಡ ಎನರ್ಜಿ, ಆಯ್ತಾ? ಪ್ರತಿಯೊಂದಕ್ಕೂ ವೈಬ್ರೇಷನ್ ಇದೆ, ಸೈನ್ಸ್ ಮಾತಾಡೋದಾದ್ರೆ. ಈಗ ನನ್ನ ಮೇಲೆ ನನಗೆ ಗೌರವ ಇರಲ್ಲ ಅಂತ ಇಟ್ಕೊಳ್ಳೋಣ, ನಾಟ್ ಓನ್ಲಿ ಅ ಗರ್ಲ್ ಫ್ರೆಂಡ್, ಆಯ್ತಾ? ಎಲ್ಲರೂ ನಿಮ್ಮನ್ನು ಅಗೌರವಿಸ್ತಾ ಇರ್ತಾರೆ. ಈಗ ನನ್ನನ್ನು ನಾನು ಹೇಗೆ ಪ್ರೆಸೆಂಟ್ ಮಾಡ್ಕೋತೀನೋ ಜನ ನನ್ನನ್ನು ಹಾಗೆ ನೋಡ್ತಾ ಹೋಗ್ತಾರೆ ಅಲ್ಲ. ಈಗ ನಾನು ಬಂದು ಇಲ್ಲಿ ನೈಟಿ ಕುತ್ಕೊಂಡು ಹಾಕೊಂಡು ಮಾತಾಡ್ತಿದ್ದೆ, ಅವಳು ಹುಚ್ಚಿ ನೈಟಿ ಹಾಕೊಂಡು ಬಂದು ಕೂತಿದ್ದಾಳೆ ಅಂತ ಅನ್ಕೋತಾರೆ ಅಲ್ವಾ? ಸೊ ದ ವೇ ಯು ಟ್ರೀಟ್ ಯುವರ್ ಸೆಲ್ಫ್, ದ ಪಾರ್ಟ್ನರ್ ವಿಲ್ ಟ್ರೀಟ್ ಯು. ಇದನ್ನು ನಮ್ಮ ಏನಂತ ಹೇಳಿದ್ರೆ ಬಿಟ್ಟು ಹೋಗ್ಬಿಡ್ತಾರೆ, ಎಲ್ಲದಕ್ಕೂ ಪೀಪಲ್ ಪ್ಲೀಸ್ ಮಾಡೋದು. ಇದು ಯಾಕೆ ಮಾಡ್ತೀವಿ ಗೊತ್ತಾ? ಇಫ್ ಯು ಹ್ಯಾವ್ ಫಾದರ್ ವುಡ್ಸ್ ಅಂದರೆ ಬಾಲ್ಯದಲ್ಲಿ ನಿಮಗೆ ನಿಮ್ಮ ತಂದೆ, ಆಯಿತಾ, ನಿಮಗೆ ಎಮೋಷ್ನಲ್ ಸಪೋರ್ಟ್ ಕೊಡದೇ ಇದ್ದಾಗ, ಆಯಿತಾ, ನಿಮ್ಮ ಭಾವನೆಗೆ ಒಂದು ಪ್ರೊಟೆಕ್ಷನ್ ಕೊಡದೇ ಇದ್ದಾಗ, ನಿನ್ನನ್ನು ಸದಾ ನಿರ್ಲಕ್ಷಿಸ್ತಿದ್ದಾಗ, ಆಯಿತಾ, ಇಂಥ ಪರಿಸ್ಥಿತಿಯಲ್ಲಿ ಒಂದು ಬೌಂಡ್ರಿ ಹಾಕ್ಲಿಕ್ಕಾಗಲ್ಲ. ಕೆಲವು ಸತಿ ನೋಡಿ ನಮ್ಗೊಬ್ರಿಗೆ ನೋ ಅಂತ ಹೇಳೋಕ್ಕೆ ಆಗಲ್ಲ. ಹೌ ಎವರ್ ಎಷ್ಟೇ ನಮ್ಮನ್ನ ಕೆಟ್ಟದಾಗ ಬಿಹೇವ್ ಮಾಡ್ತಿದ್ರು ಕೂಡ ವಿ ಕಾಂಟ್ ಸೇ ನೋ ಟು ದೆಮ್. ಯು ನೋ ವೈ? ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ಫಾದರ್ ವುಂಡ್ಸ್. ಬಾಲ್ಯದಲ್ಲಿದ್ದಾಗ ಎಷ್ಟೋ ಸತಿ, ಕೆಲವು ಸತಿ ಮಕ್ಕಳಿದ್ದಾಗ, ಆಯಿತಾ, ಈಗ ನನಗೆ ಒಂದು ಮಗು ಆಗತ್ತೆ ಅಂತ ತಿಳ್ಕೊಳ್ಳೋಣ, ನಾನೇನು ಮಾಡ್ತೀನಿ, ನಮ್ಮ ಅಪ್ಪನ ಅಂದರೆ ಅವರಪ್ಪ ನನ್ನ ಮಗುವಿನ ತಂದೆ ಇರ್ತಾರಲ್ವ, ಅವ್ರ ಮನೇಲಿ ನನಗೆ ಹೆಂಗೆ ಕಷ್ಟ ಕೊಟ್ಟರು, ನಮ್ಮ ಅತ್ತೆ ಮನೇಲಿ ನಾನು ಏನು ಕಷ್ಟ ಅನುಭವಿಸ್ದೆ. ಸಣ್ಣ ಮಗು 6-7 ವರ್ಷದ ಮಗುಗೆ ಅಂಥ ರೆಸ್ಪಾನ್ಸಿಬಿಲಿಟಿನ ಕೊಡ್ತೀವಿ. ಯಾಕಂತೇಳಿದ್ರೆ ನನಗೆ ಭಯ ಇರುತ್ತೆ, ಎಲ್ಲಿ ಆ ಮಗು ಅವ್ರ ಕಡೆ ವಾಲ್ಬಿಡುತ್ತೋ, ಅಥವಾ ಯಾರೂ ನಂಗೆ ಸಿಗಲ್ಲ ಕಷ್ಟ ಹೇಳ್ಕೊಳಕ್ಕೆ. ನನ್ನ ಗಂಡನ ಬಗ್ಗೆ ಕಂಪ್ಲೇಂಟ್ ಮಾಡೋದು, ಅತ್ತೆ ಮಾವನ ಬಗ್ಗೆ ಕಂಪ್ಲೇಂಟ್ ಮಾಡೋದು, ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡೋದು. ಆ ಮಗುವನ್ನ ನಾನು ಇಮೋಷ್ನಲ್ ಸಪೋರ್ಟ್ ಆಗಿ ತೊಗೊಳ್ತಾ ಇದ್ದಾಗ ನಾನೇನು ಮಾಡ್ತೀನಿ, ಅಲ್ಲಿ ಸ್ಟಾರ್ಟ್ ಪ್ಲೀಸಿಂಗ್ ಆಸ್ ಅ ಚೈಲ್ಡ್. ಇದೆಲ್ಲವೂ ಡೆವಲಪ್ ಆಗಿ ಈ ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ಬಂದ್ಬಿಡುತ್ತೆ. ಮತ್ತು ಮನೆಯಲ್ಲಿ ಬಾಲ್ಯದಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ನಿಮ್ಮ ತಂದೆನೋ ಅಥವಾ ತಾಯಿನೋ ತುಂಬ ಹಾರ್ಶ್ ಆಗಿದ್ರೆ, ಎಮೋಷ್ನಲಿ ತುಂಬ ಅನ್ಅವೈಲೇಬಲ್ ಇದ್ರೆ, ಅದೇ ಥರ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡ್ತೀರಾ. ಅಥವಾ ಮನೇಲಿ ಜಗಳ ಬೆಳೀತಾ ನೋಡಿರ್ತೀರಲ್ವ, ನಾವು ಏನು ಇದು ಎಕ್ಸಾಂಪಲ್, ಇದು ಒಂದು ಗಿಡ ಇದೆಯಲ್ವಾ, ಆ ಗಿಡ ಕೂಡ ನಿಮ್ಮ ರೂಮಿನ ವಾತಾವರಣಕ್ಕೆ ತಕ್ಕ ಹಾಗೆ ಬೆಳೆಯುತ್ತೆ. ನಿಮ್ಮ ನಾಯಿ, ಮನೇಲಿರ್ತಕ್ಕಂಥ ಒಂದು ನಾಯಿ ಆಗಲಿ ಪ್ರಾಣಿ ಆಗಿರಲಿ, ನಿಮ್ಮ ಬಿಹೇವಿಯರನ್ನು ಅಬ್ಸರ್ವ್ ಮಾಡ್ತಾ ಬರುತ್ತೆ. ಅಂಥದ್ರಲ್ಲಿ ಮಕ್ಕಳು ಬೇಗ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ, ಬೇಗ ಎಲ್ಲವನ್ನು ಅರ್ಥ ಮಾಡ್ಕೋತಾ ಹೋಗ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಆ ಮಗು ಅದನ್ನೆಲ್ಲವನ್ನು ನೋಡಿ ಬೆಳೆದ ಮಗು ಪ್ರೀತಿ ಅಂದರೆ ತುಂಬ ಕಷ್ಟಪಡಬೇಕು. ಯಾರು ಅಗೌರವಿಸಿದ್ರೆ ಅದು ಕೂಡ ಪ್ರೀತಿನೇ, ನಾನು ಅಸಡ್ಡೆ ಮಾಡಿದ್ರೆ ಅದು ಕೂಡ ಪ್ರೀತಿನೇ. ಇದೆಲ್ಲವೂ ಬೆಳೀತಾ ಹೋಗುತ್ತೆ. ಸೊ ನಮ್ಗೇನಾಗತ್ತೆ ಗೊತ್ತಾ, ನಾವು ತುಂಬ ಸಿಂಗಲ್ ಆಗಿದ್ದಾಗ ಐ ಲವ್ ಮೈ ಲೈಫ್ ಅಂತ ಇರ್ತೀವಿ. ಒನ್ಸ್ ವಿ ಗೆಟ್ ಇನ್ ಟು ರಿಲೇಷನ್ಶಿಪ್ ಅಲ್ಲ, ಆ ಕೋರ್ ಬಿಹೇವಿಯರ್, ಯಾಕಂತ ಹೇಳಿದ್ರೆ ನಿನ್ನ ಪಾರ್ಟ್ನರ್ ಬರುವಾಗ ಸುಮ್ಮನೆ ಬರಲ್ಲ, ಅವರು ಒಂದು ಕನ್ನಡಿ ತೊಗೊಂಡು ಬರ್ತಾರೆ. ಇಟ್ಸ್ ಆಲ್ ಅಬೌಟ್ ಯು. ಯಾಕಂತ ಹೇಳಿದ್ರೆ ನಿನ್ನೂ ಒಳಗಡೆ ನಿನ್ನ ಹತ್ರ ಪ್ರೀತಿ ಇಲ್ಲ. ಅದನ್ನು ಅವ್ರಿಗೆ ಎಷ್ಟೇ ನಿರ್ಲಕ್ಷ್ಯವಾಗಿ ನೋಡಲಿ, ಆ ಒಂದು ಮೆಸೇಜಿಗೋಸ್ಕರ, ಒಂದು ಕಾಲಿಗೋಸ್ಕರ, ಒಂದು ಐ ಲವ್ ಯು ಅಂತ ಕೇಳೋದಕ್ಕೋಸ್ಕರ ಏನೆಲ್ಲ ಮಾಡ್ತಾ ಹೋಗ್ತೀರಾ. ಸಿ, ಓವರ್ ಗಿವಿಂಗ್, ಓವರ್ ಡೂಯಿಂಗ್. ನಾವು ಅನ್ಕೋತೀವಿ, ನನ್ನ ಹುಡುಗಿಗೆ ನಾನು ಒಳ್ಳೆ ಬಟ್ಟೆ ಕೊಟ್ಟೋದ್ರಲ್ಲಿ ನಾನು ಸಂತೋಷ ಪಟ್ಟೆ ಅಂತ. ಯಾರೇ ಆಗಿರಲಿ, ಎಲ್ಲವೂ ಅಬಂಡೆನ್ಸಲ್ಲಿದ್ದರೆ ನಾವು ಯಾವುದಕ್ಕೂ ಬೆಲೆ ಕೊಡಲ್ಲ. ಈಗ ಪ್ರಕೃತಿನೇ ನೋಡಿ, ಗಾಳಿ ಎಷ್ಟೊಂದಿದೆ, ಮಳೆ ಬರುತ್ತೆ, ಗಿಡಗಳಿದೆ, ನಾವು ಬೆಲೆ ಕೊಡ್ತಾ ಇದ್ದೀವಿ ಅದಕ್ಕೆ? ನೇಚರ್ನ ಹಾಳು ಮಾಡ್ತಾ ಹೋಗ್ತಾ ಇದೀವಿ. ಹಾಗೆ ಯಾವುದು ತುಂಬಾನೇ ಒಂದು ಬೆಲೆ ಇಲ್ಲದೆ ಗೊತ್ತಾಗ, ಮಕ್ಳಿಗೂ ಎಲ್ಲವನ್ನೂ ಕೊಡಿಸ್ತಾ ಹೋದರೆ ಮಕ್ಳಿಗೆ ಬೆಲೆನೇ ಗೊತ್ತಾಗಲ್ಲ. ನೀವು ನೋಡಿದಿರಲ್ಲ, ಈಗ ಎಷ್ಟೋ ಶ್ರೀಮಂತರ ಮನೆಯಲ್ಲಿ ಮಕ್ಳು ಯಾಕೆ ಅಷ್ಟು ದುರಂಕರಿಗಳಾಗಿರ್ತಾರೆ? ಆ್ಯಕ್ಚುಲಿ ಅವ್ರಿಗೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇನ್ನೂ ಸೌಜನ್ಯವಾಗಿರಬೇಕು, ಇನ್ನೂ ಗ್ರೌಂಡೆಡ್ ಆಗಿರಬೇಕು. ಯಾಕೆ ದುರಂಕಾರ ತೋರಿಸ್ತಾರೆ? ಯು ಗಿವ್ ಎವ್ರಿಥಿಂಗ್ ಇನ್ ಅಬಂಡೆನ್ಸ್, ಆಯಿತಾ? ಪ್ರೀತಿಯನ್ನು ತೋರಿಸ್ಬೇಕು. ಆದರೆ ವೆನ್ ಯು ಓವರ್ ಗಿವ್, ಓವರ್ ಶೇವ್, ಕೈಂಡ್ನೆಸ್ ಇಸ್ ಸೀನ್ ಆಸ್ ಫೂಲಿಶ್ನೆಸ್. ಸೊ ಯಾವಾಗ ಎಲ್ಲಿ ಎಷ್ಟು ಮಟ್ಟಿಗೆ ತೋರಿಸ್ಬೇಕು, ದಿಸ್ ಈ ಓವರ್ ಗಿವಿಂಗ್, ಓವರ್ ಶೇರಿಂಗ್, ಓವರ್ ಕನ್ಸರ್ನ್ ತೋರಿಸೋದು, ಇದೆಲ್ಲವೂ ಕೂಡ ನಿನ್ನ ಚೈಲ್ಡ್ಹುಡ್ ಊನ್ಸನ್ನು ಶೋಕೇಸ್ ಮಾಡ್ತಾ ಹೋಗುತ್ತೆ. ಅದನ್ನು ಯಾವಾಗ ಏನಾದ್ರು ಹೇಳಿಬಿಟ್ರೆ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋದು ಫಿಯರ್ ಆಫ್ ಅಬಾಂಡ್ಮೆಂಟ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ಓವರ್ ಪ್ಲೀಸಿಂಗ್ ಮಾಡ್ತಾ ಹೋಗೋದು, ಆಯಿತಾ? ಸೊ ಯು ಶುಡ್ ಆಲ್ಸೋ ಡ್ರಾ ಬೌಂಡ್ರೀಸ್, ಆಯಿತಾ? ನಾನು ಯಾವಾಗಲೂ ಹೇಳ್ತೀನಿ, ನಿನ್ನ ಲೈಫಲ್ಲಿ ನಿನ್ನ ಪಾರ್ಟ್ನರ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಗಿವ್ 5% ಇಂಪಾರ್ಟೆನ್ಸ್.
ದ ವೇ ಯು ಲವ್ ಯೋರ್ ಸೆಲ್ಫ್ ಯೋರ್ ಪಾರ್ಟ್ನರ್ ವಿಲ್ ಲರ್ನ್ ಟು ಲವ್ ಯು. ಯಾಕಂದ್ರೆ ನಿನ್ನನ್ನು ನೀನು ರೆಸ್ಪೆಕ್ಟ್ ಮಾಡ್ಕೊಂಡಾಗ ಯು ವಿಲ್ ಪೀಪಲ್ ವಿಲ್ ಲರ್ನ್ ಟು ಗಿವ್ ಯು ರೆಸ್ಪೆಕ್ಟ್. ಈಗ ನನಗೆ ಇಲ್ಲಿ ನೀರು ಬೇಕು, ಆ ಬಾಟ್ಲಲ್ಲಿ ನಾನು ನೀರು ಹಾಕಬೇಕು ಅಂತ ಆ ಬಾಟ್ಲಲ್ಲಿ ನೀರು ಇರಬೇಕು ಅಲ್ವಾ. ಐ ಕಾಂಟ್ ಪೋರ್ ಫ್ರಮ್ ಎಂಟಿ ಕಪ್. ಸೊ ನಿನ್ನಲ್ಲೇ ಪ್ರೀತಿ ಇಲ್ಲ ಅಂದ್ರೆ ನೀನು ಎಲ್ಲರೂ ಅಂಡ್ ಬೆಗರ್ಸ್ ಡೋಂಟ್ ಹ್ಯಾವ್ ಚಾಯ್ಸ್. ಯು ಬೆಗಿಂಗ್ ಫಾರ್ ಲವ್, ಯು ಬೆಗಿಂಗ್ ಫಾರ್ ಕೇರ್, ಯು ಬೆಗಿಂಗ್ ಫಾರ್ ಕನ್ಸರ್ನ್. ನಾನೊಂದು ಸೈಕಾಲಜಿಲಿ ಡಾರ್ಕ್ ಸೈಕಾಲಜಿ ಹೇಳ್ಕೊಡ್ತೀನಿ. ಯಾವಾಗ ನನ್ನ ಹತ್ರ ಬ್ರೇಕಪ್ ಆಗಿದೆ ಅಂತ ಬರ್ತಾರಲ್ಲ, ಮೇಡಮ್ ನಾನು ಎಷ್ಟು ಮೆಸೇಜ್ ಮಾಡಿದೆ ರಿಪ್ಲೈ ಮಾಡ್ತಾ ಇಲ್ಲ ಅಂತ. ದಿಸ್ ಇಸ್ ಅ ಡಾರ್ಕ್ ಸೈಕಾಲಜಿ ವಿಟ್ ಇಸ್ ಕಾಲ್ಡ್ ನೋ ಕಾಂಟ್ಯಾಕ್ಟ್ ರೂಲ್ ಅಂತ. ನೋ ಕಾಂಟ್ಯಾಕ್ಟ್ ರೂಲ್. ಎಸ್. ಏನಾಗತ್ತೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನಾನು ನಿಮಗೆ ಡೈಲಿ ಮೆಸೇಜ್ ಮಾಡ್ತಾ ಇದ್ದೀನಿ, ಇಲ್ಲಕ್ಕೆ ಇವಳು ಯಾಕಾದ್ರೂ ಫೋನ್ ಬರತ್ತಪ್ಪ, ಏನು ಗುರು ನೋಡು ಇವಳು ಫೋನ್ ಮಾಡ್ತಿದ್ದಾಳೆ ಸೌಜನ್ಯ, ನನಗೆ 24 ಗಂಟೆ ಮೆಸೇಜ್ ಮಾಡ್ತಾ ಇರ್ತಾಳೆ, ಸಿಗು ಅಂತ ಕೇಳ್ತಾ ಇರ್ತಾಳೆ, ಹೀಗೆ ಯಾವುದೋ ಒಂದು ಮೆಸೇಜ್ ಬರ್ತಾ ಇರುತ್ತೆ, ಕಾಲ್ ಬರ್ತಾ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಐ ವಿಲ್ ಸ್ಟಾಪ್ ಕಾಲಿಂಗ್ ಯು, ಮೆಸೇಜಿಂಗ್ ಯು ಎಲ್ಲ. ಯು ಥಿಂಕ್ ಯು ವಿಲ್ ಮಿಸ್ ಮಿ, ಯು ಹೇಟ್ ಮಿ ಟು ದ ಕೋರ್. ನಿಂಗೆ ಸಾಕಾಗೋಗ್ಬಿಟ್ಟಿದೆ ನನ್ನ ಕಾಟ ತಡೆಯೋಕ್ಕಾಗದೆ. ಬಟ್ ಇಫ್ ಐ ಸ್ಟಾಪ್ ಕಾಲಿಂಗ್ ಯು, ಹೌ ಡು ಯು ಫೀಲ್? ಒಂದು ಕ್ಷಣ ಅನ್ಸುತ್ತೆ, ಏನಿದು ಕಾಲ್ ಮೆಸೇಜ್. Yeah. So you will definitely make an effort to reach me out. Right? ಎಕ್ಸಾಕ್ಟ್ಲಿ. ನಿಮ್ಗೆ ಅಷ್ಟು ಸಾಕಾಗೋಗ್ಬಿಟ್ಟಿರುತ್ತೆ, ಸಫಕೇಟ್ ಆಗಿಬಿಟ್ಟಿರುತ್ತೆ. ಅಷ್ಟು ನಾನು ಓವರ್ ಕೇರ್ ಮಾಡ್ತಿರ್ತೀನಿ, ಓವರ್ ಕನ್ಸರ್ನ್ ಮಾಡ್ತಿರ್ತೀನಿ, ಎಲ್ಲಿದೆಯಾ ಅಂತ ಕೇಳ್ಕೊತೀನಿ, ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇರ್ತೀನಿ, ನಿಮ್ಮ ಫ್ರೆಂಡ್ಸ್ನ ಕಾಲ್ ಮಾಡಿ ಕೇಳ್ತಾ ಇರ್ತೀನಿ. ದ ಮೊಮೆಂಟ್ ಐ ಸ್ಟಾಪ್ ದಟ್ ಎನರ್ಜಿ ಫ್ಲೋ, ಇಟ್ ಈಸ್ ನಾಟ್ ಓನ್ಲಿ ದಟ್ ಯು ವಿಲ್ ಮಿಸ್ ಮೀ. ಸಿ, ವೆನ್ ಐ ಆಮ್ ಸೆಂಡಿಂಗ್ ಯು ಸಮ್ ಎನರ್ಜಿ ಆಫ್ ಲವ್, ಇಟ್ ಇಸ್ ಅನ್ ಎನರ್ಜಿ, ಯು ಆರ್ ಗೆಟಿಂಗ್ ದಟ್. ಆಯ್ತಾ? ದ ಮೊಮೆಂಟ್ ಐ ವಿಡ್ರಾ ದಟ್ ಎನರ್ಜಿ ಲವ್, ಯು ಫೀಲ್ ಎಂಪ್ಟಿ. Because I was sending you that energy of love. Alva, love is a beautiful energy spectrum of feelings ಅಲ್ಲಿ. First comes love, then money. ಸೊ ನಾನು ಆ ಲವ್ ಅನ್ನು ತೆಗೆದಾಗ ಏನಾಗುತ್ತೆ, ಯು ಫೀಲ್ ಲೈಕ್ ಏನೋ ಒಂಥರ ಮಿಸ್ಸಿಂಗ್ ಆಗ್ತಿದೆ ನನಗೆ. ಇಟ್ಸ್ ನಾಟ್ ಓನ್ಲಿ ಸೌಜನ್ಯ ಐ ಮಿಸ್ಸಿಂಗ್ ಅರ್ ಅಟೆನ್ಷನ್, ಅ ಲವ್ ಏನಿರಬೇಕು. ಬಿಕಾಸ್ ಎವ್ರಿ ಥಾಟ್ ಇಸ್ ಅನ್ ಎನರ್ಜಿ. ಇಫ್ ಐ ಹೇಟ್ ಯು, ನಾನು ಬಾಯ್ ಬಿಟ್ಟು ಹೇಳ್ಬೇಕಂತಿಲ್ಲ ನನಗೆ ನಿಮ್ಗೆ ಕಂಡ್ರೆ ಇಷ್ಟ ಇಲ್ಲ ಅಂತ. ನಾನು ಇವಾಗ ನೀವು ಯಾರೋ ಇಂಟ್ರೊಡ್ಯೂಸ್ ಮಾಡ್ತೀರಾ, ಹಲೋ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ರೆ, ಸಮ್ವೇರ್ ಯು ವಿಲ್ ಕಮೆಂಟ್ ಆಸ್ಕ್ ಯಾಕಮ್ಮ ಮಾತಾಡಲಿಲ್ಲ ಅಂತ ಹೇಳಿದ್ರೆ, ನನಗೇನೋ ಅವ್ರ ಕಂಡ್ರೆ ಇಷ್ಟ ಆಗಲಿಲ್ಲ, ಅಥವಾ ಅವ್ರಿಗೂ ನನ್ನ ಮೇಲೆ ಒಳ್ಳೆ ಭಾವನೆ ಇಲ್ಲ ಅಂತ ಅನಿಸುತ್ತೆ. ಬಿಕಾಸ್ ನೀವು ಬಾಯ್ ಬಿಟ್ಟು ಹೇಳಬೇಕು ಅಂತಿಲ್ಲ, ಬಿಕಾಸ್ ಪೀಪಲ್ ಅಂಡರ್ಸ್ಟ್ಯಾಂಡ್, ಯು ಆಲ್ ಅಂಡರ್ಸ್ಟ್ಯಾಂಡ್ ದ ಎನರ್ಜಿ. ಸೊ ಕೆಲವು ಸತಿ ಅಂತೇನೆ, ಯಾರ ಮೇಲಾದ್ರೂ ದ್ವೇಷ ಇದ್ರೆ, ಕೋಪ ಇದ್ರೆ, ಈ ಕಾಸ್ಟ್ಯೂಮ್ ಅಂದರೆ ಈ ಜನ್ಮದಲ್ಲೇ ಬಿಟ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ಅದನ್ನ ತೀರ್ಸಕ್ಕೆ ಇನ್ನೊಂದು ಜನ್ಮ ತೊಗೊಂಡು ಬರ್ಬೇಕು. ಮತ್ತೆ ಸಿಗ್ತೀವಿ. ಎಕ್ಸಾಕ್ಟ್ಲಿ. ಆಕಾಶ ಕ್ರೀಡೆನಲ್ಲಿ ನಾವು ಎಷ್ಟೋ ಸತಿ ನೋಡಿರ್ತೀವಿ, ಅದು ಇನ್ನೊಂದು ರೀತಿಯಲ್ಲಿ ಬಂದು ನಾವು ಅವ್ರ ಜೊತೆ ಮೀಟ್ ಆಗಿ ಇನ್ನೊಂದು ರೀತಿಯ ಋಣವನ್ನು ತೀರಿಸ್ಬೇಕಾಗತ್ತೆ. ಸೊ ಈ ಕಾಸ್ಟ್ಯೂಮಲ್ಲೇ ಏನು ಹೇಟ್ರೆಡ್ನೆಸ್ ಇರುತ್ತೆ, ಏನಿರುತ್ತೆ, ಬಿಕಾಸ್ ಫರ್ಗಿವ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವಾಗ ಕ್ಷಮಿಸಲ್ವಾ, ಅದು ನಿಮ್ಮ ಮೇಲೆ, ನಿಮ್ಮ ಮಾನಸಿಕವಾಗ್ಲೇ ಅದು ಇಂಪ್ಯಾಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಕಾರ್ಮಿಕಲ್. ಅದಕ್ಕೆ ಒಬ್ರು ನಾವು ಕೈ ಎತ್ತಿ ಹಿಂಗೊಬ್ರಿಗೆ ಮುಟ್ಟಿದ್ರು ಕೂಡ ಕರ್ಮ ಅಂತಿಲ್ಲ. ಹೌದು, ಬಿಕಾಸ್ ಯು ಆರ್ ಟ್ರಾನ್ಸ್ಫರಿಂಗ್ ಎನರ್ಜಿ ಟು ವಿತ್ ದಮ್. ಈಗ ನಾವು ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತೀವಲ್ಲ ಟ್ರಿಪ್ಪಿಗೆ, ಒಂದೇ ಹಾಸಿಗೆಲ್ ಮಲ್ಲೋದು ಅಥವಾ ಒಂದೇ ಬಟ್ಟೆಯನ್ನು ಶೇರ್ ಮಾಡ್ಕೊಳ್ಳೋದು ಮಾಡಬೇಡಿ. ಬಿಕಾಸ್ ಯಾವುದೇ ಬಟ್ಟೆ ಹಾಕ್ತೀವಲ್ಲ, ದಟ್ ಹ್ಯಾಸ್ ಅವರ್ ಎನರ್ಜಿ. ಈ ಎಕ್ಸಾಂಪಲ್, ನಾನು ಯೆಲ್ಲೋ ಕಲರ್ ಹಾಕಿದ್ದೀನಿ ಅಂತ ಹೇಳಿದ್ರೆ, ಯೆಲ್ಲೋ ಕಲರಲ್ಲಿ ಈಗ ವೆಬ್ ಗೇರಲ್ ಸ್ಪೆಕ್ಟ್ರಮ್ ಏನಿರುತ್ತೆ, ಐ ವಿಲ್ ಹ್ಯಾವ್ ದಟ್ ಪಾರ್ಟ್ ಆಫ್ ಇಟ್. ನಾನು ಇವಾಗ ನೋಡಿ, ಆರೆಂಜ್ ಬಟ್ಟೆ ಹಾಕಿದಾಗ ಒಂಥರ ಫೀಲ್ ಆಗುತ್ತೆ, ವೈಟ್ ಬಟ್ಟೆ ಹಾಕಿದಾಗ ಒಂಥರ ಫೀಲ್ ಆಗುತ್ತೆ. ಎವ್ರಿ ಕಲರ್ ನೀವು ಹಾಕಿದಾಗ ಯು ಫೀಲ್ ಡಿಫ್ರೆಂಟ್, ರೈಟ್? ಬ್ಲ್ಯಾಕ್ ಹಾಕಿದಾಗ ವೈಟ್ ಆಗ್ತಾ. ಎಸ್. ಸೊ ಯು ಫೀಲ್ ಡಿಫ್ರೆಂಟ್ ಫೀಲಿಂಗ್, ಯು ಫೀಲ್ ಲೈಕ್ ಓಕೆ, ಐ ಆಮ್ ಅ ಡಿಫ್ರೆಂಟ್ ಪರ್ಸನ್ ಅಂತ, ರೈಟ್? ಸೊ ಆಲ್ ಟುಗೆದರ್ ಯಾವಾಗಲೂ ಅಷ್ಟೇ, ನೀವು ಏನೇ ಹಾಕಿದ್ರು ಬಟ್ಟೆ ಪ್ರತಿಯೊಂದಕ್ಕೂ ನಿಮ್ಮ ಎನರ್ಜಿ ಇರುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಬಟ್ಟೆ, ಹಳೆ ಬಟ್ಟೆನ ಮನೆ ಒರ್ಸೋಕ್ಕೆ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಇಟ್ ಇಸ್ ಯುವರ್ ಎನರ್ಜಿ. ಸೊ ಯಾವುದೋ ಒಬ್ಬರ ಹತ್ರ ಹೋದಾಗ ನಮ್ಗೆ 1-2 ಕಾಮಷ್ಟು ನಮ್ಮ ಎನರ್ಜಿ ಆರಾ ಫೀಲ್ಡ್ ಇರುತ್ತೆ. ಸೊ ಯಾರಾದರೂ ನಮ್ಮನ್ನ ಹಗ್ ಮಾಡಿದಾಗ, ಕೈ ಮುಟ್ಟಿದಾಗ, ಹಿಂದಿನ ಕಾಲದಲ್ಲಿ ನೋಡಿದರೆ ಉಪ್ಪನ್ನು ಕೊಡ್ತಾ ಇರಲಿಲ್ಲ, ಸಾಸಿವೆ ಕೈ ಕೊಡಲ್ಲ. ಅಥವಾ ಇವಾಗ ನೀವು ಯಾರೋ ನೋಡಿ, ಹಳೆ ವಯಸ್ಸಾಗಿರೋರು, ಅವ್ರದೇ ಒಂದು ಬಾಟ್ಲು, ಅವ್ರದೇ ನೀರು, ಎಲ್ಲವನ್ನು ತೊಗೊಂಬರ್ತಾರೆ. ಸುಮ್ಮನೆ ಮಾಡ್ತಾ ಇರಲಿಲ್ಲ ಅವರು. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಎನರ್ಜಿ. ಸೊ ನೀವು ಯಾರನ್ನೋ ಹಗ್ ಮಾಡಿದಾಗ ಯು ಆರ್ ಮೆಡ್ಲಿಂಗ್ ವಿತ್ ದರ್ ಎನರ್ಜಿ ಫೀಲ್ಡ್. ಈಗಾಗಲೇ ನೀವು ಒಂದು ಮಾತು ಹೇಳಿದ್ರಿ, ಈಗ ಅತಿಯಾಗಿ ಓವರ್ ಕೇರ್ ಮಾಡೋದು. ಈಗ ಅವಳು ಬಿಟ್ರೆ, ಈಗ ಅವನು ಬಿಟ್ರೆ ನೀವೇ ಸರ್ವಸ್ವ ಅಂತ ಪ್ರೀತಿಸ್ತೋರು, ಅತಿಯಾಗಿ ಮಾಡೋದು, ಅವ್ರ ಬಗ್ಗೆ ಚಿಂತೆ ಮಾಡೋದು. ಇಟ್ ಈಸ್ ಆಲ್ ಬಿಕಾಸ್ ಅದು ಫಾದರ್ ಓನ್ಡ್ ಅಂತ ಅಂದ್ಬಿಟ್ಟಂದ್ರಿ. ಅಂದ್ರೆ ಅವ್ರಿಗೆ ಬಾಲ್ಯದಲ್ಲಿ ಅವರ ತಂದೆ ಪ್ರೀತಿ ಕೊರತೆ ಇದ್ದಿದ್ರಿಂದ ಇವತ್ತಿನ ದಿನ ಅವರು ಬೇರೆಯವ್ರಿಗೆ ಇವರು ಪ್ರೊಟೆಕ್ಟರ್ ತರ ಆಕ್ಟ್ ಮಾಡ್ತಾರೆ. ಹೌದು, ಇದನ್ನೇ ಟ್ರಾಮಾ ಬಾಂಡಿಂಗ್ ಅಂತಾನು ಕರಿತೀವಿ. ಯಾಕಂತ ಹೇಳಿದ್ರೆ, ನಿಮ್ಮ ಬ್ರೈನ್ಗೆ ಸೇಮ್ ಪ್ಯಾಟರ್ನ್ ಇಷ್ಟ,
ಆಯಿತಾ? ಎಕ್ಸಾಂಪಲ್ ಈ ವಾಚ್ ಹಾಕಿದ್ದೀರಾ ಅಂತ ತಿಳ್ಕೊಳ್ಳಿ. ಲೆಫ್ಟ್ ಹ್ಯಾಂಡಿಗೆ ನಾನು ವಾಚ್ ಹಾಕಿದ್ದೀನಿ. ಅದೇ ರೈಟ್ ಹ್ಯಾಂಡಿಗೆ ಹಾಕಿದಾಗ ನಂಗೆ ತುಂಬ ಇರಿಸುಮುರ್ಸಾಗ್ತಾ ಇರುತ್ತೆ. ಈಗ ಈ ಸೋಫಾ ನಿಮ್ಗೆ ಅದೇ ಇಷ್ಟ. ರಾಜೇಶ್ ಎಕ್ಸ್ಚೇಂಜ್ ಮಾಡೋಣ ಅಂದರೆ ಸೌಜನ್ಯ ಪ್ಲೀಸ್ ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ತೀರಾ. ಬಿಕಾಸ್ ಯುವರ್ ಬ್ರೈನ್ ಲೈಕ್ಸ್ ಡೂಯಿಂಗ್ ಸೇಮ್ ಥಿಂಗ್. ಅದಕ್ಕೆ ಯಾವುದಾದ್ರೂ ಹೊಸತನ ಬಂದಾಗ ಅದಕ್ಕೆ ಏನೋ ಒಂಥರ ದೇರ್ ಇಸ್ ಅ ಥ್ರೆಟ್ ಅಂತ ಅನ್ಸುತ್ತೆ. ಆಯಿತಾ? ಮತ್ತು ಇನ್ನೊಂದು ಏನಾಗುತ್ತೆ ಗೊತ್ತಾ? ಯುವರ್ ಬ್ರೈನ್ ಡ್ಯೂಟಿ ಇಸ್ ಟು ಯಾವಾಗಲೂ ನಿನ್ನ ಅವೇರ್ನೆಸ್ಸಲ್ಲಿ ಇರೋದು. ನಾವು ಅನ್ಕೋತೀವಿ ಯಾಕೆ ನನಗೆ ಇಷ್ಟೊಂದು ನೆಗೆಟಿವ್ ಯೋಚನೆ, ಯುವರ್ ಬ್ರೈನ್ ಇಸ್ ಪ್ರೋನ್ ಟು ಥಿಂಕ್ ನೆಗೆಟಿವ್ ಅಥವಾ ಅಲರ್ಟ್. ಈಗ ಎಕ್ಸಾಂಪಲ್ ಯಾರೋ ಡೋರ್ ತಟ್ಟಿದಾಗ ನಾನು ಪಟ್ ಅಂತ ಓಪನ್ ಮಾಡಿಬಿಡ್ಬೋದು. ಯುವರ್ ಬ್ರೈನ್ ಆಲ್ವೇಸ್ ಕ್ರಿಯೇಟ್ ಅವೇರ್ನೆಸ್. ಯಾವಾಗಲೂ ನಿನ್ನನ್ನು ಎಚ್ಚರಿಸ್ತಾ ಇರುತ್ತೆ. ಇಟ್ ಈಸ್ ದೇರ್ ಟು ಪ್ರೊಟೆಕ್ಟ್ ಯುವರ್ ಬಾಡಿ. ಸೊ ಅವಾಗ ಏನಾಗುತ್ತೆ, ಯಾವಾಗಲೂ ವರ್ಸ್ಟ್ ಸಿನಾರಿಯೋನ ಇಮ್ಯಾಜಿನ್ ಮಾಡ್ತಾ ಹೋಗುತ್ತೆ. ದ ಮೊಮೆಂಟ್ ಯು ಸ್ಟಾರ್ಟ್ ಟೀಚಿಂಗ್ ಇಟ್, ಆಯಿತಾ, ಆವಾಗ ಅದು ಕಲಿತಾ ಹೋಗುತ್ತೆ. ಈಗ ಟ್ರಾಮಾ ಬಾಂಡಿಂಗ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಆ ವ್ಯಕ್ತಿ ಕೆಟ್ಟವನು ಅಂತ ಗೊತ್ತು, ಆಯಿತಾ, ಆ ವ್ಯಕ್ತಿಗೆ ಇನ್ನೊಂದು ಜೊತೆ ಸಂಬಂಧ ಇದೆ ಅಂತ ಗೊತ್ತು, ಸಿಕ್ಕಾಕೊಂಡಿದ್ದಾಳೆ ಅಂತ ಗೊತ್ತು. ಅಥವಾ ನಾನು ಏನು ಮಾಡ್ತಿರ್ತೀನಿ, ಆಕೆ ಅಥವಾ ಆತನನ್ನ ಪ್ರಯತ್ನ ಮಾಡ್ತಾ ಇರ್ತೀನಿ ಚೇಂಜ್ ಮಾಡೋಕ್ಕೆ. ಎಲ್ಲೋ ಒಂದು ಹೋಪ್ ಇರುತ್ತೆ, ಆಯಿತಾ. ಮತ್ತು ಅವ್ರು ಯಾವಾಗಲೂ ಒಂದ್ಸತಿ, ಆಯಿತಾ, ಯಾವಾಗಲೂ ಅಮಾವಾಸ್ಯೆಗೊಂದು ಒಂದ್ಸತಿ, ಹುಣ್ಣಿಮೆಗೊಂದ್ಸತಿ ಒಂದು ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಅವ್ರ ಅನ್ಯೂಶುವಲ್ ಬಿಹೇವಿಯರ್ ಇರುತ್ತಲ್ವಾ, ಅವಾಗ ಏನಾಗುತ್ತೆ, ನನಗೆ ಯಾವಾಗಲೂ ಒಂದ್ಸತಿ ಅವರು ನನಗೆ ಗುಡ್ ಮಾರ್ನಿಂಗ್ ಚಿನ್ನ, ಗುಡ್ ಮಾರ್ನಿಂಗ್ ಬೇಬಿನ ಮೆಸೇಜ್ ಮಾಡಿದಾಗ ಎಸ್ ಐ ಒನ್ ಅಂತ ಅನಿಸುತ್ತೆ. ನಾನು ಕಾಲ್ ಮಾಡಿದ್ರು ಸೇಮ್ ಎಫೆಕ್ಟು ನಮಗೆ ಗ್ಯಾಮ್ಲಿಂಗ್ ಆಡುವಾಗೂ ಸಿಗುತ್ತೆ, ಒಂದು ರಿಎನ್ಫೋರ್ಸ್ಮೆಂಟ್. ಓಕೆ, ಸೊ ನಮ್ಗೆ ಯಾಕೆ ಹೋಗಿ ಹೋಗಿ ಗ್ಯಾಮ್ಲ್ ಆಡ್ತಾ ಇರ್ತೀವಿ, ಜೂಜಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ಯಾವಾಗಲೂ ಒಂದ್ಸತಿ ಗೆಲ್ತೀನಿ. ಆ ಗೆಲುವು ಆ ಕಿಕ್ ಕೊಡುತ್ತಲ್ಲ, ಆ ಗೆಲುವಿಗಾಗಿ ಕಾಯ್ತಾ ಇರ್ತೀನಿ. ಇವ್ರ ಹತ್ರನೂ ಅದೇ ಒಂದು ಹೋಪಲ್ಲಿ ಇರ್ತೀನಿ. ಸೊ ಇವ್ರು ಯಾವಾಗಲೂ ಒಂದ್ಸತಿ ನನಗೆ ಚೇಂಜ್ ಆಗ್ತಾರೆ. ಈಗ ವರ್ಷ ಪೂರ್ತಿ ನಿಮ್ಮ ಮೈಂಡ್ ಜೊತೆ ಆಟ ಆಡ್ತಿರ್ತಾರೆ. ನಿಮ್ಮನ್ನ ಪಾಪ ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ. ನೀವು ತುಂಬ ಚೆನ್ನಾಗಿರ್ತೀರ ಅವರೊಟ್ಟಿಗೆ. ಆದರೆ ಸಡನ್ನಾಗಿ ಒಂದಿನ ನಿಮ್ಮ ಬರ್ತ್ಡೇ ದಿನನೋ ಅಥವಾ ಯಾವತ್ತೂ ಒಂದಿನ ನಿಮ್ಮನ್ನು ತುಂಬ ಸ್ಪೆಷಲಾಗಿ ಟ್ರೀಟ್ ಮಾಡ್ಬಿಡ್ತಾರೆ. ನೀವು ಅಷ್ಟಕ್ಕೆ ಖುಷಿ, ಓ ಇಲ್ಲ ಇವಳು ಒಳ್ಳೆಯವಳು ಅಂತ. ಹಂಗೆ ಇಟ್ಸ್ ಅ ಟಿಪಿಕಲ್ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಟ್ರೋಮಾ ಬಾಂಡಿಂಗ್. ನಂಗೆ ಗೊತ್ತಿದೆ ಅವ್ರು ಕೆಟ್ಟವರು ಅಂತ, ಅವ್ರು ನನ್ನ ತುಂಬ ನಿಷ್ಕೃಷ್ಟವಾಗಿ ಕಾಣ್ತಿದೆ ಅಂತ ಗೊತ್ತು. ಬಟ್ ಯಾವತ್ತೂ ಅವರಿಗೆ ನನ್ನ ಬೆಲೆ ಗೊತ್ತಾಗುತ್ತೆ, ಚೇಂಜ್ ಆಗ್ತಾರೆ. ಸೊ ಈಗ ನನಗೆ ಗೊತ್ತಿದೆ ಅವ್ರು ಕೆಟ್ಟವರು, ಅವ್ರು ನನಗೆ ಅಟೆನ್ಷನ್ ಕೊಡ್ತಾ ಇಲ್ಲ, ಇನ್ನೊಂದು ಏನೋ ಮಾಡ್ತಾ ಇದ್ದಾರೆ ಅಂತ ಎಲ್ಲವೂ ಗೊತ್ತಿರುತ್ತೆ. ಆದರೂ ಆ ಹೋಪ್ ಇದೆಯಲ್ವಾ, ದಾಟ್ ವಿಲ್ ಕೀಪ್ ಮೀ ಹುಕ್ ಟು ದಿಸ್ ರಿಲೇಷನ್ಶಿಪ್. ಓಕೆ, ಸೊ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿ ಪ್ಯಾಟ್ರನನ್ನು, ಆಯಿತಾ. ಕ್ವಶನ್ ಮಾಡ್ತಾ ಹೋಗಿ, ಯಾಕೆ ಯಾವತ್ತೂ ತಿಳ್ಕೊಳ್ಳಿ. ನಿಮಗೆ ಒಂದು ಎಮೋಷನ್ ಬರುತ್ತೆ ಗೊತ್ತಾ, ಯಾವಾಗ ಆ ಎಮೋಷನನ್ನು ನೇಮ್ ಮಾಡ್ತಾ ಹೋಗ್ತೀರಾ ಅದ್ರ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ನಂಗೆ ಏನೇನೋ ಎಮೋಷನ್ ಬರಲ್ಲ ಅಲ್ವಾ. ಈಗ ನಾನು ಪ್ರೈಮ್ ಮಿನಿಸ್ಟರ್ ನೆಕ್ಸ್ಟ್ ಮೀಟಿಂಗ್ ಹೋಗಬೇಕು ಅಂತ ಎಮೋಷನ್ ಬರುತ್ತಾ? ಇಲ್ಲ, ಆಯಿತಾ. ಪ್ರತಿಯೊಂದು ಎಮೋಷನ್ ಒಂದು ಕಾರಣದಿಂದ ಬರುತ್ತೆ. ಸ್ಟಾರ್ಟ್ ಕ್ವಶನಿಂಗ್ ದೆಮ್, ಆಯಿತಾ. ಯಾಕೆ ನನಗೆ ಈ ವ್ಯಕ್ತಿ, ಯಾಕೆ ರಾಜೇಶ್ ನನಗೆ ಇಷ್ಟ, ಅವ್ನು ಇಷ್ಟೆಲ್ಲ ಇದು ಮಾಡ್ತಿದ್ರು, ನನಗೆ ಏನು ಗುಣಗಳು ಇಷ್ಟ ಆಗ್ತಾ ಇದೆ, ರಾಜೇಶ್ ಒಳ್ಳೆ ಗುಣಗಳು ಯಾವುದು, ಕೆಟ್ಟ ಗುಣಗಳು ಯಾವುದು, ಎಲ್ಲವನ್ನು ಡಿಸ್ಟಿಂಗ್ವಿಷ್ ಮಾಡ್ತಾ ಹೋದಾಗ ಯು ವಿಲ್ ಸ್ಟಾರ್ಟ್ ಕ್ವಶನಿಂಗ್ ವಾಟ್ ಈಸ್ ಡ್ರಾನ್ ಟು ದಿಸ್ ಪರ್ಸನ್, ಹೌ ಈಸ್ ಟ್ರೀಟಿಂಗ್, ಆಚೆ ಜನ ಜೊತೆ ಹೇಗಿರ್ತಾರೆ. ಕೆಲವು ಸತಿ ಏನಾಗುತ್ತೆ ಗೊತ್ತಾ, ನಾರ್ಸಿಸಿಸ್ಟ್ ರಿಲೇಷನ್ಶಿಪ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ದೇ ವಿಲ್ ಬಿ ಸೋ ಗುಡ್. ನೋಡಿ, ಡ್ರಗ್ಸ್ ಅಬ್ಯೂಸಿಂದ ಆಚೆ ಬರ್ಬಹುದು, ಇನ್ನೊಂದು ಮತ್ತೊಂದು ಬರ್ಬೋದು. ಯಾರೋ ಒಬ್ಬ ಮನುಷ್ಯನ ಒಂದೇ ಸತಿ ಸಾಯಿಸ್ತೇವೆ, ದಿನ ನೋವು ಕೊಟ್ಟು ಸಾಯಿಸ್ಬೇಕು ಅಂತ ಇದು ಹೇಳಿದ್ರೆ. ಹೆಂಗಿರುತ್ತೆ, ಇವ್ರು ಯಾರು, ಈ ಬಿಹೇವಿಯರ್ ಏನು ಸರ್? ಸಿ, ನಾರ್ಸಿಸಿಸ್ಟ್ ವಾಂಟ್ ಟಾರ್ಗೆಟ್ ವೀಕ್ ಪೀಪಲ್. ಈಗ ನಾನು ಓಕೆ ನಾರ್ಮಲ್ ಒಂದು ಮನೇಲಿ ಇರ್ತೀನಿ, ನನಗೇನು ಐ ಹ್ಯಾವ್ ನಥಿಂಗ್ ಟು ಆಫರ್ ಅಂದರೆ ದೇ ವಿಲ್ ನಾಟ್ ಟಾರ್ಗೆಟ್ ಯು. ನೀವು ಅವ್ರಿಗೇನು ಇಂಟ್ರೆಸ್ಟಿಂಗ್ ಅನ್ಸಲ್ಲ. ಯಾರೋ ಒಬ್ಳು ತುಂಬ ಪವರ್ಫುಲ್ ಹುಡುಗಿ ಇರ್ತಾಳೆ, ಆಯಿತಾ, ಲೈಕ್ ಶಿಸ್ ಔಟ್ ಸ್ಪೋಕನ್, ತುಂಬ ಐಡೆಂಟಿಟಿ ಇರುತ್ತೆ, ಜಿಮ್ ಮಾಡ್ತಾ ಇರ್ತಾಳೆ, ಟ್ರಾವೆಲ್ ಮಾಡ್ತಾ ಇರ್ತಾಳೆ. ದೇ ವಿಲ್ ಟಾರ್ಗೆಟ್ ಸಚ್ ಕೈಂಡ್ ಆಫ್ ಗರ್ಲ್ ಆ್ಯಂಡ್ ಡಿಮ್ ಹರ್ ಲೈಟ್. ಅವಳನ್ನು ಒಂದು ಮೂಲೆಯಲ್ಲಿಡೋದು, ನೀನು ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋದು, ನೀನು ಹೀಗಿದೆಯಾ ಅನ್ನೋದು, ನಿನ್ನ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಮಾತಾಡ್ತಾ ಹೋಗೋದು. ಆಚೆ ಜನ ಜೊತೆ ನಾರ್ಸಿಸಿಸ್ಟ್ ತುಂಬ ಚೆನ್ನಾಗಿರ್ತಾರೆ, ಬಟ್ ಇಂಥವ್ರ ಜೊತೆ ಪ್ರತಿನಿತ್ಯ ಒಂದು ಮುಳ್ಳಿನ ಮೇಲೆ ನಡೆದಂಗೆ ಇರುತ್ತೆ, ವಾಕಿಂಗ್ ಆನ್ ಎಕ್ಶೆಲ್ಸ್. ಇದು ಸೇಮ್ ಇಟ್ಸ್ ವೈಸ್ ವರ್ಸ. ಗೆಸ್, ಬಟ್ ದಟ್ ಈಸ್ ವಾಟ್. ಇದೆಲ್ಲವೂ ಕೂಡ ಈ ಟ್ರಾಮಾ ಬಾಂಡಿಂಗ್ ಆಗಿರ್ಬೋದು, ನಾರ್ಸಿಸಿಸ್ಟ್ ಬಿಹೇವಿಯರ್ ಆಗಿರ್ಬೋದು, ಎಲ್ಲವೂ ಕೂಡ ಸೇಮ್ ಪ್ಯಾಟರ್ನ್ ಆಗಿರುತ್ತೆ. ಈಗ ನಾರ್ಸಿಸಿಸ್ಟ್ ಬಿಹೇವಿಯರ್ ರೆಗ್ಯುಲರ್ ಆಗಿರುತ್ತಾ ಅಥವಾ? ನೋ, ಯು ವಿಲ್ ನೆವರ್ ನೋ. ಸಿ, ಮೋಸ್ಟ್ ವೆರಿ ಪವರ್ಫುಲ್ ಪೀಪಲ್ ಇರ್ತಾರಲ್ಲ, ಅವ್ರ ಆಚೆ ಕಡೆ ಜನಗಳ ಹತ್ರ ನೀವು ಹೋಗ್ಬಿಟ್ಟು ಇವ್ರು ಈ ಥರ ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ಇವ್ರು ನನ್ನ ಹತ್ರ ಹಿಂಗೆ ಬಿಹೇವ್ ಮಾಡ್ತಾರೆ, ಇವ್ರು ಹಿಂಗೆ ಅಂತ ಹೇಳಿದ್ರೆ ನೋ ಒನ್ ವಿಲ್ ಬಿಹೇವ್. ಈಗ ಹಿಂಗೆ ತೊಗೊಬೋದು, ಒಂದು ಕಪಲ್, ಗಂಡ ಹೆಂಡ್ತಿನೋ ಲವರ್ಸ್ ಯಾರೋ ಒಂದು ಕಪಲ್, ಹುಡುಗ ಹೊರಗಡೆ ಸೊಸೈಟಿಗೆ ತುಂಬ ಒಳ್ಳೆಯವನು, ಅಮಾಯಕಂತರ ಇರ್ತಾನೆ, ಒಳ್ಳೆ ಮುಖ. ಈ ಹೆಂಡ್ತಿ ಹತ್ರ ಅವನ ನಿಜವಾದ ಮುಖ ತೋರಿಸೋದು, ಸ್ಯಾಡಿಸ್ ಥರ ಬಿಹೇವ್, ಸ್ಯಾಡಿಸ್ ಅಂತನ ಲೆಕ್ಕ. ಸಿ,
ನನ್ನ ಕೇಳಿದ್ರೆ ಈಗ ನನಗೆ ಯಾರೋ ಒಬ್ಬ ನಾರ್ಸಿಸಿಸ್ಟ್ ಪಾರ್ಟ್ನರ್ ಇರ್ತಾರಂದ್ರೆ ನನಗೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಾನು ಏನು ಮಾಡ್ತಾ ಇರ್ತೇನೆ ಅಂತ ಹೇಳಿದ್ರೆ ದಿಸ್ ಆನ್ ಸಮಥಿಂಗ್ ಕಾಲ್ಡ್ ಗ್ಯಾಸ್ ಲೈಟಿಂಗ್ ಅಂತ ಸೈಕಾಲಜಿಲಿ. ಗ್ಯಾಸ್ ಲೈಟಿಂಗ್. ಓಕೆ, ಈಗ ಎಕ್ಸಾಂಪಲ್ ದರ್ ಇಸ್ ಅ ಪಾರ್ಟ್ನರ್, ಅವನು ಇನ್ಯಾವುದೋ ಒಂದು ಹುಡುಗಿ ಹತ್ರ ನನ್ನ ಕಣ್ಣು ಮುಂದೆ ಐ ಸಾ ಹಿಮ್ ಟಾಕಿಂಗ್ ಟು ಹರ್, ಆಯ್ತು ಆತೇನೋ ಇನ್ನೊಂದು ಮಿಟ್ಕೊಂಡು ಐ ಗೋ ಆಸ್ಕ್ ಹಿಮ್ ಏನು ಮಾಡ್ತಿದ್ಯಾ ನೀನು ಅಂತ ಕೇಳಿದೆ. ನಿನಗೆ ಬುದ್ಧಿ ಇಲ್ವಾ, ಏನು ತಲೆ ಇದೆಯಲ್ಲ ಅವಳು ನನ್ನ ಫ್ರೆಂಡು, ನಾನು ಏನೋ ವ್ಯವಹಾರ ಮಾತಾಡ್ತಾ ಇದ್ದೆ. ನಮ್ಮ ಫ್ರೆಂಡ್ಶಿಪ್ ಮೇಲೆ ಡೌಟ್ ಪಟ್ಬಿಟ್ಟೆ. ಹಾಂ, ಡೌಟ್ ಪಟ್ಬಿಟ್ಟೆ ನಾನು. ಅಯ್ಯೋ ಹೌದಾ, ನಾನೇ ತಪ್ಪು ತಿಳ್ಕೊಂಡ. ಅಲ್ಲ ನಿನ್ನ ರೂಮ್ ಯಾಕೆ ಹೋದಾಗ, ಇಲ್ಲ ವ್ಯವಹಾರನೇ ಮಾತಾಡ್ತಾ ಇದ್ದೆ, ನಿನ್ಗೆ ಅಷ್ಟೊಂದು ಅನುಮಾನನ, ನಿನ್ನ ಬುದ್ಧಿನೇ ಎಷ್ಟು ಹಿಂಗೆ ಅಂದಾಗ ನನ್ನ ಬಗ್ಗೆ ನನಗೆ ಕ್ವಶನ್ ಮಾಡ್ಕೋತೈತೆ. ಹಾಗಾದ್ರೆ ನಾನೇ ಸರಿಗಿಲ್ವಾ? ನೋಡು, ನನಗೆಲ್ಲ ಜನ ನನಗೆ ಎಷ್ಟು ಗೌರವಿಸ್ತಿದ್ದಾರೆ, ನೀನು ಮಾತ್ರ ಹಿಂಗೆ ಬಿಹೇವ್ ಮಾಡ್ತಾ ಇದ್ದೀಯ ನನ್ನ ಹತ್ರ. ನಾನು ಎಲ್ಲೋ ಹೋಗಿದ್ದೆ, ಅದನ್ನ ಯಾಕೆ ಅನುಮಾನ ಪಡ್ತೀಯಾ? ಇಲ್ಲಪ್ಪ ನೀನು ಇಲ್ಲೇ ಇದೆಯಲ್ಲ, ಹಿಂಗೆ ನನಗೆ ಗೊತ್ತಾಯ್ತು ವಿಷಯ, ನಾನು ಈ ಥರ ಎಲ್ಲ ಕೇಳ್ಪಟ್ಟೆ ಅಂತ ಹೇಳಿದ್ರೆ ಅವನು ಯಾವನೋ ಹೇಳ್ತಾನೆ ನಿನಗೆ ಬುದ್ಧಿ ಇಲ್ವಾ. ಹೀಗೆ ಅಂದ್ರೆ ಅವ್ರಿಗೆ ಅವರು ಮೇಲೆ ನಿಮ್ಗೆ ಕೀಳರಿಮೆ ಬರೋ ತರ ಮಾಡಿ, ಕೀಳರ ಮೇಲೆ ನಿನ್ಗೆ ಡೌಟ್ ಬರುತ್ತೆ, ನಾನೇ ಸರಿಗಿಲ್ವಾ, ನಾನು ಏನೇನೋ ಯೋಚನೆ ಮಾಡ್ತಾ ಇದ್ದೀನ, ಆ ವ್ಯಕ್ತಿ ಪಾಪ ಸರಿಯಾಗೇ ಇದ್ದಾನೇನೋ, ನನ್ನ ಮೇಲೆ ನನಗೆ ಅನ್ಸುತ್ತೆ ಏನೋ ನಾನೇ ಸೈಕಾಲಜಿಕಲಿ ಇಂಬ್ಯಾಲೆನ್ಸ್ ಇದ್ದೀನೇನೋ. ಸೊ ಎಲ್ಲವೂ ಕೂಡ ನೀವು ಪ್ರತಿಯೊಂದು ಅದು ಆ ಒಬ್ಬ ವ್ಯಕ್ತಿ ಜೊತೆ ಮಾತ್ರ ನಿಮ್ಗೆ ಆಗೋದು. ಆಗೋದು. ಬಟ್ ನೀವು ಹೊರಗಡೆ ಎಲ್ಲರ ಜೊತೆ ನೀವು ಮಾಮೂಲಿ ಚೆನ್ನಾಗಿರ್ತೀರಾ. ಹೌದು. ಓಕೆ ಓಕೆ. ಮತ್ತೆ ಈ ವ್ಯಕ್ತಿ ಕೂಡ ಆಚೆ ಕಡೆ ದೇವ್ರ ತರ. ಹಾ ಹಾ ಹಾ. when he comes to you, he will start abusing words which you have never heard in your life. ಆ ಥರ ಮತ್ತೆ ನಿನ್ನ ಪ್ರೆಸೆನ್ಸ್ ಬಗ್ಗೆ ಯೋಚನೆ ಮಾತಾಡೋದು, ಮತ್ತು ತನ್ನಗೆ ಯಾವಾಗ ಬೇಕೋ ಆಗ ಮಾತ್ರ ಬಂದು ನಿನ್ನನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು, ಎಮೋಷ್ನಲಿ, ಫೈನಾನ್ಷಿಯಲಿ, ಫಿಸಿಕಲಿ, ಮತ್ತೆ ವಿಡ್ರಾ ಮಾಡೋದು, ಮತ್ತು ಆ ಬರುವಿಕೆಗಾಗಿ ನೀವು ವೇಟ್ ಮಾಡ್ತಾ ಇರ್ತೀರಾ. ನಮ್ಗೆ ಯಾರಿಗೂ ಕಾಯೋದು ಇಷ್ಟ ಆಗಲ್ಲ. ಎಲ್ಲೋ ರೈಲ್ವೆ ಸ್ಟೇಷನಲ್ಲಿ ಕಾಯೋದು, ಏರ್ಪೋರ್ಟಲ್ಲಿ ಕಾಯೋದು, ಡು ಯು ಲೈಕ್ ದಟ್? ನೋ, ರೈಟ್? ಬಟ್ ಒಂದು ಮೆಸೇಜಿಗಾಗಿ ಕಾಯೋದು, ಅವ್ರ ಪ್ರೀತಿಗಾಗಿ ಕಾಯೋದು, ದಿಸ್ ವಿಲ್ ಶ್ರಿಂಕ್ ಯುವರ್ ಆರಾ. ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್. ಈಗ ನನಗೆ ಯಾಕಪ್ಪ ನನ್ನ ಜೀವನದಲ್ಲಿ ಹಿಂಗೆ ಆಗ್ತಾ ಇದೆ, ಕಷ್ಟಪಟ್ಟವಾಗಲೇ ಕಷ್ಟಪಡ್ತಾನೆ ಇರ್ತೀವಿ, ಬಿಕಾಸ್ ಯು ಆರ್ ಸ್ಟಕ್ ವಿತ್ ಆಲ್ ದಿಸ್ ಲೂಪ್, ಯು ಆರ್ ಸ್ಟಕ್ ವಿತ್ ದೀಸ್ ಕೈಂಡ್ ಆಫ್ ರಿಲೇಶನ್ಶಿಪ್. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಅದು ಹುಡುಗಿರೇ ಆಗ್ಬೋದು, ಹುಡುಗರೇ ಆಗ್ಬೋದು, ಯಾರೋ ಒಬ್ಬ ವ್ಯಕ್ತಿನ ಇಷ್ಟಪಟ್ಟ ತಕ್ಷಣ ಅವಳು ಇವನಿಗೆ ಹತ್ರ ಆಗ್ತಾಳೆ. ಹತ್ರ ಆಗ್ತಿದ್ದಂಗೆನೆ ಫಿಸಿಕಲಿ ಅವ್ರ ಜೊತೆ ಏನಾದರೂ ಆಟ ಆಡಿದ ತಕ್ಷಣ ಆ ಹುಡುಗನೋ ಹುಡುಗಿನೋ ಇವ್ರಿಗೆ ತುಂಬ ಕನೆಕ್ಟ್ ಆಗ್ಬಿಡ್ತಾರೆ. ಆಮೇಲೆ ಇವರು ಏನು ಆಗ್ದಂಗೆ ದಿಲ್ ಬಿ, ಅಂದರೆ ಎಗೈನ್ ಇದು ಅವ್ರ ಮೆಂಟಲ್ ಗೇಮ್. ಅದು This is also mental game. Okay. So it's example when I am in intimate relationship ಇದ್ದಾಗ I feel like wow, this is unreal, ನನ್ನ ಪಾರ್ಟ್ನರ್ ಮೇಕ್ಸ್ ಮೀ ಫೀಲ್ ಸೋ ಸ್ಪೆಷಲ್, ನನಗೆ ಇಷ್ಟೊಂದು ಅಟೆನ್ಷನ್ ಕೊಡ್ತಿದ್ದಾರೆ, ಎಲ್ಲ ಕಾಳಜಿ ಕೊಡ್ತಿದ್ದಾರೆ. ಆಲ್ ಆಫ್ ಸಡನ್ ನೆಕ್ಸ್ಟ್ ಒಂದು ಗುಡ್ ಮಾರ್ನಿಂಗ್ ಮೆಸೇಜು ಕೂಡ ಇಲ್ಲ. ಜಸ್ಟ್ ಲೈಕ್ ದಿಸ್ ಇಸ್ ಆಲ್ಸೋ ಗ್ಯಾಸ್ ಲೈಟಿಂಗ್. ಇಟ್ಸ್ ಲೈಕ್ ಡಿಡ್ ಐ ಡೂ ಸಮಥಿಂಗ್ ರಾಂಗ್? ನಾನೇನಾದ್ರು ತುಂಬ ಓವರಾಗಿ ಮಾತಾಡ್ಬಿಟ್ನಾ? ಇದು ತುಂಬಾ ಆಗ್ತಾ ಇದೆ ಇವಾಗಿನ ಡೇಟಿಂಗ್ ಆ್ಯಪ್ಸ್ಗಳಲ್ಲಿ. ಯಾರನ್ನೋ ಮೀಟ್ ಮಾಡ್ತೀರಾ, ಯು ಫೀಲ್ ಯು ಹ್ಯಾಡ್ ಅಮೇಝಿಂಗ್ ಟೈಮ್, ನೆಕ್ಸ್ಟ್ ಡೇ ಇಂದ ದೇ ವೋಂಟ್ ಇವನ್ ರೆಸ್ಪಾಂಡ್ ಟು ಯುವರ್ ಮೆಸೇಜಸ್, ಕಾಲ್ಸ್ ಆಗಿರ್ಬೋದು. ಈಗ ಅದಕ್ಕೆ ನೋಡಿ ಎಷ್ಟೊಂದು ಜನ ಮೆಂಟಲಿ ಇಂಬ್ಯಾಲೆನ್ಸ್ ಆಗ್ತಿರೋದು. ಸಿಚುಯೇಷನ್ಶಿಪ್ಪು, ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಸ್ಟೈಲ್ ಆಗಿರ್ಬೋದು. ಫೈಂಡಿಂಗ್ ಲವ್ ಇಸ್ ಸೋ ಡಿಫಿಕಲ್ಟ್ ದೀಸ್ ಡೇಸ್. ಸೊ ಇದೆಲ್ಲವೂ ಕೂಡ ದಿಸ್ ಇಸ್ ಆಲ್. ಈಗ ಟರ್ಮ್ಗಳಂತೂ ಕೆಲವು ಎಷ್ಟು ಕೆಡದಾಗಿದೆ ಅಂದರೆ, ಸಿಚುಯೇಷನ್ಶಿಪ್ ಕೆಲವೊಂದು ತಿಂಗಳಲ್ಲಿ, ವರ್ಷದಲ್ಲಿ ಕೆಲವೊಂದು ತಿಂಗಳು ಮಾತ್ರ ಬಂದು ನಿಮಗೆ ಹತ್ರ ಇರೋದಂತೆ. ಅವಾಗ ಫಿಸಿಕಲ್ಲು ಲವ್ವು ಮಣ್ಣು ಮಾಸಿ ಸಡನ್ನಾಗಿ ಮತ್ತೆ ಡಿಸ್ಕನೆಕ್ಟ್ ಆಗ್ಬಿಡೋದಂತೆ. ಹೌದು. ಸೊ ಇಟ್ ಇಸ್ ನಾಟ್ ಅಬೌಟ್ ಆಲ್ ದಿಸ್ ಟರ್ಮ್ಸ್, ಆಯಿತಾ? ಇಟ್ಸ್ ಆಲ್ಸೋ ಡಿಸ್ರೆಸ್ಪೆಕ್ಟ್ ಟು ಯೋರ್ ಸೆಲ್ಫ್, ಆಯಿತಾ? ಬಿಕಾಸ್ ನಾನು ನಂಬೋದು ಟೈಮ್ ಇಸ್ ಮನಿ. ನೀವು ಒಬ್ಬರಿಗೆ ಎಫರ್ಟ್ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ, ಆಯಿತಾ? ಈಗ ಯಾರ್ದೋ ಒಂದು ಮನೆ ಲ್ಯಾಂಡ್ ನೋಡ್ತೀರಾ, ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಸೈಟ್ ಇತ್ತು, ನಂಗೆ ತುಂಬ ಇಷ್ಟ ಆಯ್ತು ಅಂದ್ಬಿಟ್ಟು ನಾನು ಮನೆ ಕಟ್ಟಕ್ಕೆ ಶುರು ಮಾಡಿಬಿಡ್ತೀನಿ. ಇಲ್ಲ, ಎಲ್ಲ ಡಾಕ್ಯುಮೆಂಟೇಷನ್ ನೋಡ್ತೀನಿ, ಅಥವಾ ನೆಗೋಸಿಯೇಷನ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಲ್ವಾ? ಹಾಗೆ ನೀವು ಯಾರ ಹತ್ರನಾದರೂ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ, ಇಫ್ ಯು ಡೋಂಟ್ ಹ್ಯಾವ್ ಗ್ರೋತ್ ವಿತ್ ದಟ್ ಪರ್ಸನ್, ಆ ವ್ಯಕ್ತಿ ಜೊತೆ ನಿಮಗೆ ಬೆಳವಣಿಗೆ ಇಲ್ಲ, ಆಯಿತಾ? ನಾನು ನಿಂತು ನೀರಾಗೇ ಇದ್ದೀನಿ, ಒಂದು 2 ವರ್ಷ 3 ವರ್ಷದಿಂದ ನನಗೇನು ಗ್ರೋತ್ ಇಲ್ಲ ಅಂತ ಹೇಳಿದ್ರೆ, ದಟ್ ಈಸ್ ಅ ಫಸ್ಟ್ ಸೈನ್ ಟು ಸಿ ಇಟ್ ಇಸ್ ಅ ರಾಂಗ್ ರಿಲೇಷನ್ಶಿಪ್. ನೋಡಿ, ಒಂದು ರಿಲೇಷನ್ಶಿಪ್ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ ಶೋಸ್ ಆನ್ ಯೋರ್ ಸ್ಕಿನ್. ನೀವು ಅನ್ಕೋತೀರಾ, ಬಿಕಾಸ್ ಯೋರ್ ಬ್ರೈನ್, ಸೆಕೆಂಡ್ ಬ್ರೈನ್ ಇಸ್ ಯೋರ್ ಗಟ್. ಬಟರ್ಫ್ಲೈಸ್ ಅಂತೀವಲ್ಲ, ಇಟ್ಸ್ ನಾಟ್ ಕೆಮಿಸ್ಟ್ರಿ, ಆಯಿತಾ? ಸೊ ಯಾರನ್ನಾರು ಮೀಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಶುಡ್ ಫೀಲ್ ಗುಡ್, ನಿದ್ದೆ ಬರಬೇಕು, ಯು ಶುಡ್ ಫೀಲ್ ಸ್ಲೀಪಿ, ಬಿಕಾಸ್ ಯು ನೋ ದಟ್ ಐ ಆಮ್ ರಿಲ್ಯಾಕ್ಸ್ ವಿತ್ ದಿಸ್ ಪರ್ಸನ್. ಯಾಕಂದರೆ ನಿನ್ನ ಬಾಡಿಗೆ ದ ಪರ್ಸನ್ ಇಸ್ ರಾಂಗ್ ಟು ಯು, ಅದು ಅಲರ್ಟ್ ಮಾಡುತ್ತೆ. ಇಟ್ ವಿಲ್ ಗಿವ್ ಯು ಒಂಥರ ಸೆನ್ಸೇಷನ್ ಕೊಡುತ್ತೆ ಕಟ್ಟಲ್ಲಿ. ಯು ಫೀಲ್ ದಟ್ ವೆರಿ. ಯಾಕಂದ್ರೆ ನೋಡಿ, ಯಾರನ್ನಾರು ಈಗ ನಿಮ್ಮ ಅಮ್ಮ ಜೊತೆ ಇದ್ದರೆ, ಅಥವಾ ಯಾರೋ ಒಬ್ರು ನೀನು ತುಂಬ ನಂಬಿಕೆ ಇರೋರ ಜೊತೆ ಇದ್ರೆ, ಅವ್ರ ಮನೆ ಹೋದ ತಕ್ಷಣ ಅವ್ರ ಪ್ರೆಸೆನ್ಸಲ್ಲಿ ನಿದ್ದೆ ಬರೋಂಗಾಗತ್ತೆ. ಬಿಕಾಸ್ ಯು ನೋ ದಟ್ ಪರ್ಸನ್ ಇಸ್ ಸೇಫ್, ದಟ್ ಪರ್ಸನ್ ವಿಲ್ ನಾಟ್ ಹಾರ್ಮ್ ಯು ಅಂತ. ದಿಸ್ ಇಸ್ ಅ ರೀಸನ್.
ಈಗ ಆಗ್ಲೇ ನಾನು ಹೇಳ್ದಂಗೆ ಒಬ್ಬರನ್ನ ಅತಿಯಾಗಿ ಹಚ್ಕೊಳ್ಳೋದು, ಈಗ ಫಾದರ್ ಓಂಡ್ ಇದ್ರು ಅಥವಾ ನೀವು ಹೇಳಿದ್ರಲ್ಲ ಟ್ರಾಮಾ ಬಾಂಡಿಂಗ್ ಟ್ರಾಮಾ ಬಾಂಡಿಂಗ್ ಇದೆಲ್ಲ, ಈಗ ಸಡನ್ ಆಗಿ ನಾನು ನಿಲ್ಲಿಸ್ಬೇಕಿದೆಲ್ಲ. ಒಬ್ರು ಹಿಂದೆ ಹೋಗೋದು, 3 ಹೊತ್ತು ನೀನು ಇಲ್ದಿದ್ರೆ ನಂಗೆ ಲೈಫ್ ಇಲ್ಲ ಅಂತ ಅನ್ನೋದು, ಅಥವಾ ಪ್ಲೀಸ್ ನನ್ನ ಹತ್ರ ಮಾತಾಡು ಅನ್ನೋದು, ಪದೇ ಪದೇ ಅವಳು ಹಿಂದೆ ಬೀಳೋದು, ಈ ಥರದ್ದೆಲ್ಲ ಮಾಡ್ತಿರ್ತಾರಲ್ಲ. ಈಗ ನಾನು ಸಡನ್ ಆಗಿ ನಾನು ಚೇಂಜ್ ಆಗಬೇಕು. ನನಗೆ ಸೆಲ್ಫ್ ಹೀಲಿಂಗು, ಸೆಲ್ಫ್ ಲವ್ ಇದೆಲ್ಲ ತುಂಬ ದೊಡ್ಡ ದೊಡ್ಡ ಪ್ರೋಸೆಸ್ಸು. ಬಟ್ ಇಮ್ಮಿಡಿಯೇಟ್ಲಿ ಈ ದಿನದಿಂದ ಶುರು ಮಾಡಬೇಕು ಅಂದರೆ ಹೇಗದು? ಸ್ಟಾರ್ಟ್ ಮಿರರಿಂಗ್ ದರ್ ಆಕ್ಷನ್. ಯಾವಾಗ ನೀವು ಅವ್ರು ಹೇಗೆ ಬಿಹೇವ್ ಮಾಡ್ತಿದ್ರೋ ಹಾಗೆ ನೀವು ಅವ್ರ ಹತ್ರ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದಾಗ ಯು ವಿಲ್ ನೋ ಯುವರ್ ಟೇಸ್ಟ್ ಆಫ್ ಯುವರ್ ಓನ್ ಮೆಡಿಸಿನ್ ಥರ. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಪ್ರೀತಿ ಕೊಡ್ತಾರ, ನೀನು ಪ್ರೀತಿ ಕೊಡು. ಅವ್ರು ನಿನ್ನ ನಿರ್ಲಕ್ಷ್ಯ ಮಾಡ್ತಾರೆ, ನಿನ್ಗೇನು ಅದು ಬಾದರೇ ಆಗಲ್ಲ. ನನಗೆ ನೋಡಿ, ಯಾವಾಗ ಹೇಳ್ತೀನಿ, ನೀನು ಖುಷಿಯಾಗಿದ್ರೆ, ಸಂತೋಷವಾಗಿದ್ರೆ, ನೀನು ಚೆನ್ನಾಗಿ ರೆಡಿ ಆಗಿದ್ದು, ನೀನು ಜಿಮ್ ಮಾಡ್ತಾ ಇದ್ದು ಚೆನ್ನಾಗಿ, ಯು ಹ್ಯಾವ್ ಯುವರ್ ಓನ್ ಸೆಟ್ ಆಫ್ ಹಾಬೀಸ್, ಓನ್ ಸೆಟ್ ಆಫ್ ಫ್ರೆಂಡ್ಸ್. ನೀವು ಖುಷಿಯಾಗಿದ್ರೆ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ಇಟ್ ಅಲ್ವಾ. ನಾನು ಓಕೆ, ನನಗೆ ಮೆಸೇಜ್ ಮಾಡ್ತಾನ, ಕಾಲ್ ಮಾಡ್ತಾನ, ಎಲ್ಲಿದ್ದಾನೆ ಕೇಳೋಣ, ನಾನು ಇಡೀ ಸುತ್ತ ನನ್ನ ಪ್ರಪಂಚವನ್ನು ಆ ವ್ಯಕ್ತಿ ಹತ್ರ ಕ್ರಿಯೇಟ್ ಮಾಡಿದಾಗ ನನಗೇನಾಗುತ್ತೆ, ಆ ವ್ಯಕ್ತಿ ನನ್ನ ಜೊತೆ ಚೆನ್ನಾಗಿದ್ದಾಗ ನಾನು ಖುಷಿಯಾಗಿರ್ತೀನಿ, ಆ ವ್ಯಕ್ತಿ ನನ್ನ ದೂರ ತಳ್ಳಿದಾಗ ನಾನು ಕಾಯ್ತಾ ಇರ್ತೀನಿ, ಆ ವ್ಯಕ್ತಿ ನನ್ನನ್ನು ದ್ವೇಷಿಸಿದಾಗ ನಾನು ದ್ವೇಷಿಸ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ. ಸೊ ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಸುತ್ತ ಒಂದು ಸರ್ಕಲನ್ನು ಕಟ್ಕೋತಾ ಹೋಗಿ. ಅದನ್ನೇ ಹೇಳಿದೆ, 5% ಮಾತ್ರ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಲೈಫಲ್ಲಿ ಕೊಡಬೇಕು. ಯಾಕಂತ ಹೇಳಿದ್ರೆ ಎಷ್ಟೇ ಒಳ್ಳೆಯವರಾಗಿರಲಿ ಅಲ್ವಾ. ಈಗ ಲತಾ ಅಂಬಾನಿ ಅಂತ ನೋಡಿದ್ರು ಕೂಡ ಅವರು ಅಂಬಾನಿ ಹಿಂದೆನೇ ಸುತ್ತಾ ಇಲ್ಲ ಅಲ್ವಾ. ಅವ್ರದ್ದೇ ಆದ ಅವ್ರಿಗೊಂದು ಹಾಬೀಸ್ ಇದೆ, ಅವ್ರದ್ದೇ ಅದೊಂದು ಐಡೆಂಟಿಟಿ ಇದೆ, ಕೆರಿಯರ್ ಇದೆ, ಫೋಕಸ್ ಇದೆ, ಸ್ಪಿರಿಚುವಲಿ ಎಲ್ಲ ಥರ ನೀವು ಇವಾಲ್ವ್ ಆಗ್ತಾ ಹೋದಾಗ ಒಂದು ಕಂಪ್ಲೀಟ್ ಪರ್ಸ್ನಾಲಿಟಿ ಆದಾಗ ನಿಮ್ಮಲ್ಲೇ ಗೊತ್ತಿಲ್ಲದ ಹಾಗೆ ಒಂದು ಆಕರ್ಷಣೆ ಹುಟ್ಟುತ್ತಾ ಹೋಗುತ್ತೆ. ಎಸ್ಪೆಷಲಿ ಸ್ಪಿರಿಚುವಲಿ. ಯಾವಾಗ ನೀವು ಸ್ಪಿರಿಚುವಲಿ ಯಾಕೆ ಇಂಪಾರ್ಟೆಂಟ್ ಗೊತ್ತಾ, ನಾವು ಅನ್ಕೊಂಡ್ಬಿಡ್ತೀವಿ ಒಂದು 20 ವರ್ಷ ಆದಮೇಲೆ ಧ್ಯಾನ ಮಾಡೋಣ, ಇವಾಗ ಯಾಕೆ ನಾನು ಕಾಶಿಗೆ ಹೋಗ್ಬೇಕು, ವಯಸ್ಸಾದ್ಮೇಲೆ ಹೋಗೋಣ. ಅಷ್ಟೊತ್ತಲ್ಲಿ ನೀವು ದೇಹದಲ್ಲೂ ಶಕ್ತಿ ಇರಲ್ಲ, ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸಲ್ಲೂ ಶಕ್ತಿ ಇರಲ್ಲ, ನಮಗೆ ನಿದ್ದೆನೂ ಬರ್ತಾ ಇರಲ್ಲ. ನಮ್ಮ ವಯಸ್ಸು ಆಗ್ತಾ ಇದ್ದಾಗ ನಮ್ಮ ನಿದ್ದೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವುದು ನಮ್ಮ ದೇಹ ಯಾವುದಕ್ಕೂ ಕೋಪ್ರೇಟ್ ಮಾಡ್ತಾರಲ್ಲ. ಈಗ ನಿನಗೆ ಅಟ್ಲೀಸ್ಟ್ ನನಗೆ ಇವಾಗ 30 ವರ್ಷದಲ್ಲಿ ನನಗೆ ಸ್ಪಿರಿಚುಯಾಲಿಟಿ ಗೊತ್ತಾದರೆ ಜೀವನದ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಭಗವಂತನ ಸ್ಮರಣೆ ಯಾವಾಗ ಮಾಡ್ತಾ ಹೋಗ್ತೀಯ ಅಂತ ಹೇಳ್ತೀನಿ. ಯಾವುದೇ ಒಂದು ಸೈನ್ಸ್ ಮಾತಾಡಲಿ, ಏನೇ ಮಾತಾಡಲಿ, ಅದಕ್ಕಿಂತ ಮಿಗಿಲಾಗಿದ್ದೀನಿ ಯಾವುದೂ ಇಲ್ಲ. ನೀನು ಯಾವುದೋ ಒಂದು ಕೆಟ್ಟ ಕೂಪದಲ್ಲಿದೆಯಾ, ಆಯ್ತಾ, ಧೃತ ಕರ್ಮ ಅಂತ ಕರಿತೀವಿ, ಯಾವುದೋ ಒಂದು ಕರ್ಮ ಇದೆ ನನ್ನ ಹಣೆ ಬರದಲ್ಲಿ, ಅದು ಬರ್ದಿದೆ, ಇದನ್ನು ಅನುಭವಿಸ್ಲೇಬೇಕು ನಾನು. ಅಟ್ಲೀಸ್ಟ್ ಆ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಅನ್ಕೋತೀವಿ ಒಂದೊಂದು ಕ್ರಿಸ್ಟಲ್ ಹಾಕ್ಬಿಡೋಣ, ಇದೇನೋ ತಪ್ಪಿಡುತ್ತೆ, ನಾವು ಗ್ರಹಚಾರ ತಪ್ಪಿಡುತ್ತೆ, ಒಂದು ಡೈಮಂಡ್ ಹಾಕ್ಬಿಡೋಣ, ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಡೋಣ. ಇದು ಯಾವುದೋ ನಿನ್ನನ್ನು ತಡೆಯಲ್ಲ. ಯಾವುದು ನಿನ್ನ ಲೈಫಲ್ಲಿ ಆಗಬೇಕು ಅಂತ ಇರುತ್ತೋ ಅದಾಗೇ ಆಗುತ್ತೆ. ಅದನ್ನು ಯಾರೂ ಕೂಡ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಹಾಗಿದ್ರೆ ಒಳ್ಳೆ ಕ್ವಶನ್ ನೀವು ಹೇಳಿದ್ದು. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಹಣೆ ಬರದಲ್ಲಿ ಅವನಿಗೆ ಏನೋ ಒಂದು ಆಗಬೇಕು, ಕೆಟ್ಟದಾಗಬೇಕು ಅಂತ ಇದ್ದೇ ಇರತ್ತೆ ಅಂತಲೇ ಇಟ್ಕೊಳ್ಳಿ. ಹಂಗೆ ಆಲ್ರೆಡಿ ಫಿಕ್ಸ್ ಆಗಿದ್ದಾಗ, ಡಿಸೈಡ್ ಆಗಿದ್ದಾಗ ಮತ್ತೆ ನಾನು ಯಾಕೆ ಇದೆಲ್ಲ ಮಾಡಬೇಕು, ನಾನು ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ನಾನು ಯಾಕೆ ಇದೆಲ್ಲ ಮಾಡಬೇಕು? ಆಯ್ತು, ಈಗ ಒಂದು ವರ್ಷ ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಆಯಿತಾ, ಕಷ್ಟಪಟ್ಟು ದುಡಿತೀನಿ, ದಿನ ಹಗಲು ದುಡಿತೀನಿ, ಒಂದಿಷ್ಟು ದುಡ್ಡು ಬರುತ್ತೆ. ಮುಂದಿನ ವರ್ಷ ನಾನು ಏನು ಕೆಲಸ ಮಾಡಲ್ಲ, ಮನೇಲಿ ಆರಾಮಾಗಿ ಕೂತ್ಕೊಂಡು ನಿದ್ದೆ ಮಾಡಿಕೊಂಡು ನಿಧಾನಕ್ಕೆ ಊಟ ಮಾಡ್ತೀನಿ, ಯಾವಾಗ ಬೇಕೋ ಅವಾಗ ಎದ್ದೇಳ್ತೀನಿ, ಯಾವಾಗ ಬೇಕೋ ಅವಾಗ ಸ್ನಾನ ಮಾಡ್ತೀನಿ, ಕೇಳೋರಿಲ್ಲ, ಏನೂ ಇಲ್ಲ. ಯಾಕಂದ್ರೆ ದುಡ್ಡಿದೆ, ಆರಾಮಾಗಿ ಮಜಾ ಮಾಡ್ಬೋದು, ಇರ್ಬೋದು. ಮುಂದಿನ ವರ್ಷ ಅದನ್ನೇ ಮಾಡೋಕ್ಕೆ ಸಾಧ್ಯನಾ? ಇಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಇನ್ನೇನು ಈ ದೇವಸ್ಥಾನಕ್ಕೆ ಹೋಗ್ತೀಯ, ಪೂಜೆ ಮಾಡ್ತೀಯ, ಎಲ್ಲವೂ ಕೂಡ ಒಂದು ನಿನ್ನ ಬ್ಯಾಂಕಲ್ಲಿ ಅಕೌಂಟಲ್ಲಿ ದುಡ್ಡು ಬಂದ ಹಾಗೆ. ಎಲ್ಲ ಪುಣ್ಯವನ್ನ ಡೆಪಾಸಿಟ್ ಮಾಡಿರ್ತೀಯ. ಇನ್ನು 5 ವರ್ಷ ನೀನು ಆ ಪುಣ್ಯ ಪುರಸ್ಕಾರ ಏನೋ ಮಾಡದೇ ಇದ್ರು ಕೂಡ ಅದೆಲ್ಲ ಪುಣ್ಯ ನೀನು ಏನು ಕಲೆಕ್ಟ್ ಮಾಡಿದ್ಯೋ ಅದು ನಿನಗೆ ಸೇರ್ತಾ ಅಲ್ಲಿ ತನಕ ಕಾಪಾಡುತ್ತೆ ಅಷ್ಟೇ. ಅದಾದ್ಮೇಲೆ ನೀನು ಮಾಡ್ಬೇಕಲ್ವಾ. ಇವಾಗ ನಾನು ಆರಾಮಾಗಿದ್ದೀನಿ, ಎಲ್ಲ ಜೀವನದಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿನ್ನ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯ ಅಥವಾ ನೀನು ಮಾಡಿರ್ತಕ್ಕಂಥ ಪುಣ್ಯ ಅದು. ಸೊ ಅದು ಖಾಲಿ ಆಗೇ ಆಗತ್ತೆ ಅಲ್ವಾ. ಪಾಪ ಪುಣ್ಯ ಯಾವುದೇ ಆಗಿರ್ಲಿ ಅದು ಖಾಲಿ ಆಗ್ತಾನೆ ಇರ್ತದೆ. ಒಂದು ಸೈಕಲ್ ಇದು, ಗೊತ್ತಾಯ್ತಾ. ಸೊ ಹಾಗಾಗಿ ನೀನು ಹೆಚ್ಚಾಗಿ ನೀನು ಯಾವಾಗ ಒಳ್ಳೆ ಕೆಲಸಗಳನ್ನ ಮಾಡ್ತೀಯ, ಧರ್ಮ ಅಲ್ವಾ, ನಿನ್ನ ಧರ್ಮಕ್ಕಿಂತ ಯಾವುದು ಧರ್ಮ ಅಂತ ಹೇಳಿದ್ರೆ ಯಾವುದು ಜಾತಿ ಭೇದ ಅದಲ್ಲ. ನೀನು ನಡ್ಕೊಡ್ತಕ್ಕಂಥ ರೀತಿ ಏನಿದೆ ಅಲ್ಲೊಬ್ಬನಿಗೆ ಆನ್ಸರ್ ಕೊಡಲೇಬೇಕಲ್ವಾ. ಅದನ್ನೇ ಯಾವಾಗ ಇರ್ತೀಯೋ ಆವಾಗ ನಿಮಗೆ ಎಲ್ಲವೂ ಕಡೆ. ಈಗ ನೀವು ನೋಡಿರ್ಬೋದು, ರಾಮನಿಗೊಂದು ಅಳಿಲು ಕೂಡ ಸಹಾಯ ಮಾಡುತ್ತಂತೆ, ಪ್ರಾಣಿಗಳು ಸಹಾಯ ಮಾಡುತ್ತಂತೆ. ಯಾಕೆ? ರಾಮನ ಅಷ್ಟು ಮರ್ಯಾದೆ ಪುರುಷ, ಅಂಥ ಸತ್ಗುಣಗಳನ್ನ ಅಲ್ವಾ ಆ ರಾಮನಲ್ಲಿತ್ತು. ಈಗ ನಮ್ಗೆ ಯಾವಾಗ ನಮ್ಮ ಗುಣ, ನಮ್ಮ ಧರ್ಮವನ್ನ ನಾವು ಪಾಲನೆ ಮಾಡ್ತಾ ಹೋಗ್ತಿರೋ ಭಗವಂತನೂ ನಮ್ಮ ಜೊತೆ ಇರ್ತಾನೆ, ಜನಗಳು ನಮ್ಮ ಜೊತೆ ಇರ್ತಾರೆ. ಯಾವುದೋ ಒಂದು ಕೆಟ್ಟದಾಗಬೇಕು ಅಂತ ಇದ್ರೂ ಕೂಡ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಮಾಡ್ತಕ್ಕಂಥ ಕರ್ಮ ಏನಿದೆಯೋ ಅಲ್ವಾ, ಅದನ್ನು ಆಗಮ ಕರ್ಮ ಅಂತ ಕರಿತೀವಿ. ಅದನ್ನ ಮುಂದೆ ಬರ್ತಕ್ಕಂಥ ಕರ್ಮವನ್ನು ಬದಲಾಯಿಸೋದಕ್ಕೆ ನಮ್ಗೆ ಈಗ ಒಂದು ಆಪರ್ಚುನಿಟಿ ಇರುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಒಳ್ಳೇದಾಗ್ತಾ ಹೋಗುತ್ತೆ.
ಓಕೆ, ಈಗ ನಾನು ಸೈಂಟಿಫಿಕಲಿ ಕೇಳ್ತೀನಿ ಈ ವಿಚಾರನ. ಈಗ ಉದಾಹರಣೆಗೆ, ಈಗ ನಂಬೋರು ನಂಬಲಿ, ನಮ್ದೇ ಇಲ್ದವ್ರು ಬಿಡಲಿ. ಈಗ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಮಾತಾಡ್ತೀವಲ್ಲ, ಮಾಂಟ ಮಾತ್ರ, ಇದು ಏನು ಒಂದು ನಿಂಬೆಹಣ್ಣು ನಿಮ್ಮ ಉಗುರು ತಗೊಳ್ಳೋದಂತೆ, ನಿಮ್ಮ ಬಟ್ಟೆ ತಗೊಳ್ಳೋದಂತೆ, ಕೂದಲು ತಗೊಳ್ಳೋದಂತೆ, ಕಟ್ಟೋದು ಅಥವಾ ಮನೆ ಮುಂದೆ ಏನೋ ಮಣ್ಣಗದ್ಬಿಟ್ಟು ಇಡೋದಂತೆ. ಇನ್ಫ್ಯಾಕ್ಟ್ ವಿಧಾನಸೌಧದ ಮುಂದೆ ಕೂಡ ನಿಮಗೆ ಗೊತ್ತಿರುತ್ತೆ, ಮಡಿಕೆ ಇಡ್ತಾರೆ, ನಿಂಬೆಹಣ್ಣು ಇಡ್ತಾರೆ, ಕೆಲವರೆಲ್ಲ ನಿಂಬೆಹಣ್ಣು ಇಟ್ಕೊಂಡು ಓಡಾಡ್ತಾರೆ. ಈ ಥರದ್ದೆಲ್ಲ ಏನೇನೋ ನಡೆಯುತ್ತೆ, ಆಯಿತಾ. ಆದರೆ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ಇದನ್ನು ನೋಡೋದಾದರೆ ಇದು ನಿಜವಾಗ್ಲೂ ಇದೆಯಾ? ಅಥವಾ ಓಕೆ, ಈ ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಕಣ್ಮುಂದೆ ಬಂದರೆ, ಇದು ಒಬ್ಬ ಮನುಷ್ಯನಿಗೆ ಸೈಕಲಾಜಿಕಲಿ, ನಾನು ಇದು ದೆವ್ವ ಭೂತ ಸ್ಪಿರಿಟುಗೆ ಅದೇನು ನಾನು ಮಾತಾಡ್ತಾ ಇಲ್ಲ. ಈಗ ಯಾರೋ ಒಬ್ಬರು ನಿಮ್ಮ ಮನೆ ಮುಂದೆ ಏನೋ ಮಾಟ ಮಂತ್ರ ಮಾಡಿ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ. ಈಗ ಸಡನ್ನಾಗಿ ನೀವು ಅದನ್ನು ನೋಡಿದ್ರು, ಅದರಿಂದ ಏನೋ ದೆವ್ವ ಬಂತು ಭೂತ ಬಂತು, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಸೈಕಲಾಜಿಕಲಿ ಒಬ್ಬ ಮನುಷ್ಯನಿಗೆ ಅದು ಹೇಗೆ ಎಫೆಕ್ಟ್ ಮಾಡುತ್ತೆ? ಹೌದು. ಈಗ ನಮ್ಮ ಬ್ರೈನಲ್ಲಿ RAS ಅಂತ ಇರುತ್ತೆ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ. ಈಗ ನೀವು ಸಣ್ಣ ವಯಸ್ಸಲ್ಲಿ ನಾವು ಆಟಾಡ್ತಾ ಇದ್ವಿ, ಕಣ್ಣು ಮುಚ್ಕೊಂಡು ರೆಡ್ ಕಲರ್ ಕಾರ್ ನೆನ್ಸ್ಕೊತೀವಿ, ಎಲ್ಲೆಲ್ಲಿ ರೆಡ್ ಕಲರ್ ಕಾರ್ ಸಿಗುತ್ತೋ ಅದೆಲ್ಲ ಲಕ್ಕಿ ನಮಗೆ ಅಂತ. ಸೊ ನಿನ್ನ ಬ್ರೈನ್ ಏನು ಫೋಕಸ್ ಮಾಡೋದು, ಬರೀ ರೆಡ್ ಕಲರ್ ಕಾರ್ ಮಾತ್ರ ಫೋಕಸ್ ಮಾಡುತ್ತೆ. ಹಾಗೆ ಈಗ ಎಕ್ಸಾಂಪಲ್, ನನಗೆ ಅವನಿಗೆ ಒಂದು ವೈಯಕ್ತಿಕವಾಗಿ ಜಗಳ ಆಗಿರುತ್ತೆ, ಆಯ್ತು. ಆಕೆ ಏನಾದರೂ ನಂಗೆ ಮಾಡ್ತಾಳೆ, ಕೆಟ್ಟದ್ದು ಮಾಡ್ತಾಳೆ ಅಂತ ನನಗೆ ಅನಿಸ್ತಾ ಇರುತ್ತೆ, ಆಯ್ತಾ. ಅದೇ ಒಂದು ಕಾಕ್ತಾಳಿಯಾಗಿ ಎಲ್ಲೋ ನನ್ನ ಮನೆ ಹತ್ರ ಒಂದು ನಿಂಬೆಹಣ್ಣು ಇರುತ್ತೆ, ಆಯ್ತಾ. ನಿಂಬೆಹಣ್ಣು ನೋಡಿದ ತಕ್ಷಣ ನನಗೇನು ಅನ್ಸುತ್ತೆ, ಓ ಇದೇನೋ ಒಂದು ಕೆಟ್ಟದ್ದು. ನೀವು ನೋಡಿದ್ರೆ ಮಾಟ ಮಂತ್ರ ಮಾಡಿದಾಗ ಒಂದು ಕೋಳಿ ತಂದು ಹಾಕೋದು, ಅಥವಾ ಒಂದು ಮೂಳೆಗಳನ್ನ ಹಾಕೋದು, ಅಥವಾ ಏನೋ ವಿಚಿತ್ರವಾಗಿ ಅದನ್ನ ಅವರಿಗೆ ಕಣ್ಣಿಗೆ ಕಾಣೋ ಥರ ಮಾಡ್ತಾರೆ, ಆಯ್ತಾ. ಅದೇನಾಗುತ್ತೆ ಅಂತ ಹೇಳಿದ್ರೆ, ನಿನ್ನ ಆರಾ ಏನಂತ ಹೇಳ್ತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಆಕರ್ಷಕ ಶಕ್ತಿ ಇರುತ್ತೆ, ಅದನ್ನ ಆರಾ ಅಂತ ಕರಿತೀವಿ. ಏನಾಗುತ್ತೆ ಆ ಆರಾ ಅಂದಾಗ, ಅದನ್ನ ನನ್ನ ಆರದಲ್ಲಿ ಬಂದ್ಬಿಡುತ್ತೆ ಅಲ್ವಾ. ಏನಾಗುತ್ತೆ, ನನಗೆ ಫಸ್ಟ್ ಏನಂತ ಹೇಳಿದ್ರೆ, ಡರ ಉಮರ ಅಂತ ಹೇಳ್ತಾರೆ. ಯಾವಾಗ ನಾನು ಭಯ ಪಡ್ತಾ ಇರ್ತೀನಿ, ಓಕೆ, ನನಗೆ ಭಯ ಅನ್ನೋದು ಒಂದು ತುಂಬ ಕೆಟ್ಟ ಫೀಲಿಂಗ್, ಆಯ್ತಾ. ನನ್ನನ್ನು ನಾನು ಪ್ರತಿದಿನ ನನ್ನ ಜೊತೆ ನನಗೆ ಯುದ್ಧ ಆಗ್ತಾ ಇರುತ್ತೆ, ಆಯ್ತಾ. ಏನಾಗುತ್ತೆ, ಪ್ರತಿಯೊಂದು ನನಗೆ ಏನಾಗುತ್ತೆ, ನನಗೇನೋ ಕೆಟ್ಟದಾಗುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡ್ತಾನೆ ಇರ್ತೀನಿ. ಸೊ ನೀನು ಅದನ್ನೇ ಯೋಚನೆ ಮಾಡ್ತಾ ಇದ್ದಾಗ ಅದು ನಿನ್ನ ಸುಪ್ತ ಮನಸ್ಸಿಗೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ನೀನು ನೋಡಿ, ಯಾವಾಗಲೂ ಇಷ್ಟೇ ಈ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಕಣೋ, ಏನು ಗೊತ್ತಾಗ್ತಾನೆ ಇಲ್ಲ ಅಂತ. ಕೆಲವರು ಯಾರು ನೆಗೆಟಿವ್ ಆಗಿರ್ತಾರೆ ಅವ್ರಿಗೆ ತುಂಬಾ ನೆಗೆಟಿವ್ ಆಗ್ತಾ ಹೋಗುತ್ತೆ, ಯಾವಾಗ ಪಾಸಿಟಿವ್ ಆಗಿರ್ತಾರೆ ಅವ್ರು ಪಾಸಿಟಿವ್ ಆಗ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ ನಿನ್ನ ಬ್ರೈನ್, ನಾನು ಇದನ್ನು ಸೈಂಟಿಫಿಕ್ ಆಗಿ ಹೇಳ್ತೀನಿ, ನಿನ್ನ RAS ಏನಿರುತ್ತೆ ಅದು ಫಿಲ್ಟರ್ ಔಟ್ ಮಾಡಿ ಆ ಥಾಟನ್ನು ಮಾತ್ರ ಕೊಡ್ತಾ ಇರುತ್ತೆ, ಪಾಸಿಟಿವ್ ಥಾಟನ್ನು. ಈಗ ಅದನ್ನೇ ನಾನು ಫೋಕಸ್ ಮಾಡ್ತಿರ್ತೀನಿ, ಏನೋ ಕೆಟ್ಟದಾಗುತ್ತೆ. ಯಾರೋ ಒಬ್ಬ ದುಡ್ಡು ಕೊಡ್ಬೇಕಂತ ಇರ್ತಾನೆ, ಅವನೆಲ್ಲ ಓಡೋಗ್ಬಿಟ್ಟಿರ್ತಾನೆ, ನೋಡಿ ಆ ಬ್ಲ್ಯಾಕ್ ಮ್ಯಾಜಿಕ್ ನಿಜ ಆಯಿತು, ಅವನು ಅದೇ ಟೈಮಲ್ಲಿ ಹೋಗಿರ್ತಾನೆ. ಮತ್ತೆ ಇನ್ನೊಂದೇನಾಗುತ್ತೆ, ಎಲ್ಲೋ ಒಂದು ಗ್ಲಾಸ್ ಹೊಡೀತು, ನೋಡಿದ್ಯಾ ಅದಾಗಿದೆ. ಎಲ್ಲದಕ್ಕೂ ಅದನ್ನ ಹಿಡಿದು ನಿನ್ನ ಬ್ರೈನು ಫಿಲ್ಟರ್ ಔಟ್ ಮಾಡ್ತಾ ಹೋಗುತ್ತೆ, ಎವಿಡೆನ್ಸ್ ಅನ್ನು ಹುಡುಕ್ತಾ ಹೋಗುತ್ತೆ. ಯಾವಾಗಲೂ ಅಷ್ಟೇ ನಿನ್ನ ಬ್ರೈನ್ ಎವಿಡೆನ್ಸ್ ಅನ್ನು ಹುಡುಕ್ತಾ ಹೋಗುತ್ತೆ. ನಾನು ಅದನ್ನ ಹೇಳಿದೆ, ಪ್ರತಿಯೊಂದು ಎಮೋಷನ್ ಅಡ್ರೆಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಹೆಂಗೆ ಅಂತ ಹೇಳಿದ್ರೆ, ನಿಮ್ಮ ಎಮೋಷನ್ ಒಂದು ನದಿ ಹರಿತಾ ಇರೋ ರೀತಿ ಹರಿತಾ ಇರುತ್ತೆ. ಯಾವಾಗ ನಾನು ಅದನ್ನು ಯೋಚನೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ, ನಾನು ಗುಲಾಬ್ ಜಾಮೂನ್ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ, ನಿನ್ನ ತಲೆಯಲ್ಲಿ ಬರೀ ಗುಲಾಬ್ ಜಾಮೂನ್ಗಳೇ ಬರ್ತಾರೆ. ನೀನು ಈಗ ಯಾರೋ ಒಂದು ವ್ಯಕ್ತಿ ಇರ್ತಾರೆ, ನಾನು ಇಲ್ಲಪ್ಪ ಅವಳ ಹತ್ರ ಅವಳ ಬಗ್ಗೆ ಯೋಚನೆ ಮಾಡಬಾರ್ದು, ಅವಳಿಗೆ ಮೆಸೇಜ್ ಮಾಡಬಾರ್ದು ಅಂದ್ರೆ ಅವಳ ಹತ್ರ ಮಾತಾಡೋಣ ಅಂತ ಅನಿಸುತ್ತೆ. ಬೇಡ ಅಂತ ಹೇಳಿದ್ರೆ ನೀವು ಗೊತ್ತಿಲ್ಲದೆ ಹಾಯ್ ಅಂತ ಕಳ್ಸಿಕೊಡ್ತೀರಾ. ಏನು ಮಾಡಬಾರ್ದು, ಇವಾಗ ನಾನು ಏನೋ ತಿನ್ನಬಾರ್ದು ಅಂತ ಅನ್ಕೋತೀನಿ, ಡಯಟ್ ಮಾಡೋಣ, ಇವತ್ತಿನ ಡಯಟ್ ಮಾಡೋಣ ಅಂತ ತಕ್ಷಣ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಆಯ್ತಾ. ಸೊ ನಿನ್ನ ಬ್ರೈನ್ ಹೆಂಗೆ ಅಂತ ಹೇಳಿದ್ರೆ, ನೀನು ಏನನ್ನ ಮಾಡಬೇಡ ಅಂತ ಫೋರ್ಸ್ಫುಲ್ ಆಗಿ ತಡೆಗಟ್ತೀಯೋ ಅದನ್ನ ಮಾಡಬೇಕು ಅನ್ನೋ ಇಂಪಲ್ಸಿವ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದೇನಾಗುತ್ತೆ ಅಂತ ಹೇಳಿದ್ರೆ, ನಿನ್ನಲ್ಲಿ ಒಂದು ಫಿಯರ್ನ ಇಂಬೈಬ್ ಮಾಡ್ತಾ ಹೋಗುತ್ತೆ. ಯಾವಾಗ ಫಿಯರ್ ಸ್ಟಾರ್ಟ್ ಆಗ್ತೋ, ನಿನ್ನ ಮ್ಯಾನಿಫೆಸ್ಟಿಂಗ್, ಯಾವಾಗಲೂ ಹೇಳ್ತೀನಿ, ನೀವು ಯಾವಾಗ ನಿಮ್ಗೆ ಕೆಟ್ಟದನ್ನ ಏನೋ ಆಗುತ್ತೆ ಅನ್ಕೋತಿರ್ತಾರೆ, ನಿಮ್ಮ ಜೀವನದಲ್ಲಿ ಆಗುತ್ತೆ ಅದು, ಆಯ್ತಾ. ಯಾವಾಗ ನಾನು ಅದಾಗಲೇಬಾರ್ದು ಅಂತ ಭಯ ಪಡ್ತಾ ಇರ್ತೀನೋ ಅದಾಗಿ ಅದೇ ಆಗ್ತಾ ಇರುತ್ತೆ. ಇನ್ನೊಂದಂತೆ ಸೈಕಾಲಜಿಲಿ ಎಂಟಿ ಬೋಟ್ ಥಿಯರಿ ಅಂತ ಕರಿತೀವಿ. ಏನಂತ ಹೇಳಿದ್ರೆ, ಒಬ್ಬ ನೀರಲ್ಲಿ ದೊಡ್ಡ ನದಿ ಇರುತ್ತಂತೆ, ಅದರಲ್ಲಿ ದೋಣಿ ಸಾಗಿಸ್ತಾ ಹೋಗ್ತಾ ಇರ್ತಾನಂತೆ. ಹಿಂದ್ಗಡೆಯಿಂದ ಒಂದು ದೋಣಿ ಬಂದು ಫಟ್ ಅಂತ ಮುದ್ದಿದ್ದು ರಭಸಕ್ಕೆ ಒಂದು ದೋಣಿ ರಪ್ಚರ್ ಆಗ್ಬಿಡುತ್ತೆ. ಸರಿ ಬೈಕೋತಾ ಇರ್ತಾನೆ, ಯಾವನೋ ಇವನು ಹಂಗೆ ಹಿಂಗೆ ಅಂತ ತಿರುಗಿ ನೋಡ್ತಾನೆ, ಖಾಲಿ ದೋಣಿ, ಆಯ್ತಾ. ಅವಾಗ ಏನಾಗತ್ತೆ, ಯಾರು ಇಲ್ವಲ್ಲ, ಬೈದೇನು ಪ್ರಯೋಜನ ಅಂತ ಹೇಳ್ಬಿಟ್ಟು ಸುಮ್ಮನೆ ಆ ದೋಣಿ ಹತ್ಬಿಟ್ಟು ಸೇಲ್ ಮಾಡ್ಕೊಂಡು ಹೋಗ್ತಾನಂತ. ಅದೇ ಇನ್ನೊಬ್ಬ ಇದ್ದಿದ್ದಿದ್ರೆ ಅವನ ಮೇಲೆ ಬ್ಲೇಮ್ ಹಾಕ್ತಿದ್ದ, ಬೈತಾ ಇದ್ದ, ಇಂಥವ್ನು ಅಂಥವ್ನು ಅಂತ ಹೇಳ್ತಿದ್ದ, ಜಗಳ ಮಾಡ್ತಿದ್ದ, ಕುತ್ತಿಗೆ ಪಟ್ಟಿ ಹಿಡಿತಿದ್ದ, ಎಲ್ಲ ಆಗ್ತಿತ್ತು. ಹಾಗೆ ನಮ್ಮ ಬ್ರೈನಲ್ಲಿ ಏನಾಗುತ್ತೆ ಗೊತ್ತಾ, ಈಗ ಏನೋ ನೀವು ನಂಗೆ ಹೇಳಿರ್ತೀರ, ಚೆನ್ನಾಗಿ ಕಾಣಿಸ್ತೀರಾ ಸೌಜನ್ಯ ಅಂತ ಹೇಳಿರ್ತೀರ, ನಾನು ಆನ್ ದ ವೇ ಹೋಗ್ಬೇಕಂದ್ರೆ ಸ್ವಲ್ಪ ಜಾರ್ಬಿಡ್ತೀನಿ, ಆಯ್ತಾ. ರಾಜೇಶ್ ಚೆನ್ನಾಗಿದೆಯಾ ಅಂತ. ಸೊ ನಮಗೆ ಏನೇ ಕೆಟ್ಟದಾಗ್ಲಿ ನಮ್ಮ ಮನುಷ್ಯನ ಜೀವನದಲ್ಲಿ, ನಾವು ಅದಕ್ಕೆ ಒಂದು ಬ್ಲೇಮನ್ನು ಹುಡುಕ್ತಾ ಇರ್ತೀವಿ. ಯಾರು ಸಿಕ್ಲಿಲ್ವಾ ಪಾಪ ಗ್ರಹಗಳ ಮೇಲೆ ಹಾಕ್ಬಿಡ್ತೀವಿ,
ಇವಾಗ ನನಗೆ ಶನಿ ದಶೆ ನಡೀತಾ ಇದೆ, ರಾಹು ಭುಕ್ತಿ ನಡೀತಾ ಇದೆ. ಬಟ್ ಕೆಲವೊಂದ್ಸರಿ ಅದು ನಿಜಾನೂ ಆಗತ್ತಲ್ಲ. ಎಲ್ಲವೂ ಕೂಡ ಕೋಇನ್ಸಿಡೆನ್ಸ್. ಈಗ ನಾನು ನಿಮ್ಗೊಂದು ಕೇಳ್ತೀನಿ ಆಯ್ತಾ, ನಿಮ್ಮ ತಂದೆ ಅಥವಾ ತಾಯಿ ನಿಮ್ಗೆ ಕೆಟ್ಟದ್ದು ಮಾಡಬೇಕು ಅಂತ ಬಯಸ್ತಿರ್ತಾರ. ಖಂಡಿತ ಇಲ್ಲ. ಮತ್ತೆ ಯೂನಿವರ್ಸ್ ಏನೇನಂತೆ ಈಗ ಗ್ರಹಗಳಾಗಿರ್ಬೋದು ಎಲ್ಲವೂ ಕೂಡ ಯೂನಿವರ್ಸ್ ರಿಲೇಟೆಡ್. ಅದು ಯಾಕೆ ನಿನ್ಗೆ ಕಾಟ ಕೊಡ್ಬೇಕು ಅಂತ ಇರುತ್ತೆ? ಹಿಂಗಾಗಿರ್ಬೋದಲ್ವಾ ನಿಮ್ಮ ಪೂರ್ವಜನ್ಮದ ಪಾಪ ಅಂತ. ಇರಬಹುದು, ನಿನಗೆ ಪಾಠ ಕಲ್ಸಕ್ ಇರಬಹುದು ಆಯ್ತಾ. ಆದ್ರೆ ಅದು ನಾನು ಕಲಿಯದೇ ಹೋದಾದಾಗ ಯಾಕೆ ಎಷ್ಟೋ ಸತಿ ನೀವು ನೋಡಿರ್ಬೋದು, ಒಂದು ಹುಲ್ ಕಡ್ಡಿ ಮೂಲಕ ಎಸ್ಕೇಪ್ ಆಗಿರೋದೈತೆ. ಇವಾಗ ನಿಂತಿರ್ತೀವಿ, ಸಡನ್ ಆಗಿ ಒಂದು ಗಾಡಿ ಬರುತ್ತೆ, ಇಷ್ಟು ಡಿಸ್ಟೆನ್ಸ್ ಇರುತ್ತೆ, ಭಗವಂತ ನೀನನ್ನ ಕಾಪಾಡಿದೆ ಅಂತ ಅನ್ಕೋತೀವಿ. ಎಷ್ಟೋ ಸತಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದು ಎಕ್ಸ್ಪೀರಿಯನ್ಸ್ ಅನ್ನ ಯು ಕೆನ್ ನಾಟ್ ಎಕ್ಸ್ಪ್ಲೇನ್. ಅಲ್ಲ, ಅದು ನಿಜ ನೀವು ಹೇಳಿದ್ದು. ಬಟ್ ಹಂಗೆ ನಿನಗೆ ಇಲ್ಲಿ ನೀನ್ ಬಂದಿರೋದೇ ಒಂದು ಕಾರಣಕ್ಕೆ ಮಾತ್ರ. ಈ ಭೂಮಿಗೆ ನೀನ್ ಬಂದಿರೋದೇ ಯಾಕೆ ಮನುಷ್ಯ ಜನ್ಮವನ್ನ ತಾಳ್ತೀವಿ ಅಂತ ಹೇಳಿದ್ರೆ, ನಾನು ಭಗವಂತನಲ್ಲಿ ಒಂದು ಅಂಶವಾಗಿರಬೇಕು ಅಂತ ಹೇಳಿ, ನನ್ನ ಎಲ್ಲಾ ಪಾಪಗಳನ್ನ ಕಳ್ಕೊಂಡು ಅವನಲ್ಲಿ ಒಂದು ಸೇರ್ಬೇಕು ಅಂತಂದಾಗ ನಾನು ಯಾವಾಗ್ಲೂ ಅಷ್ಟೇ, ನಾನು ಇಲ್ಲೇನೋ ಕಲ್ತಿರ್ತೇನೆ, ಆ ಪಾಠವನ್ನ ಕಲಿತೆ. ಕೃಷ್ಣನ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿರೋದು ಅಲ್ವಾ. ನೀನ್ ಯಾವಾಗ ನಿನ್ನ ಜೀವನದಲ್ಲಿ ಪಾಠವನ್ನ ಕಲಿಯದೆ ಹೋಗ್ತೀಯಾ, ಆ ಪಾಠ ತಿರ್ಗಾ ಬೇರೆ ವ್ಯಕ್ತಿಗಳು ಬಂದು ಕಳಿಸ್ತಾ ಹೋಗ್ತಾರೆ ಹೊರತು ನಿನ್ನ ಜೀವನದಲ್ಲಿ ಯಾವಾಗ ಪಾಠವನ್ನ ಕಲಿತು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಕಷ್ಟ ಬಂದ್ರೆ ಭಗವಂತ ನನ್ ಕಷ್ಟ ಕೊಡ್ಬೇಡ ಅಂತ ಕೇಳೋದಲ್ಲ, ಆ ಕಷ್ಟ ಪರಿಹರಿಸೋ ಶಕ್ತಿ ಕೊಡು, ಚಾಕು ಚಕ್ಯತೆ ಕೊಡು ಅಂತ ಕೇಳಬೇಕು. ಮತ್ತೆ ಈಗ ತುಂಬಾ ಸಂದರ್ಭದಲ್ಲಿ ಸೌಜನ್ಯ, ಈಗ ಹೇಗೆ ಅಂದ್ರೆ ಸಡನ್ ಆಗಿ ಇವಾಗ ಸಾಯಂಕಾಲ 4 ಗಂಟೆ 4:15 ಅನ್ಕೊಳ್ಳಿ, 4:15 4:31 ಸಡನ್ ಆಗಿ ಸೌಜನ್ಯ ಈಗ ಏನ್ ಮಾಡ್ತಿರ್ಬೋದು ಅಂತಂದ್ರೆ ಸಡನ್ ಆಗಿ ನನ್ ಕಾಲ್ ಬಂದಿರುತ್ತೆ. ಆದ್ರೆ ಉದಾಹರಣೆಗೆ ಕೆಲವೊಂದ್ಸರಿ ನಾವು ಕೆಲವ್ರ ಬಗ್ಗೆ ಮಾತಾಡ್ತಿರ್ತೀವಿ ಅಥವಾ ಯೋಚನೆ ಮಾಡ್ತೀವಿ ಗೊತ್ತಿಲ್ಲ, ಸಡನ್ ಆಗಿ ಅವ್ರ ಕಾಲ್ ಬರುತ್ತೆ. ಇದನ್ನ ನಾವು ಟೆಲಿಪತಿ ಅಂತ ಕರಿತೀವಿ. ಟೆಲಿಪತಿ ಅಂದ್ರೆ ಅದು ಆಕ್ಚುಲಿ ಮೈಂಡ್ ಲೆವೆಲ್ ಅಲ್ಲಿ ಹೆಂಗ್ ವರ್ಕ್ ಆಗತ್ತದು? ಏನಾಗತ್ತೆ ಗೊತ್ತಾ, ಎವ್ರಿಥಿಂಗ್ ಇಸ್ ಎನರ್ಜಿ. ವೆದರ್ ಯು ಲೈಕ್ ಸಮ್ವನ್, ಯು ಡಿಸ್ಲೈಕ್ ಸಮ್ವನ್, ಯು ಲವ್ ಸಮ್ವನ್, ಎಲ್ಲವೂ ಕೂಡ ವೆನ್ ಯು ಆರ್ ಇನ್ ಹೈ ವೈಬ್ರೇಷನ್. ಎಕ್ಸಾಂಪಲ್, ವೆನ್ ಯು ಆರ್ ಆಲ್ವೇಸ್ ಥಿಂಕಿಂಗ್ ಪಾಸಿಟಿವ್, ವೆನ್ ಯು ಆರ್ ಆಲ್ವೇಸ್ ಎಷ್ಟೋ ಸತಿ ಈಗ ನೀವು ಕೇಳ್ಬೋದು, ಲಾ ಆಫ್ ಅಟ್ರಾಕ್ಷನ್ ಅಂತ ಕರೀತಾರೆ. ನಾನು ಬರೀತಾ ಇದ್ದೀನಿ 369 ಮಾಡ್ತಾ ಇದ್ದೀನಿ, ಬೆಳಗ್ಗೆ ಎದ್ರೆ ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಏನೂ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸೇಮ್ RAS. ಯಾಕಂತ ಹೇಳಿದ್ರೆ ನಿನ್ನ ಫೋಕಸ್ ನೆಗೆಟಿವ್ ಆಗಿದ್ರೆ ಆಯ್ತಾ, ಎವ್ರಿಥಿಂಗ್ ವಿಲ್ ಬಿ ನೆಗೆಟಿವ್ ಓನ್ಲಿ. ಓಕೆ, ಮ್ಯಾನಿಫೆಸ್ಟೇಷನ್ ಅಂದ್ರೆ ಬರೀ ಪಾಸಿಟಿವ್ ಸಕಾರಾತ್ಮಕ ಆಲೋಚನೆಗಳನ್ನ ಮಾಡಬೇಕು, ನಕಾರಾತ್ಮಕ ಮಾಡದೇ ಇದ್ರೆ ಅಂತಲ್ಲ. ಐ ಟೆಲ್ ಯು ಅಬೌಟ್ ಇಟ್. ಬಟ್ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ವೆನ್ ಯು ಹೈ ವೈಬ್ರೇಷನಲ್ ಥಾಟ್ಸ್, ವೆನ್ ಯು ಹ್ಯಾವ್ ಸೋ ಮಚ್ ಲವ್, ವೆನ್ ಯು ಹ್ಯಾವ್ ಸೋ ಮಚ್ ಅಟೆನ್ಷನ್, ಯು ಆರ್ ಫುಲ್ ಆಫ್ ಲವ್. ನೋಡಿ, ಲವ್ ಅಂತ ಹೇಳಿದ್ರೆ ಬರೀ ನಾವು ಒಂದು ಆಪೋಸಿಟ್ ಸೆಕ್ಸೇ ಕೊಡಬೇಕು ಅಂತಿಲ್ಲ. ಒಂದು ಹೂ ನೋಡಿದ್ರು ನಾವು ಸೆಲೆಬ್ರೇಟ್ ಮಾಡ್ತೀವಿ, ಒಂದು ಗಾಳಿಯನ್ನು ನೋಡಿದ್ರು, ಒಂದು ಸಣ್ಣ ಮಕ್ಕಳು ನೋಡಿದ್ದೀರಾ ಎಷ್ಟು ಖುಷಿಯಾಗಿ, ಎಲ್ಲದರಲ್ಲೂ ಒಂದು ಎಕ್ಸೈಟ್ಮೆಂಟ್ ಇರ್ತಾರೆ. ಅದೇ ಥರ ಭಗವಂತ ನಿನ್ನನ್ನು ಇಷ್ಟಪಡ್ತಾನೆ ನೋಡಲಿಕ್ಕೆ. ಯಾವಾಗ ಏನು ಬೇಡಪ್ಪ ನನ್ನ ಜೀವನ ಏನು ಬೇಡ ಅಂತ ಒಂದೇ ಗೋಣಿ ಚೀಲ ಥರ ಇರ್ತೀವಲ್ಲ, ಯಾವಾಗ ಆ ಥರ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿನಗೆ ಲೈಫಲ್ಲಿ ಎಲ್ಲವೂ ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ ಆ ಎಕ್ಸೈಟ್ಮೆಂಟ್, ಆ ಖುಷಿ, ಯಾರೋ ಒಬ್ಬ ಫ್ರೆಂಡ್ ಹೇಳ್ತಾನೆ, ಮಗ ನಾನು ಕಾರ್ ತಗೋತಿದ್ದೀನಿ ಅಂತ, ನಿನಗೆ ಕಾರ್ ಸಿಕ್ಕದಷ್ಟು ಖುಷಿ ಪಡು. ನಿನಗೆ ನೋಡು, ನೆಕ್ಸ್ಟ್ ನನಗೆ ಅಟ್ಲೀಸ್ಟ್ ಒಂದು 6 ತಿಂಗಳಲ್ಲಿ ನೀನು ಕಾರ್ ತಗೊಳ್ಳಿಲ್ಲ ಅಂದ್ರೆ ಕೇಳು, ಇಲ್ಲ ಕಣೋ ನಿಂಗೆ ಕಾರ್ ತಗೋತಾ ಇದ್ದಾನೆ ಅವನು, ಹಂಗೆ ಹೊಟ್ಟೆ ಮಾಡಬಾರ್ದು. ವೆನ್ ಯು ಆರ್ ಹೈ ವೈಬ್ರೇಷನ್, ಯು ಎನಿಥಿಂಗ್, ಎಕ್ಸಾಂಪಲ್ ಒಂದು ಕಾಲ್ ಮ್ಯಾನಿಫೆಸ್ಟ್ ಮಾಡೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಸತಿ ವಿ ವಿಲ್ ಬಿ ಮ್ಯಾನಿಫೆಸ್ಟಿಂಗ್ ಅ ಬಾಯ್ ಫ್ರೆಂಡ್ ಕಾಲ್ ಅಥವಾ ಇಂಟರ್ವ್ಯೂ ಇಂದ ಕಾಲ್ ಬರೋದು. ಓಕೆ, ಸೊ ಆಲ್ ದಿಸ್ ಹ್ಯಾಪನ್ಸ್ ವಿತ್ ಇನ್ ದ ಟೆಲಿಪಥಿಕ್ ರೇಂಜ್. ವೆನ್ ಯು ಆರ್ ಹೈ ವೈಬ್ರೇಷನ್, ವೆನ್ ಯುವರ್ ಬಾಡಿ ಇಸ್ ಈಸ್. ಬರೀ ನೀವು ಯಾವಾಗಲೂ ಸೌಜನ್ಯ ಅಂತ ಹೇಳ್ಬಿಟ್ಟು ಫೋನ್ ಬರಲಿಲ್ಲ ಅಂತ ಯೋಚನೆ ಮಾಡ್ತೀರಾ, ಬರೋದಿಲ್ಲ. ವೆನ್ ಯುವರ್ ಈಸ್ ಅಬಾಪ್ ಅಂತ ಸೌಜನ್ಯ ಏನು ಮಾಡ್ತಿದ್ದಾಳೆ ಅಂತ, ವೆನ್ ಯುವರ್ ಈಸ್ ರಿಲ್ಯಾಕ್ಸ್ಡ್, ಅವಾಗ ನಿಮಗೆ ಯು ಗೆಟ್ ದಟ್ ಕಾಲ್. ಸೊ ವೆನ್ ಯು ಆರ್ ಹೈ ವೈಬ್ರೇಷನಲ್, ವೆನ್ ಯುವರ್ ಎನರ್ಜಿ ಇಸ್ ಹೈ ವೈಬ್ರೇಷನ್, ವೆನ್ ಯುವರ್ ಥಾಟ್ಸ್ ಇಸ್ ಹೈ ವೈಬ್ರೇಷನ್, ಯು ಮ್ಯಾನಿಫೆಸ್ಟ್ ಆಲ್ ದಿಸ್. ಮತ್ತೆ ಕೆಲವೊಂದ್ಸರಿ ಈಗ ಕಪಲ್ಸ್ ಆಗ್ಬೋದು, ಬೆಸ್ಟ್ ಫ್ರೆಂಡ್ಸ್ ಆಗ್ಬೋದು, ಗಂಡ ಹೆಂಡತಿ ಆಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು. ಹೇಗೆ ಅಂದರೆ ಉದಾಹರಣೆಗೆ ಈಗ ನಾವು ಆ ವಿಚಾರ ಮಾತಾಡೋಂಗೆ ಇರಲ್ಲ. ಫಾರ್ ಎಕ್ಸಾಂಪಲ್, ಈಗ ಇದೇ ಎಕ್ಸಾಂಪಲ್ ತಗೋತೀನಿ, 4:15 ಟೈಮ್ ಆಗಿದೆ, ಈಗ ನಾವು ತಿನ್ನಬೇಕು ಅಂತ ಇಟ್ಕೊಳ್ಳಿ. ಸಡನ್ ಆಗಿ ಏನೋ ಜ್ಯೂಸ್ ಕುಡಿಬೇಕು ಅಂತ ಅಂದ್ಕೊಂಡ್ರೆ, ಈಗ ಕಬ್ಬಿನ ಜ್ಯೂಸು ಅಂದರೆ ಇಬ್ಬರು ಒಂದೇ ಸರಿ ಒನ್ ಟರ್ಮ್ ಯೂಸ್ ಮಾಡ್ತೀವಿ. ಅಥವಾ ನಾನು ಕಬ್ಬಿನ ಜ್ಯೂಸ್ ಹೇಳಲ್ಲ ಅಂದರೆ, ನಾನು ಕಬ್ಬಿನ ಜ್ಯೂಸ್ ಹೇಳಬೇಕು ಅಂತಿದ್ದೆ ಅಂತ ಅನ್ನೋದು. ಆಮೇಲೆ ಈಗ ಓಕೆ, ಸಾಯಂಕಾಲ ಯಾರೋ ಫಿಲ್ಮ್ಗೆ ಹೋಗೋಣ ಅಂದರೆ ನಿಮ್ಮ ತಲೆಯಲ್ಲಿ ಒಂದು ಬಂದಿರುತ್ತೆ, ನನ್ನ ತಲೆಯಲ್ಲೂ ಒಂದು ಬಂದಿರುತ್ತೆ, ಇಬ್ಬರು ಒಂದನ್ನೇ ಹೇಳ್ತೀವಿ. ನಾವು ಹೆಂಗೆ ಹೇಳ್ತೀವಿ ಗೊತ್ತಾ, ನಿಂಗೆ ಹೆಂಗೆ ಗೊತ್ತಾಯಿತು ನನ್ನ ಮೈಂಡಲ್ಲಿ ಅದೇ ಇತ್ತು ಅಂತ. ಆಮೇಲೆ ಈಗ ಅಚಾನಕ್ಕಾಗಿ ಯಾರೋ ಮೀಟ್ ಮಾಡ್ತಾರೆ, ಮೀಟ್ ನಂಗೆ ಗೊತ್ತಾಗಿತ್ತು ಇವತ್ತು ಯೆಲ್ಲೋ ಕಲರಲ್ಲಿ ಬರ್ತೀಯಾ ಅಂತ ಅಂದ್ಬಿಟ್ಟು ಅಂತ. ಅಂದರೆ ಈಗ ಮೈಂಡ್ ಲೆವೆಲಲ್ಲಿ ಅದೊಂದು ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ ಗೊತ್ತಾ ಒಬ್ಬರ ಜೊತೆ. ಅದು ಯಾಕಾಗತ್ತೆ, ಅದು ಎಲ್ಲರ ಜೊತೆ ಮಾಡ್ಕೊಬೋದಾ, ಹೇಗದು? ಸೊ ಇಟ್ ಈಸ್ ಆಲ್ಸೋ ರಿಲೇಟೆಡ್, ವಿ ಕಾಲ್ ಅಸ್ ಸೋಲ್ಮೇಟ್ ಆಗಿರ್ಬೋದು. ಓಕೆ, ಇಟ್ ಇಸ್ ನಾಟ್ ಓನ್ಲಿ ಆಪೋಸಿಟ್ ಸೆಕ್ಸ್ ಅಂತಲ್ಲ. ಓಕೆ, ಸೊ ಸೋಲ್ಮೇಟ್ ಇಸ್ ಸಮ್ವನ್
ನಮ್ಮ ಜೊತೆ ನಾವು ಹೇಳಿದ್ವಿ ದಟ್ ಸ್ಪೋಕನ್ ಆರ್ ಅನ್ಸ್ಪೋಕನ್ ಥಾಟ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೋಲ್ಮೇಟ್ ನಿಮ್ಮ ಪ್ರಾಣಿಗಳು ಆಗಿರುತ್ತೆ ಆಯಿತಾ, ನಾಟ್ ನೆಸೆಸರಿ ಬಿಕಾಸ್ ಪ್ರಾಣಿಗಳು ಕೂಡ ದೇ ಕಮ್ ಫ್ರಮ್ ಯುವರ್ ಪಾಸ್ಟ್ ಲೈಫ್. ಎಲ್ಲೋ ನಿಮ್ಗೆ ಆ ಪಾಸ್ಟ್ ಲೈಫ್ ಕನೆಕ್ಷನ್ ಆ ವ್ಯಕ್ತಿ ಜೊತೆ ತುಂಬ ಸ್ಟ್ರಾಂಗ್ ಆಗಿತ್ತು ಆಯಿತಾ. ಮತ್ತು ಈ ಟೈಮಲ್ಲೂ ಕೂಡ ಅವ್ರು ಏನೋ ನಿನ್ನನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಬಂದಿರ್ತಾರೆ. ದೇ ಆರ್ ಹಿಯರ್ ಟು ಗಾರ್ಡ್ ಯು. ಇಂಥವ್ರನ್ನ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ದೇ ಜಸ್ಟ್ ಮಿರರ್ ಯು ಆಯಿತಾ. ನಿಮ್ಗೆ ಏನು ಬೇಕಾಗಿರುತ್ತೆ ಏನು ಹೇಳಬೇಕು ಅಂತಲೇ ಇಲ್ಲ ಆಯಿತಾ. ಕೆಲವು ಸತಿ ನಮ್ಗೆ ಎಷ್ಟು ಬೇಜಾರಾಗಿರುತ್ತೆ ಅಂದರೆ ಏನೂ ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಬಟ್ ಅವ್ರ ಪ್ರೆಸೆನ್ಸ್ ಕೂತಿದ್ರೆ ಅವ್ರ ಪಾಡವ್ರು ಕೂತಿದ್ರು ಕೂಡ ವಿ ಫೀಲ್ ಸೇಫ್ ಅಂತ. ಸೊ ದೀಸ್ ಆರ್ ಸಮ್ ವೇ ದಟ್ ಈಸ್ ಅ ಸೈನ್ ದಟ್ ದೇ ಆರ್ ಯುವರ್ ಟ್ರೂ ಸೋಲ್ಮೇಟ್ ಅಂತ. ಅಂಡ್ ಇಟ್ಸ್ ನಾಟ್ ವಿ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಸೋಲ್ಮೇಟ್ಸ್, ನಾಟ್ ಓನ್ಲಿ ನೆಸೆಸರಿ ಒನ್ ಸೋಲ್ಮೇಟ್. ಎಷ್ಟು ಜನ ಬೇಕಾದ್ರೂ ಇರ್ಬೋದು. ಹೌದು, ಬಿಕಾಸ್ ವಿ ಸೇ ಓಕೆ ಸೋಲ್ಮೇಟ್ ಅಂತ ಹೇಳಿದ್ರೆ ಒಂದೇನೋ ಸಂಗಾತಿ ಬಾಳ ಸಂಗಾತಿ ಅಂತ. ಇಟ್ ಇಸ್ ಸೇಮ್ ಸೆಕ್ಸ್. ಈಗ ನನ್ನ ಬೆಸ್ಟ್ ಫ್ರೆಂಡ್ ಆಯಿತಾ, ಶಿ ಜೆನ್ಯೂನ್ಲಿ ಫೀಲ್ಸ್ ಹ್ಯಾಪಿ ಫಾರ್ ವಾಟ್ ಎವರ್ ಐ ಡೂ ಆರ್ ಎನಿಥಿಂಗ್. ಶಿ ಇಸ್ ಮೈ ಸೋಲ್ಮೇಟ್ ಆಯಿತಾ. ನಿನ್ನ ಸಿಸ್ಟರ್ ಆಗಿರ್ಬೋದು, ನಿನ್ನ ಬ್ರದರ್ ಆಗಿರಬಹುದು, ಯುನೋ ಎಲ್ಲವೂ ಕೂಡ ಒಂದೇ ರಿಲೇಟೆಡ್ ಆಗಿರುತ್ತೆ. ಮಾತಾಡೋ ರೀತಿ ಆಗಿರಬಹುದು, ಯೋಚನೆ ಮಾಡ್ತಕ್ಕಂಥ ರೀತಿ ಆಗಿರಬಹುದು. ದಟ್ ಶೋಸ್ ಅಪ್ ದಟ್ ಫ್ರೆಂಡ್ಶಿಪ್ ವಿಲ್ ಗೋ ಫಾರ್ ಅ ಲಾಂಗ್ ಟರ್ಮ್ ಅಂತ. ಆ್ಯಂಡ್ ಆಮೇಲೆ ನಿಮ್ಗೆ ಗೊತ್ತಾ, ನೀವು ಬೆಳೀತಾ ಇದ್ದಾಗ ನಿಮ್ಮ ಬಾಡಿ ಕೂಡ ಇಟ್ ಸ್ಟಾರ್ಟ್ಸ್ ರಿಜೆಕ್ಟಿಂಗ್ ಫ್ಯೂ ಪೀಪಲ್. ನೀವು ಎಕ್ಸಾಂಪಲ್ ನನಗೆ ಮೂವಿಗೆ ಹೋಗೋದು ಅಥವಾ ಪಾನಿಪುರಿ ತಿನ್ನೋದು ತುಂಬ ಇಷ್ಟ ಇರುತ್ತೆ. ಆಫ್ಟರ್ ಸಮ್ಟೈಮ್ಸ್ ನಂಗೆ ಅವ್ರ ಕಂಪ್ನಿ ಇಷ್ಟ ಆಗ್ತಾ ಇರಲ್ಲ. ಮೈ ಬಾಡಿ ಸ್ಟಾರ್ಟ್ಸ್ ರಿಜೆಕ್ಟಿಂಗ್ ದ ಫುಡ್ ಐ ಯೂಸ್ ಟು ಲೈಕ್. ಆ್ಯಸ್ ಯು ಇವಾಲ್ವ್ ಸ್ಪಿರಿಚುಲಿ ನಿಮ್ಗೆ ಅದು ಕೂಡ ಯು ಸ್ಟಾರ್ಟ್ ರಿಜೆಕ್ಟಿಂಗ್ ಥಿಂಗ್ಸ್ ಯು ಎಂಜಾಯಿಂಗ್. ಅವ್ರ ಜೊತೆಗೆ ನಾಟ್ ಓನ್ಲಿ ಅವ್ರ ಜೊತೆಗೆ, ನೀನು ಏನು ಎಂಜಾಯ್ ಮಾಡ್ತಿದ್ಯೋ ರಿಲೀಸ್ ಮಾಡ್ತಿದ್ಯೋ ಸ್ಲೋಲಿ ಗ್ರ್ಯಾಜುವಲಿ ಯು ವಿಲ್ ಸ್ಟಾರ್ಟ್ ಡಿಸ್ಲೈಕಿಂಗ್ ಇಟ್. ಈಗ ಕೆಲವರು ರಿಲೇಷನ್ಶಿಪ್ಸಲ್ಲಿ ಒಂದು ಡಿಫ್ರೆಂಟ್ ಪ್ಯಾಟ್ರನ್ನ ಫಾಲೋ ಮಾಡ್ತಾರೆ. ಕೆಲವರು ಅತಿಯಾಗಿ ಶೇರ್ ಮಾಡ್ಕೊಳ್ಳೋದು. ಯಾವ ಮಟ್ಟಕ್ಕೆ ಶೇರ್ ಮಾಡ್ಕೊಳ್ತು ಅಂದರೆ ಸ್ವಂತ ತಂದೆ ತಾಯಿ ಬಗ್ಗೆ ಕೂಡ ತಪ್ಪಾಗಿ ಹೇಳಿರ್ತಾರೆ. ಪ್ರೀತಿಸಂಥ ಹುಡುಗನ ಹತ್ರನೂ ಹುಡುಗಿ ಹತ್ರನೂ. ಈ ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಇದೊಂಥರ ಡಿಫ್ರೆಂಟ್ ಪ್ಯಾಟ್ರನ್. ಇದು ಒಬ್ಬೊಬ್ರು ಒಂದೊಂಥರ. ಯಾಕೆ ಹಾಗೆ? ನೀವು ಜನ್ಮ ಕೊಟ್ಟಿದ್ದ ತಂದೆ ತಾಯಿಗಳನ್ನ ಕೂಡ ಇನ್ನೊಬ್ರ ಮುಂದೆ ಬಿಟ್ಕೊಟ್ಬಿಡ್ತೀರ. ಇದೇನಿದು? ಇದು ಯಾಕೆ ಈ ಥರದೊಂದು ಕೆಟ್ಟ ಅಟ್ಯಾಚ್ಮೆಂಟು? ಈಗ ನಾನು ನಿಮ್ಗೊಂದು ಸಿನಾರಿಯೋ ಕೊಡ್ತೀನಿ, ಓಕೆ? ಆಸ್ ಎ ಫ್ರೆಂಡ್, ಈಗ ನಾನು ನಿಮ್ಮ ಫ್ರೆಂಡ್ ಅಲ್ವಾ? ಸೊ ನನಗೆ ಒಂದು ಕೆರಿಯರ್ ಇದೆ ಆಯಿತಾ, ನನಗೆ ಫ್ರೆಂಡ್ಸ್ ಇದ್ದಾರೆ, ನನಗೆ ನನ್ನ ಪೇರೆಂಟ್ಸ್ ಎಲ್ಲ ನಂಗೆ ತುಂಬ ಲವ್ ಕೊಡ್ತಿರ್ತಾರೆ, ಕೇರ್ ಮಾಡ್ತಿರ್ತಾರೆ, ನರ್ಚರ್ ಮಾಡ್ತಿರ್ತಾರೆ. ಹೌ ಡು ಯು ಸಿ ಮೀ ವೆನ್ ಐ ಆಮ್ ವಿತ್ ಯು? ಅಲ್ಲ, ಚೆನ್ನಾಗಿ ಅನ್ಸುತ್ತಲ್ಲ. ಯು ಫೀಲ್ ಲೈಕ್ ಓಕೆ ಅವಳು ಮನೇಲೆಲ್ಲ ಅಷ್ಟೊಂದು ಮಾಡಿದಾರಪ್ಪ, ಇರಪ್ಪ ಸ್ವಲ್ಪ ಸರಿಯಾಗಿ ಚೆನ್ನಾಗಿ ನೋಡ್ಕೊಳ್ಳೋಣ ಹಾಗೆ ಅಂತ ಅನ್ಸುತ್ತೆ ಅಲ್ವಾ? ಅಂದರೆ ಸ್ಪೆಷಲ್ ಅಟೆನ್ಷನ್. ಸ್ಪೆಷಲ್ ಅಟೆನ್ಷನ್. ನನಗೆ ಐ ಟೆಲ್ ಯು, ಲೈಕ್ ನಂಗೆ ಯಾರೂ ಇಲ್ಲ ರಾಜೇಶ್. ನಾನು ನಿನ್ಬಿಟ್ರೆ ನನಗೆ ಯು ಆರ್ ಮೈ ಹೋಲ್ ಆ್ಯಂಡ್ ಸೋಲ್ ಆಯಿತಾ. ನಿನ್ನಿಂದನೇ ನಾನು ಸಂತೋಷನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚೆನ್ನಾಗಿ ನೋಡ್ಕೊ. ಹೌ ಡು ಯು ಫೀಲ್? ಆಟ ಆಡಿಸೋಣ. ಅಂಡ್ ಆಲ್ಸೋ ಇಟ್ಸ್ ಎನ್ ಎಮೋಷನಲ್ ಬರ್ಡನ್ ಫಾರ್ ಯು. ಇವಾಗ ಏನಪ್ಪ ಇವಳನ್ನ ಹೆಂಗಪ್ಪ ಖುಷಿ ಪಡಿಸ್ಲಿ? ನಾನು ಖುಷಿಯಾಗಿರೋದೇ ಕಷ್ಟ. ಇದು ಎರಡು ಥರ. ಒಂದು ಅಟ್ಯಾಚ್ಮೆಂಟ್ ಹಚ್ಕೊಂಬಿಡೋದು, ಫುಲ್ ಅಂಟ್ಕೊಂಬಿಡೋದು ಒಂದು. ಎರಡನೇದು ಯಾರು ಇಲ್ಲ ಅಂದ್ರೂ ದೇ ಕ್ಯಾನ್ ಟೇಕ್ ಯು ಫಾರ್ ಗ್ರಾಂಟೆಡ್ ಅಲ್ಲ. ಎಕ್ಸಾಕ್ಟ್ಲಿ ಅದೇ ಹೇಳಿದೆ, ಆಫನ್ ಕೈಂಡ್ನೆಸ್ ಇಸ್ ಸೀನ್ ಆಸ್ ಫೂಲಿಶ್ನೆಸ್ ಅಂತ. ಓಕೆ, ಸೊ ಪೀಪಲ್ ಲೈಕ್ ಆಯ್ತಾ, ಜನಗಳಿಗೆ ಪವರ್ಫುಲ್ ವ್ಯಕ್ತಿಗಳಂದ್ರೆ ತುಂಬ ಇಷ್ಟ. ಈಗ ನೋಡಿ, ರೋಡೆಲ್ಲ ಕಿತ್ತೋಗಿದೆ ಆಯ್ತಾ, ಅದೇ ರೋಡಿಗೆ ಒಬ್ಬ ರಾಜಕಾರಣಿ ಬಂದ ಅಂತ ಹೇಳಿದ್ರೆ ಎಲ್ಲ ಮನೆಯಿಂದೆಲ್ಲ ಆಚೆ ಬಂದು ಅವನಿಗೇನೋ ಶಾಲ್ ಹಾಕೋದು ಅಥವಾ ಹಣ್ಣು. ನಾನು ನೋಡಿದ್ದೀನಪ್ಪ, ಅದೇನೋ ದೊಡ್ಡ ದೊಡ್ಡ ಸೇಬಿನ ಹಾರಗಳೆಲ್ಲ ಮಾಡ್ತೀವಿ. ಯಾವುದೋ ಒಂದು ಬಡವ್ರ ಮಕ್ಳಿಗೆ ಕೊಡಿ, ಒಂದು ಆಹಾರ ಸಿಗುತ್ತೆ ಮಕ್ಕಳಿಗೆ. ಹಾಲಲ್ಲಿ ಇವಾಗ ನಿಲ್ಸೇ ಮುಂಚೆ ಈ ಹಾಲಲ್ಲಿ ಅಭಿಷೇಕಗಳು ಮಾಡೋದು, ಕಟ್ಔಟ್ ಕೇಳೋದೆಲ್ಲ ನಡೀತಿತ್ತು ಆಯ್ತಾ. ಅಂಥದ್ದೆಲ್ಲ ಇದ್ರು ಕೂಡ ಯಾಕೆ ಆ ವ್ಯಕ್ತಿನ ಇಷ್ಟಪಡ್ತಾರೆ ಜನ? ಬಿಕಾಸ್ ಹಿ ಹಸ್ ಗಾಟ್ ಮನಿ, ಪವರ್. ವಿ ಸಬ್ಕಾನ್ಷಿಯಸ್ ಫೀಲ್ ಲೈಕ್ ಪೀಪಲ್ ಹೂ ಆರ್ ವೆರಿ ಪವರ್ಫುಲ್ ಆಯ್ತಾ. ಯಾವಾಗ ನಾನು ನನ್ನ ತಂದೆ ತಾಯಿಗಳನ್ನ, ನನ್ನ ಫ್ರೆಂಡ್ಸ್ ಬಗ್ಗೆ ಮಾತಾಡ್ಕೊಳ್ದೆ ನೋಡಿ, ಬರೀ ಒಂದು ರಿಲೇಶನ್ಶಿಪ್ ಅಲ್ಲ, ತಮಾಷೆಗೂ ಕೂಡ ನಿಮ್ಮ ಸ್ಪೌಸ್ ಹತ್ರ ನಿಮ್ಮ ಮನೆ ವಿಷಯಗಳನ್ನಾಗಿರ್ಬೋದು, ಸ್ಪೌಸ್ ಅಂದ್ರೆ ಹೆಂಡತಿ ಗಂಡ ಯಾರಾದ್ರೂ ಸರಿ, ಅವ್ರ ಹತ್ರ ಮತ್ತೆ ಫ್ರೆಂಡ್ಸ್ ಬಗ್ಗೆ ಆಗಲಿ ಮಾತಾಡಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ನಮಗೆ ಪವರ್ಫುಲ್ ವ್ಯಕ್ತಿಗಳ ಕಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಐ ಫೀಲ್ ದಟ್ ಯಾರೂ ಇಲ್ಲ ಅಂತ ಹೇಳಿದ್ರು ಕೂಡ, ನಾನು ಎಷ್ಟೇ ಒಳ್ಳೆಯೊಳಾಗಿರಲಿ, ನೀನು ನನ್ನ ಹತ್ರ ಬಂದು ಹಿಂಗೆ ಹೇಳ್ಕೊಂಡ್ರು ಕೂಡ ಐ ವಿಲ್ ಸಬ್ಕಾನ್ಷಿಯಸ್ಲಿ ಟೇಕ್ ಅಡ್ವಾಂಟೇಜ್. ನನಗೆ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಹೋಗ್ಬಿಡುತ್ತೆ. ಯಾರೂ ಇಲ್ಲ ತಾನೆ, ಯಾವಾಗ ನೀವು ಫೋನ್ ಮಾಡಿದ್ರೆ ಆಯಿತು, ಬ್ಯುಸಿ ಇದ್ದೀನಿ, ಎಷ್ಟು ಸತಿ ಹೇಳಿ ನೀನು ಕಾಲ್ ಮಾಡಬೇಡ ಅಂತ. ನಾನು ಮಾಡ್ತೀನಿ ಇರು, ನಿನಗೇನೋ ಮಾಡೋ ಕೆಲಸ ಎಲ್ಲ ನನಗಿಲ್ವಾ? ಈ ಥರದ್ದೆಲ್ಲ ಕೇಳಿ ಅಂದ್ರೆ ಯಾರೂ ಇಲ್ಲ, ನನಗೆ ನೀನೇ ಸರ್ವಸ್ವ ಅಂತ ಹೇಳ್ದಾಗಲ್ಲ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಬಿಟ್ಕೊಡ್ಬೇಡಿ. ನಿಮ್ಮ ಮನೆಯವರನ್ನಾಗಿರ್ಲಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಅವ್ರನ್ನ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ. ನೋ ಮ್ಯಾಟರ್ ವಾಟ್. ಆಮೇಲೆ ಇನ್ನೊಂದೇನು ಗೊತ್ತಾ, ನೋಡಿ, ನಾನು ಕನ್ನಡದ ಹೆಸರು ಹೇಳಕ್ ಹೋಗಲ್ಲ ಆಯ್ತಾ. ನಮ್ಮ ಕನ್ನಡದೊಂದು ಸ್ಟಾರ್ ಇದ್ದಾರೆ, ಈಸ್ ಅ ಪ್ಯಾನ್ ಇಂಡಿಯಾ ಸ್ಟಾರ್ ನಾವು ಆಯ್ತಾ. ಹ್ಯಾವ್ ಯು ಸೀನ್ ಹಿಮ್? ಎಲ್ಲ ಫಿಲಮ್ ಸ್ಟಾರ್ ಫೇರ್ ಅವಾರ್ಡ್ಸಿಗೆ ಹೋಗೋದು. ಆತನ ಏನಂತ ಹೇಳ್ತಾರೆ, ತುಂಬ ಕಡಿಮೆ ಸ್ಪ್ಯಾನಲ್ಲಿ ಬರ್ತಾರೆ. ಹಿ ಶೋಸ್ ಹಿಸ್ ಅಪಿಯರೆನ್ಸ್ ಇಸ್ ವೆರಿ ಸ್ಮಾಲ್
ಆಯಿತಾ. ಟುಡೇ ಆಲ್ಸೋ ಪೀಪಲ್ ರೆಸ್ಪೆಕ್ಟ್ ಹಿಮ್. ತುಂಬ ಮೂವೀಸು ಮಾಡಲ್ಲ, ವೆರಿ ರೇರ್ಲಿ, ಬಟ್ ಸಿ ಹಿ ಹ್ಯಾಸ್ ಬಿಕಮ್ ಅ ಕಿಂಗ್ ನಾವು, ಆಯಿತಾ. ಯಾವುದು ರೇರ್ ಇರುತ್ತೆ, ಆಯಿತಾ. ಎಕ್ಸಾಂಪಲ್ ಈಗ ಲ್ಯಾಬ್ ಗ್ರೋನ್ ಡೈಮಂಡ್ ಬಂದಿದೆ, ಎಲ್ಲ ಬಂದಿದೆ, ಬಟ್ ಸ್ಟಿಲ್ ಡೈಮಂಡ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ ಬಿಕಾಸ್ ವೈ ರೇರ್ ಅಂತ ನಾವು ಅದನ್ನು ಒಂದು ಫಾಲ್ಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡಿದ್ರು. ಎನಿಥಿಂಗ್ ದಟ್ ಇಸ್ ರೇರ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ. ಈವನ್ ನಿಮ್ಮ ಸ್ಪೌಸಿಗಾಗಿ ದಿಸ್ ಇಸ್ ಆಲ್ಸೋ ಡಾರ್ಕ್ ಸೈಕಾಲಜಿ. ಯಾವಾಗಲೂ ಎಲ್ಲರಿಗೂ ಯಾವಾಗಲೂ ಅವೈಲೇಬಲ್ ಇರಕ್ಕೆ ಹೋಗಬೇಡಿ. ದೆನ್ ಯು ಆರ್ ಆಲ್ವೇಸ್ ಅವೈಲೇಬಲ್, ಪೀಪಲ್ ಲೂಸ್ ದ ಇಂಪಾರ್ಟೆನ್ಸ್. ಎಕ್ಸಾಂಪಲ್, ನೀವು ಕಾಲ್ ಮಾಡ್ತೀರಾ, ರಾಜೇಶ್ ತಾನೇ ಬಿಡಿ ಯಾವಾಗಲೂ ಫೋನ್ ಮಾಡ್ತಾರೆ, ಇರಪ್ಪ ರಾಜೇಶ್ ಕಾಲ್ ಮಾಡ್ತಿದ್ದಾರೆ, ಒಂದು ನಿಮಿಷ ಇರು, ನನ್ನ ನಿಲ್ಸಿ ಅಂತ ಹೇಳ್ಬಿಟ್ಟು ಐ ವಿಲ್ ಟಾಕ್ ಟು ಯು ವೆನ್ ಇಟ್ ಇಸ್ ರೇರ್ ಆ್ಯಂಡ್ ವೆನ್ ಯು ಆರ್ ಪವರ್ಫುಲ್, ವೆನ್ ಯು ಆರ್ having full of life. So always ensure you give your own priorities set right. ಓಕೆ, ಅದಾದಮೇಲೆ ಈಗ ನಾನು ಬಿಹೇವ್ ಮಾಡ್ತಾ ಇದ್ದೀನಿ, ದ ವೇ ಐ ಆಮ್ ಬಿಹೇವಿಂಗ್, ಓಕೆ, ಐ ಡಿಂಟ್ ಬಿಕಮ್ ದಿಸ್. ನಾನು ಹೆಂಗೆ ಬೆಳಿತೀನಿ ಅಂತ ಹೇಳಿದ್ರೆ, ನಾನು ಬೆಳೆದಿರ್ತಕ್ಕಂಥ ವಾತಾವರಣ. ಈಗ ನಾನು ಫುಲ್ ಸ್ಲೀವ್ಸ್ ಹಾಕಿದ್ದೀನಿ, ನನ್ನ ಕೂದಲು ಹಿಂಗೆ ಬಾಚಿದ್ದೀನಿ, ನಂದೊಂದು ಸ್ಟೈಲ್ ಇದೆ ಅಲ್ವಾ. ಈಗ ಸೌಜನ್ಯ ಅಂತ ಹೇಳಿದ್ರೆ ನಿಮ್ಮ ತಲೆಯಲ್ಲೂ ಒಂದು ಇಮೇಜ್ ಬರ್ತಾ ಇರ್ತಾರೆ. ನಿಮ್ಮ ಲವ್ ಲ್ಯಾಂಗ್ವೇಜ್, ನಿಮ್ಮ ಲವ್ವಿಗೂ ಕೂಡ ಒಂದು ಸ್ಟೈಲ್ ಇರುತ್ತೆ. ಆ್ಯಂಡ್ ನೀವು ಯಾವ ಪ್ರೀತಿ ತೋರಿಸ್ತೀರ ಅದಕ್ಕೆ ಕೂಡ ಅಟ್ಯಾಚ್ಮೆಂಟ್ ಸ್ಟೈಲ್ ಅಂತ ಕರಿತೀವಿ ನಾವು ಸೈಕಾಲಜಿಲಿ. 4 ಥರ ಇರುತ್ತೆ. ಒಂದು ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅಂತ ಕರಿತೀವಿ. ಹೇಗೆ ಅಂತ ಹೇಳಿದ್ರೆ ರಾಜೇಶ್, ಆಯಿತಾ, ಒಂದು ಮನೇಲಿ ಒಂದು ಮಗು ಇರುತ್ತೆ, ಗಂಡ ಹೆಂಡತಿ ಇರ್ತಾರೆ. ಆಗ ಒಂದು ಜಗಳ ಆಡ್ತಿರ್ತಾರೆ. ಈ ಮಗು ಇರಲಿಲ್ಲ ಅಂತ ಹೇಳಿದ್ರೆ ನೀನು ಯಾವಾಗಲೂ ಬಿಟ್ಟು ಹೋಗ್ತಾ ಇದ್ದೆ, ಆಯಿತಾ. ಈ ಮಗು ಇರೋದಕ್ಕೋಸ್ಕರ ನಿನ್ನ ಜೊತೆ ಇದ್ದೀನಿ, ಆಯಿತಾ. ನೀನಂದ್ರೆ ನನಗೆ ಇಷ್ಟನೇ ಇಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಹಿಂಗೆ, ನೀನು ಈ ಥರ, ನೀನು ಹಿಂಗೆ ಹಾಗೆ ಅಂತ ತಂದೆ ತಾಯಿಗಳು ಒಬ್ಬೊಬ್ಬರು ಮಾತಾಡ್ಕೋತಾ ಇರ್ತಾರೆ, ಗುದ್ದಾಡ್ತಾ ಇರ್ತಾರೆ. ಆ ಮಗುವನ್ನ ತಂದೆ ತಾಯಿ ಮಾತಾಡೋದಕ್ಕೆ ಕಮ್ಯುನಿಕೇಷನ್ಗೆ ನಿಮ್ಮ ಅಮ್ಮಂಗೆ ಹೋಗಿ ಅಡುಗೆ ಮಾಡೋದಕ್ಕೆ, ಇಲ್ಲ ನಿಮ್ಮ ಅಪ್ಪಂಗೆ ಹೋಗಿ ಸಾಮಾನು ತೊಗೊಂಬರಕ್ಕೆ ಹೇಳು. ಹೀಗೆ ಆ ಮಗುವನ್ನು ಒಂದು ಕಮ್ಯುನಿಕೇಟರ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಆ ಮಗುವಿಗೆ ಒಂದು ಎಮೋಷ್ನಲ್ ಬರ್ಡನ್ ಕೊಡ್ತಾರೆ. ಅನ್ಯೂಶುವಲ್ ಪ್ಯಾಟರ್ನ್ ಆಗಿರುತ್ತೆ. ನಾನು ಹೇಳಿದೆ, ನಮ್ಮ ಬ್ರೈನಿಗೆ ಒಂದೇ ಪ್ಯಾಟರ್ನ್ ಇಷ್ಟ, ಒಂದೇ ರೀತಿಯ ಕೆಲಸಗಳನ್ನು ಮಾಡ್ತಾ ಇರೋದಕ್ಕೆ ಇಷ್ಟ ಆಗ್ತಾ ಹೋಗುತ್ತೆ. ಯಾವಾಗ ನನಗೆ ನನ್ನ ತಂದೆ ತಾಯಿ ನನಗೊಂದು ಸೇಫ್ಟಿ ಎನ್ವೈರ್ಮೆಂಟನ್ನು ಕೊಡೋದಿಲ್ಲ, ನಾನೇನು ಅನ್ಕೋತೀನಿ, ನನ್ನ ಜೀವನದಲ್ಲಿ ಯಾರೇ ಬಂದರೂ ಕೂಡ ಸ್ವಲ್ಪ ಸಮಯ ಇರ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಈಗ ನೋಡಿ, ನನಗೆ ಫಸ್ಟ್ ಸೇಫ್ಟಿ ಸಿಸ್ಟಮ್ ನನ್ನ ತಂದೆ ತಾಯಿ ಕೊಡ್ತಾರೆ. ಮನೇಲಿ ಅವರಿಬ್ಬರು ಜಗಳ ಆಡ್ತಿದ್ದಾಗ, ಕದ್ದಾಡ್ತಿದ್ದಾಗ ನಂಗೆ ಅನಿಸುತ್ತೆ, ನಮ್ಮ ಅಪ್ಪ ಬಿಟ್ಟು ಹೋಗ್ಬಿಡ್ತಾರ, ಇವರಿಬ್ರು ಬಿಟ್ಟು ಹೋಗೋ ಮಾತಾಡ್ತಾ ಇದ್ದಾರೆ, ಅಪ್ಪ ಅಮ್ಮನ ಬಿಟ್ಬಿಡ್ತಾರ, ಅಮ್ಮ ಅಪ್ಪನ ಬಿಟ್ಬಿಡ್ತಾರ, ಮುಂದೆ ನನ್ನ ಗತಿ ಯಾರು, ನನ್ನನ್ನು ಯಾರು ನೋಡ್ಕೋತಾರೆ, ನನ್ನ ಅಪ್ಪನ ಜೊತೆ ಇರಬೇಕಾ, ಅಮ್ಮನ ಜೊತೆ ಇರಬೇಕಾ? ಯಾಕಂತ ಹೇಳಿದ್ರೆ ನಿನ್ನ ಬ್ರೈನ್ ಯಾವಾಗಲೂ ವರ್ಸ್ಟ್ ಕೇಸನ್ನೇ ಯೋಚನೆ ಮಾಡ್ತಾ ಹೋಗುತ್ತೆ. ಅಂಥ ಸಣ್ಣ ಮಗುಗೆ ಅಂಥ ಎಮೋಷನ್ಸನ್ನು ಕೊಡ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ, ಅದು ಸ್ಕೂಲಲ್ಲಿ ಹೋದಾಗಲೂ ಅಷ್ಟೇ, ಫ್ರೆಂಡನ್ನ ಗಟ್ಟಿಯಾಗಿ ಇಟ್ಕೊಂಡು ನಾನು ಬಿಟ್ಟು ಹೋಗಲ್ಲ ತಾನೆ, ನನ್ನ ಜೊತೆ ಟೂ ಬಿಡಲ್ಲ ತಾನೆ, ನನ್ನ ಜೊತೆ ಸೇ ಅಲ್ವಾ. ಹೀಗೆ ಬೆಳೀತಾ 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 ಆ ಮಗು ಏನಾಗುತ್ತೆ ಅಂತ ಹೇಳಿದ್ರೆ ಓವರ್ ಗಿವಿಂಗ್ ಮಾಡುತ್ತೆ, ಓವರ್ ಪ್ಲೀಸಿಂಗ್ ಮಾಡುತ್ತೆ. ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರು ತುಂಬ ಕೆಟ್ಟದಾಗಿ ಡೋರ್ ಮಾಡ್ತಾರೆ ಯೂಸ್ ಮಾಡ್ತಾ ಇದ್ರು ಕೂಡ ಎಲ್ಲವನ್ನೂ ಸಹಿಸ್ಕೊಂಡು ಹೋಗ್ತಾ ಇರುತ್ತೆ. ಯಾಕೆ? ಪ್ರೀತಿನ ಹೆಂಗೆ ನೋಡಿದೆ ಮಗು, ಈ ಥರ ಇದನ್ನ ಪ್ರೀತಿ ಅನ್ಕೊಂಡಿರುತ್ತೆ ಅಲ್ವಾ. ಸೊ ಬೆಳೀತಾ ಬೆಳೀತಾ ಈ ಥರ ವ್ಯಕ್ತಿಗಳನ್ನೇ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ ಮಗು. ಸೊ ಯಾರನ್ನ ನೋಡಿರ್ಬೋದು, ಅವ್ನು ಏನೋ ಹುಚ್ಚನೇನೋ, ಅವಳು ಹಂಗ ಆಡ್ತಾಳೆ, ಅವನ ಜೊತೆ ಯಾವಾಗಲೂ ಅವಳನ್ನ ಯೂಸ್ ಮಾಡ್ತಾಳೆ, ಅವ್ನ ಮುಂದೆ ಇನ್ನೊಬ್ಬ ಹುಡುಗನ ಜೊತೆ ಮಾತಾಡ್ತಾ ಇರ್ತಾಳೆ, ಯಾಕೋ ಅವನು ಅವಳ ಜೊತೆ ಇದ್ದಾಳೆ, ಅಂಥ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಯಾಕೋ ಅವನು ಅವಳ ಜೊತೆ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಆತ ಬೆಳೆದು ಬಂದ ವಾತಾವರಣ, ಪ್ರೀತಿ ಅಂದ್ರೆ ಅದೇ ಅನ್ಕೊಂಡ್ಬಿಡ್ತಾನೆ. ಈಗ ನೋಡಿದ್ದೀರಾ, ಕೆಲವೊಂದು ಹುಡುಗಿರು ಇರ್ತಾರೆ, ಆಯಿತಾ, ಈಗ ಮೂವಿಲೆಲ್ಲ ಫ್ಯಾಂಟಸೈಸ್ ಮಾಡ್ತಾ ಇರ್ತಾರೆ. ಅವ್ನು ಎಷ್ಟು ಕೆಟ್ಟದಾಗ ರೌಡಿ ಥರ ಬಿಹೇವ್ ಮಾಡ್ತಿರ್ತಾನೆ, ಹೊಡಿತಾ ಇರ್ತಾನೆ, ಎಲ್ಲ ಇಷ್ಟ ಆಗ್ತಾ ಇರ್ತಾರೆ. ಯಾರೋ ಒಬ್ಬ ಅದೇ ಹುಡುಗಿನ ಇನ್ನೊಬ್ಬ ಹುಡುಗ ಕ್ಲಾಸಲ್ಲಿ ಇಷ್ಟಪಡ್ತಾ ಇರ್ತಾನೆ. ಅವನು ಅವಳಿಗೆ ಬುಕ್ಸ್ ಕೊಡೋದು, ಲವ್ ಲೆಟರ್ಸ್ ಕೊಡೋದು, ಚಾಕ್ಲೇಟ್ಸ್ ಕೊಡೋದು, ಅವಳಿಗೋಸ್ಕರ ಕಾಯೋದು, ಅದು ನಿಜವಾದ ಪ್ರೀತಿಯಾಗಿರುತ್ತೆ. ಆದರೆ ಅವಳಿಗೆ ಅನ್ಸುತ್ತೆ, ಇವ್ನು ಯಾವನ ಚಂಗ್ಳು, ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನಪ್ಪ ಅಂತ ಅನ್ಸುತ್ತೆ. ಆದರೆ ಇವ್ನು ಯಾರೋ ಒಬ್ಬ ಅವಳಿಗೆ ಅಟೆನ್ಷನೇ ಕೊಡ್ತಾ ಇರಲ್ಲ, ಅವಳನ್ನ ಅವಾಯ್ಡ್ ಮಾಡ್ತಾ ಇರ್ತಾನೆ, ಕೆಟ್ಟದಾಗ ಮಾತಾಡ್ತಿರ್ತಾನೆ, ಕೆಟ್ಟ ಹೆಸರಲ್ಲಿ ಕರಿತಿರ್ತಾನೆ. ಅದು ಅವಳಿಗೆ ನಿಜವಾದ ಲವ್ ಅಂತ ಅನ್ಸುತ್ತಾ ಹೋಗುತ್ತೆ. ನಮ್ಮ ಮೂವೀಸಲ್ಲಿ ಹೇಗೆ ತೋರಿಸ್ತಾರೆ ಅಂದರೆ ಲವ್ನ ಚೇಸ್ ಮಾಡೋದು, ಲವ್ಗೆಗೋಸ್ಕರ ಇದು. ಆ್ಯಕ್ಚುಲಿ ನೋ, ಲವ್ ಇಸ್ ಅಟ್ ರೆಸ್ಟ್, ಲವ್ ಇಸ್ ಸಮಥಿಂಗ್ ಯು ಗಿವ್ ವಿತೌಟ್ ಎನಿ ಸೆಲ್ಫ್ಲೆಸ್ ಎಕ್ಸ್ಪೆಕ್ಟೇಷನ್, ಆಯಿತಾ. ಸೊ ಇದೇನಾಗುತ್ತೆ, ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಬೆಳೆಯುತ್ತೆ. ನೀವು ಹೇಳಿದ್ರಲ್ಲ, ಈಗ ನಾನು ನೀರು ತಗೋ ಅಂತ ಹೇಳಿದ್ರು ಕೂಡ ಯಾಕೆ ನಾನು ಮತ್ತೆ ಅದೇ ಥರ ಬಿಹೇವ್ ಮಾಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದರೆ, ಎಲ್ಲಿ ಆ ವ್ಯಕ್ತಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾನೆ, ಫಿಯರ್ ಆಫ್ ಅಬಾಂಡ್ಮೆಂಟ್, ಇದೆಲ್ಲವೂ ಕೂಡ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್. ಇನ್ನೊಂದು ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅಂತ ಕರಿತೀವಿ. ಈ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಸ್ಟೈಲ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ತಂದೆಯಿಂದ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಂದು ತಂದೆ ತಾಯಿ ಮನೆಯಲ್ಲಿರ್ತಾರೆ, ತಾಯಿ ತುಂಬ ಸಬ್ಮಿಸಿವ್ ಆಗಿರ್ತಾಳೆ, ತಂದೆ ತುಂಬ ಡಾಮಿನೆಂಟ್ ಆಗಿರ್ತಾರೆ. ತಾಯಿ ಬಿಡಪ್ಪ, ಏನು ಯಾಕೆ ಮಾತಾಡೋದು, ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ರೆ ಸುಮ್ಮನೆ ಏನು ಜಗಳ ಆಗುತ್ತೆ, ಮಕ್ಕಳಿದ್ದಾರೆ. ತಾಯಿ ತುಂಬ ಸೌಡ್ಸ್ಕೊಂಡು ಹೋಗ್ತಾ ಇರ್ತಾಳೆ. ಆದರೆ ತಂದೆ
ಮನೆಯಲ್ಲಿ ತುಂಬ ದರ್ಪ ಮಾಡೋದು, ದೌರ್ಜನ್ಯ ಮಾಡೋದು, ಮನೆಯಲ್ಲಿ ಎಲ್ಲರ ಎಮೋಷನನ್ನು ಡಿಸ್ಮಿಸ್ ಮಾಡೋದು, ಯಾರ ನಿರ್ಧಾರವನ್ನು ಕೇಳದೇ ಇರೋದು, ಮನೆಯಲ್ಲಿ ತಾನು ಹೇಳಿದ್ದೇ ನಡೀತಾ ಇರಬೇಕು ಅನ್ನೋದಾಗಿರಬಹುದು. ಮತ್ತು ಎಸ್ಪೆಷಲಿ ಗಂಡು ಮಕ್ಕಳಲ್ಲಿ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ನೋಡಿರ, ಅವ್ನು ನನಗೆ ಕಮಿಟ್ಮೆಂಟೇ ಕೊಡ್ತಾ ಇಲ್ಲ ಮ್ಯಾಮ್, ಏನು ಹೇಳಿದ್ರು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಯಾಕೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂದರೆ ಅವನಿಗೆ ಪ್ರೀತಿ ಅಂದ್ರೇ ಭಯ ಇರುತ್ತೆ, ಎಮೋಷನ್ಸ್ ಅಂದ್ರೇ ಭಯ ಇರುತ್ತೆ. ಯಾಕೆ? ತಂದೆ ಅವನಿಗೆ ಎಮೋಷ್ನಲ್ ಸಪೋರ್ಟ್ ಕೊಟ್ಟಿಲ್ಲ. ಈಗ ಎಷ್ಟು ಸತಿ ನೀನು ನೋಡಿದ್ದೀರ, ನೋಡಿ ಈ ಸುಸೈಡಲ್ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದ್ರೂ ಕೂಡ ಗಂಡು ಮಕ್ಳು ಹೆಚ್ಚಾಗಿರುತ್ತೆ. ಯಾಕೆ ಗೊತ್ತಾ? ಗಂಡು ಮಕ್ಳು ಹತ್ರ ನಾವು ಅನ್ಕೋತೀವಿ, ಯಾಕೋ ಹೆಣ್ಣು ಹುಡುಗಿ ಥರ ಅಳ್ತಾ ಇದೆಯಾ ಅಂತ. ನಗೋದೊಂದು ಎಮೋಷನ್, ಅದು ಅಳೋದು ಎಮೋಷನ್ನು. ಆ ಎಮೋಷನನ್ನು ಎಷ್ಟು ಇಟ್ಕೊಳ್ಳಿಕ್ಕೆ ಸಾಧ್ಯ? ಡಿಪ್ರೆಷನ್ ಯಾಕೆ ಬರುತ್ತೆ? ಕಲೆಕ್ಟಿಂಗ್ ಲಾಟ್ ಆಫ್ ಎಮೋಷನ್ಸ್, ಕೋರ್ ಆಗಿ ಎಮೋಷನ್ಸನ್ನು ಯಾವಾಗ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ ಅದು ಒಂದು ಸತಿ ಬರ್ಸ್ಟ್ ಆಗುತ್ತೆ, ಪ್ರೆಷರ್ ಕುಕ್ಕರ್ ಥರ. ಆಗೇನಾಗುತ್ತೆ, ಆ ಮಗು ಒಂದು ಎಮೋಷನನ್ನು ಹೇಳ್ಕೊಳ್ಳೋಕ್ಕೆ ಗೊತ್ತಾಗಲ್ಲ. ನಾನು ಹೇಳ್ಕೊಂಡ್ರೆ ಗೊತ್ತು ನನಗೆ, ಇವಾಗ ನಾನು ಏನು ಹೇಳೋ ಪ್ರಯೋಜನ ಇಲ್ಲ. ಕೆಲವು ಸತಿ ನೋಡಿದ್ದೀರಾ, ನಾವು ಸಂಬಂಧದಲ್ಲಿ ಹೇಳ್ತೀನಿ, ನನಗೆ ನಿನ್ಗೆ ಏನು ಅನಿಸ್ತಿದೆ ಹೇಳು ಮಾರಾಯ, ಯಾಕೆ ನನ್ನ ಹತ್ರ ಹೇಳೇನು ಪ್ರಯೋಜನ, ನಿನಗೆ ಏನು ಬೇಕೋ ಅದನ್ನೇ ಮಾಡ್ತೀಯ. ಎಷ್ಟೋ ಸತಿ ನಮ್ಮ ಭಾವನೆಗಳನ್ನು ನಾವು ಒಬ್ಬರ ಹತ್ರ ವ್ಯಕ್ತನೇ ಪಡಿಸ್ಕೊಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನನಗೆ ನನ್ನ ಮನೆಯಲ್ಲಿ ಅಂತಹ ಒಂದು ಸೇಫ್ಟಿಯನ್ನು ಸಿಗಲಿಲ್ಲ. ಒಂದು ಎಮೋಷನ್ಸನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ನನಗೇನೋ ಒಂದು ಬೇಕು ಅಂತ ಕೇಳಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ವ್ಯಾಲಿಡೇಷನ್ ಇರಲಿಲ್ಲ. ಆಯಿತಾ? ನನ್ನ ತಾಯಿಯನ್ನು ನೋಡಿದೆ, ಆಕೆಯ ಏನಂತ ಹೇಳ್ತಾರೆ, ಬಡವನ ಕೋಪ ದವಡೆ ಹಲ್ಲಿನ ಮೂಲ ಅಂತ ಹೇಳಿ. ಹಾಗೆ ಅವಳ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ಕೋತಾ ಇದ್ಲು. ನಾನು ಅದೇ ಥರ ಬೆಳ್ಕೊಂಡೆ. ಯಾರಾದರೂ ನನಗೆ ತುಂಬ ಪ್ರೀತಿ ತೋರಿಸಿದ್ರೆ, ಕಾಳಜಿ ತೋರಿಸಿದ್ರೆ ಅದು ನನ್ನ ಬೌಂಡ್ರಿಯನ್ನು ಇನ್ವೈಡ್ ಮಾಡಿ ಬರ್ತಾ ಇದ್ದಾರೆ. ನಾನು ಎಲ್ಲಿ ವಲ್ನರಬಲ್ ಆಗ್ಬಿಡ್ತೀನಿ ಅವ್ರ ಮುಂದೆ, ಎಲ್ಲಿ ಭಾವನೆಗಳನ್ನು ಎಲ್ಲಿ ವೀಕ್ ಅಂತ ತೋರಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಕೆಲವು ಸತಿ ನನಗೆ ನಾನೊಂದು ದೊಡ್ಡ ಕೋಟೆಯನ್ನು ಕಟ್ಕೊಂಡು ಆ ಕೋಟೆ ಒಳಗಡೆ ಬಚ್ಚಿಟ್ಕೊಂಡ್ಬಿಟ್ಟಿರ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಯಾರೂ ಬರೋದು ಇಷ್ಟ ಆಗ್ತಾ ಇಲ್ಲ. ನನಗೆ ನನ್ನ ಪಾಡು ನನಗಿದ್ರೆ ಸಾಕು. ಯಾರಾದ್ರು ಬಂದರೆ ನನಗೆ ಸ್ವಲ್ಪ ದಿನ ಬಿಟ್ಕೊಳ್ಳೋಣ, ಮಾತಾಡೋದು ಬೇಡ, 1-2 ದಿನ ಮಾತಾಡ್ತೀನಿ, ಮತ್ತೆ ಅವ್ರಿಗೆ ರಿಪ್ಲೈ ಮಾಡೋಕ್ಕೆ ಭಯ ಆಗ್ತಾ ಇರುತ್ತೆ. ಎಲ್ಲಿ ನನ್ನನ್ನು ನಾನು ಕಳ್ಕೊಂಡ್ಬಿಡ್ತೀನೋ ಈ ಪ್ರೋಸೆಸ್ಸಲ್ಲಿ ಅಂತ. ದಿಸ್ ಈಸ್ ಕಾಲ್ಡ್ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಸ್ಟೈಲ್. ಓಕೆ, ಈಗ ಕೆಲವ್ರಿಗೆ ಭಯ ಇರುತ್ತೆ ಗೊತ್ತಾ, ಅವ್ರು ಹೇಳ್ತಿರ್ತಾರೆ ಪದೇ ಪದೇ, ಈಗ ನಂಗೆ ಗೊತ್ತಿಲ್ಲ, ನನ್ನ ಲೈಫಲ್ಲಿ ನನ್ನ ಫ್ರೆಂಡ್ಸ್ ನಾನು ಕಳ್ಕೊಂಬಿಡ್ತೀನಿ, ನನ್ನ ಪ್ರೀತಿಸಿದಂಥ ಹುಡುಗನೋ ಕಳ್ಕೊಂಬಿಡ್ತೀನಿ. ಅವರೇ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ನನ್ನ ಜೊತೆ ಯಾರು ಜಾಸ್ತಿ ದಿನ ಇರಲ್ಲ, ನನ್ನ ಲೈಫಲ್ಲಿ ಯಾರು ನನ್ನ ಜೊತೆ ಜಾಸ್ತಿ ದಿನ ಇರಲ್ಲ, ಬಿಟ್ಟು ಹೋಗ್ಬಿಡ್ತಾರೆ ಅಥವಾ ಕಳ್ಕೊಂಬಿಡ್ತೀನಿ ಅಂತ. ಈ ಮ್ಯಾನಿಫೆಸ್ಟೇಷನ್ ನೀವು ಏನು ಹೇಳ್ತೀರಾ ಅದು ವರ್ಕ್ ಆಗೋದು ಒಂದು ಕಡೆ, ಆದರೆ ಸೈಕಾಲಜಿಕಲಿ ಕೆಲವರಿಗೆ ಅದೊಂದು ಫೀಲ್ ಇರುತ್ತೆ, ಇಲ್ಲ ನನ್ನ ಜೊತೆ ಯಾರು ಉಳಿಯಲ್ಲ, ಸೊ ಅದಕ್ಕೆ ಬೆಟರ್ ನಾನು ಫ್ರೆಂಡ್ಶಿಪ್ಪು ಮಾಡಲ್ಲ, ಲವ್ ಮಾಡಲ್ಲ. ದಿಸ್ ಇಸ್ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಸ್ಟೈಲ್. ಇವಾಗ ಇದನ್ನ ಹೆಂಗೆ ಡಿಕೋಡ್ ಮಾಡಿ? ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಅದು ನನ್ನ ಬಾಲ್ಯದ ನೋವಾಗಿತ್ತು. ಯಾಕೆ ಬರ್ತಾ ಇದೆ ನನಗೆ, ಏನಕ್ಕೆ ಹೀಗೆ ಅನಿಸ್ತಾ ಇದೆ? ಬಿಫೋರ್ ಯು ರಿಯಾಕ್ಟ್, ಸಿಟ್ ಅಂಡ್ ಅಂಡರ್ಸ್ಟ್ಯಾಂಡ್ ವೇರ್ ಇಸ್ ಇಟ್ ದಿಸ್ ಎಮೋಷನ್ ಕಮಿಂಗ್ ಫ್ರಮ್. ಅದಕ್ಕೆ ಹೇಳಿದೆ, ಎಮೋಷನ್ ಅನ್ನೋದು ನದಿ ಥರ ಹರಿತಾ ಇರ್ತೀನಿ, ನೀನು ಎಷ್ಟು ತಡೆಗಟ್ತೀಯೋ ಫೋರ್ಸ್ಫುಲ್ ಆಗಿ ಬರುತ್ತೆ. ಆಯಿತಾ? ಸೊ ಹಾಗಾಗಿ ನಿನ್ಗೆ ಏನಾರು ಅನಿಸ್ತಾ ಇದೆ ಅಂತಂದರೆ, ಆಯಿತಾ, ಕೂತ್ಕೊಂಡು ಕೇಳಿ, ಯಾಕೆ ನನಗೆ ಹಿಂಗೆ ಅನಿಸ್ತಾ ಇದೆ. ಕೆಲವು ಸತಿ ಆತಂಕ ಆಗ್ತಾ ಇರುತ್ತೆ, ನೋಡಿದಿರಾ, ಸುಮ್ಮನೆ ಕಾರಣನೇ ಇಲ್ಲ, ಎದೆ ಒತ್ತದಂಗೆ ಆಗ್ತಾ ಇರುತ್ತೆ, ಹೊಟ್ಟೆಲಿ ಏನೊಂಥರ ಬುಳುಗುಳು ಅಂತ ಅನಿಸ್ತಾ ಇರುತ್ತೆ, ಏನೋ ಆಗ್ಬಿಡುತ್ತೆ ಅಂತ ಭಯ ಆಗ್ತಾ ಇರುತ್ತೆ. ದಟ್ ಈಸ್ ಸಮಥಿಂಗ್, ಬಟ್ ಯು ಆರ್ ಸೋ ಆ್ಯಂಕ್ಷಿಯಸ್, ಆ್ಯಂಗ್ಸೈಟಿಯೇ ಇರುತ್ತೆ. ಕೂತ್ಕೊಂಡು ಅಟ್ಲೀಸ್ಟ್ ಒಂದು ಗ್ರೌಂಡಿಂಗ್ ಎಕ್ಸಸೈಸ್ ಮಾಡೋದಾಗಿರ್ಬೋದು, ಬ್ರೀತಿಂಗ್. ಈಗ ನಿಮಗೆ ಖುಷಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ, ಹೌ ಡು ಯು ರಿಯಾಕ್ಟ್ ಅಂತ ನಿನ್ನೆ ಉಸಿರಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್ ಕಣ್ಣು ಮುಚ್ಕೊಳ್ಳಿ, ಆಯಿತಾ, ಥಿಂಕ್ ಆಫ್ ಮಂಕೀಸ್. ಓಕೆ, ನಾನು ಹೇಳ್ತಾ ಇದ್ದೀನಿ ರಾಜೇಶ್, ಕಣ್ಬಿಡಿ, ಆಯಿತಾ, ಕ್ಲೋಸ್ ಯುವರ್ ಐಸ್ ಅಗೇನ್, ಡು ನಾಟ್ ಥಿಂಕ್ ಅಬೌಟ್ ಈವನ್ ಒನ್ ಮಂಕಿ. ಯಾವುದೇ ಕಾರಣಕ್ಕೂ ಒಂದು ಕೋತಿ ಬಗ್ಗೆ ಕೂಡ ನೀವು ಯೋಚನೆ ಮಾಡಬಾರ್ದು. ಒಂದೇ ಒಂದು ಕೋತಿ ಕೂಡ ನೀವು ಕಣ್ಮುಂದೆ ಬರಬಾರ್ದು. ಕಣ್ಬಿಡ್ಲ, ಹಾಂ, 100 ಕೋತಿ ಬಗ್ಗೆ ಯೋಚನೆ ಮಾಡ್ತೀನಿ. ಎಕ್ಸಾಕ್ಟ್ಲಿ. ಸೊ ನಿನಗೆ ಏನು ಆಗಬಾರ್ದು ಅಂತ ಅನ್ಕೋತೀಯೋ ಅದೇ ಹೆಚ್ಚಾಗ್ತಾ ಇರುತ್ತೆ. ಓಕೆ, ನಾವು ಅಗೇನ್ ಕ್ಲೋಸ್ ಯುವರ್ ಐಸ್. ಓಕೆ, ಡು ನಾಟ್ ಥಿಂಕ್ ಅಬೌಟ್ ಮಂಕಿ, ಬಟ್ ಆಲ್ಸೋ ಲಿಸನ್ ಟು ಮೀ. ಇನ್ಹೇಲ್ ಟಿಲ್ ಯೋರ್ ಬೆಲಿ ಬಟನ್. Hold, 1, 2, 3, 4, 5, 6, 7. Release it to the count of 8. ಯಾವುದೇ ಕಾರಣಕ್ಕೂ ಕೋತಿ ಬಗ್ಗೆ ಯೋಚನೆ ಮಾಡಬೇಡಿ. 1, 2, 3, 4, 5, 6, 7, 8. Inhale to the count of 4. Slowly. 1, 2, 3, 4. Hold. Slowly release it to the count of 8. 1, 2, 3, 4, 5, 6, 7, 8. ಎಷ್ಟು ಕೋತಿ ಕಾಣಿಸ್ತು? ಇಲ್ಲ, ತುಂಬ ಕಮ್ಮಿ. ಎಕ್ಸಾಕ್ಟ್ಲಿ. ತುಂಬ ಸೊ ಕಮ್ಮಿ. ನಿನಗೆ ನೆಗೆಟಿವ್ ಥಾಟ್ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ವಾಟ್ ಯು ಹ್ಯಾವ್ ಟು ಡೂ ಇಸ್, ನಿನ್ನ ಬ್ರೀತಿಂಗ್, ವಾತ್ ಆ್ಯಂಡ್ ಚಿತ್ ಹ್ಯಾಸ್ ಗಾಟ್ ಕನೆಕ್ಷನ್. ನೀನು ಏನು ಯೋಚನೆ ಮಾಡಬೇಕು ಅಂತ ಅನ್ಕೋತಿ ಅದು ನಿನ್ನ ಕಂಟ್ರೋಲಲ್ಲಿ ಇಲ್ಲ. ಈಗ ಮೂಗಿನ ಕೆಲಸ ಏನು ಉಸಿರಾಡೋದು, ಬ್ರೈನ್ನ ಕೆಲಸ ಏನೋ ಆಲೋಚನೆ ಮಾಡೋದು. ಅದು ಪಾಡಾದರೂ ಯೋಚನೆ ಮಾಡ್ತಾ ಇದೆ. ಅದಕ್ಕೆ ಯಾಕೆ ನೀನು ಸಕಾರಾತ್ಮಕ, ನಕಾರಾತ್ಮಕ, ಇನ್ನು ಯಾವುದೇ ಹೆಸರುಗಳನ್ನು ಕೊಡ್ತೀಯ? ಸೊ ಅದ್ರ ಕೆಲಸ ಅದು ಯೋಚನೆ ಮಾಡ್ತಾನೆ ಇರುತ್ತೆ.
ಸೊ ನೀನೇನು ಮಾಡಬೇಕು ಅಂತ ಹೇಳಿದಾಗ ನಿಂಗೆ ಯಾವಾಗ ನೆಗೆಟಿವ್ ಥಿಂಕಿಂಗ್ ಬರುತ್ತೆ ಆಯಿತಾ, ಆಗ ನಿನ್ನ ಈ 4-7-8 ಬಾಕ್ಸ್ ಬ್ರೀತಿಂಗ್ ಮೆಥಡ್ ಅಂತ ಕರಿತೀವಿ ಆಯಿತಾ. ಸೊ ನಿಧಾನಕ್ಕೆ ಉಸಿರನ್ನ ಕೌಂಟಿಗೆ ಇಟ್ಕೊಳ್ಳೋದು, ಕೋಲ್ಡ್ ಇಟ್ ಫಾರ್ 7 ಕೌಂಟ್, ರಿಲೀಸ್ ಇಟ್ ಫಾರ್ 8 ಕೌಂಟ್ ಆಯಿತಾ. ಇನ್ನೊಂದು ಅಷ್ಟೇ 5 ಯಾವಾಗ ನನಗೆ ಏನಾಗುತ್ತೆ ಮುಂದೆ ಬಗ್ಗೆ ತುಂಬ ಯೋಚನೆ ಬರ್ತಾ ಇರುತ್ತೆ. ನನ್ನ ಪಾರ್ಟ್ನರ್ನ ಬಿಟ್ಬಿಟ್ರೆ, ಇದು ಹಂಗಾಗ್ಬಿಟ್ರೆ, ಕೆಲಸ ಕಳ್ಕೊಂಡ್ಬಿಟ್ರೆ, ಎಕ್ಸ್ಟ್ರೀಮ್ ನೆಗೆಟಿವ್ ಕ್ಯಾಟಸ್ಟ್ರಾಫಿಕ್ ಥಾಟ್ಸ್ ಅಂತ ಕರಿತೀವಿ, ಇಂಟ್ರೂಸಿವ್ ಥಾಟ್ಸ್ ಅಂತ ಕರಿತೀವಿ. ಎಕ್ಸ್ಟ್ರೀಮ್ ನೆಗೆಟಿವ್ ಥಾಟ್ಸ್ ಅನ್ನಲ್ಲಿ ನಮ್ಮ ಮೈಂಡ್ ಸ್ಪೈರಲ್ ಆಗ್ತಾ ಹೋಗುತ್ತೆ. ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ 5 ವಸ್ತುಗಳನ್ನು ನಿಧಾನಕ್ಕೆ ನೋಡೋದು, 4 ವಸ್ತುಗಳನ್ನು ಮುಟ್ಟೋದು, 3 ಸೌಂಡ್ಗಳನ್ನು ಕೇಳಿಸ್ಕೊಳ್ಳೋದು, 2 ಸ್ಮೆಲ್ ಮಾಡೋದು, 1 ಟೇಸ್ಟ್ ನೋಡೋದು. ಇದು ನಿನ್ನ 5 ಪಂಚೇಂದ್ರಿಯಗಳು, ಸೆನ್ಸರಿ ಆರ್ಗನ್ಸ್ ಏನಿರುತ್ತೋ ಅದನ್ನು ಆಕ್ಟಿವೇಟ್ ಮಾಡುತ್ತೆ. ತಕ್ಷಣ ನಿನ್ನ ಮೈಂಡು ಪ್ರೆಸೆಂಟ್ ಮೂಮೆಂಟಿಗೆ ಆ್ಯಂಕರ್ ಆಗ್ತಾ ಹೋಗುತ್ತೆ. ಹೇಗೆ ನಾವು ದೋಣಿಯನ್ನು ಆ್ಯಂಕರ್ ಮಾಡ್ತೀವಲ್ಲ ಹಾಗೆ ಪ್ರೆಸೆಂಟ್ ಮೂಮೆಂಟಿಗೆ ಆ್ಯಂಕರ್ ಆಗ್ತಾ ಹೋಗುತ್ತೆ. ಇದೆಲ್ಲವೂ ಕೆಲವು ಸೈಕಾಲಜಿಕಲ್ ಟ್ರಿಕ್ಸ್ ಮತ್ತು ನಿನ್ನ ಬ್ರೈನನ್ನು ಗ್ರೌಂಡಿಂಗ್ ಅಂತ. ಮತ್ತು ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ರಾಜೇಶ್, ಬೆಳಗ್ಗೆ ಎದ್ದ ತಕ್ಷಣ ಆಯಿತಾ, ಹುಲ್ ಮೇಲೆ ಅಟ್ಲೀಸ್ಟ್ ಫಾರ್ಮ್ ಆಫ್ 8 ಆಯಿತಾ, 8 ಅದಕ್ಕೆ ನಿಮ್ಮ ಕೋರ್ ಮಸಲ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. ನಿಮ್ಮ ಲೆಫ್ಟ್ ರೈಟ್ ಬ್ರೈನ್ 2 ಕೆಲಸ ಮಾಡ್ತಾ ಹೋಗುತ್ತೆ. ನಿಮ್ಮ ಆಂಗ್ಸೈಟಿ ಕೂಡ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. 8 ಶೇಪ್ ಥರ 8ನ ಶೇಪಲ್ಲಿ ವಾಕ್ ಮಾಡಬೇಕು. ಓಕೆ, ದೀಸ್ ಆರ್ ದ ಫ್ಯೂ ಟೆಕ್ನಿಕ್ಸ್. ಬಿಕಾಸ್ ನೋಡಿ ಒಂದು ಹೇಳ್ತೀನಿ, ಹ್ಯಾಪಿನೆಸ್ ನೀನು ಎಲ್ಲವೂ ಈಗ ಇಷ್ಟು ಕಷ್ಟಪಡ್ತಾ ಇದ್ದೀವಿ ನಾವೆಲ್ಲರೂ, ಏನಕ್ಕೆ ದುಡಿಬೇಕು, ದುಡ್ಡು ಬರುತ್ತೆ, ಖುಷಿಯಾಗಿರೋಣ ಅಂತ. ಬಟ್ ಐ ಟೆಲ್ ಯು, ಹ್ಯಾಪಿನೆಸ್ ಇಸ್ ದ ಸ್ಟೇಟ್ ಆಫ್ ಮೈಂಡ್. ನೋಡಿ, ನೀನು ಇವತ್ತು ಖುಷಿಯಾಗಿರಬೇಕು ಅಂತ ನೀನು ಡಿಸೈಡ್ ಮಾಡಿದರೆ, ನಮ್ಮ ಅಪ್ಪನಿಗೂ ಯಾರೇ ಬಂದರೂ ನಿನ್ನ ಏನು ತಿಪ್ಪರ್ಲಾಗ ಹಾಕಿದ್ರು ಕೂಡ ನಿನಗೆ ಬೇಜಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಯೋರ್ ಡಿಸಿಷನ್ ಟು ಬಿ ಹ್ಯಾಪಿ. ಏನೋ ತಗೋತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಇಟ್ ಇಸ್ ನಾಟ್ ದಟ್. ಹ್ಯಾಪಿನೆಸ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್. ಸ್ಟೇಟ್ ಆಫ್ ಮೈಂಡ್, ಕರೆಕ್ಟ್. ಈಗ ಯಾರೋ ಒಬ್ಬರಿಗೆ ಒಂದು ಕೋಟಿ ರೂಪಾಯಿ ಕಾರ್ ತೊಗೊಂಡ ತಕ್ಷಣ ನಾನು ಖುಷಿ ಆಗ್ತೀನಿ ಅನ್ನೋದಾದ್ರೆ, ಈಗ 1 ಕೋಟಿ ರೂಪಾಯಿ ಕಾರ್ ಯಾರು ಇಟ್ಕೊಂಡಿರ್ತಾರಲ್ಲ ಅವ್ರನ್ನ ಹೋಗಿ ಕೇಳಿ ನೀವು ಖುಷಿಯಾಗಿಲ್ಲ ಅಂತ. ಎಷ್ಟು ಜನ ನನ್ನ ಹತ್ರ ಬರ್ತಾರೆ ಕೇಳಿ. ಹಾ, ಈಗ ಅದೇ ಥರ ನನ್ನ ಹತ್ರ ದುಡ್ಡು ಬಂದ್ಬಿಟ್ರೆ ಚೆನ್ನಾಗಿ ಸಂತೋಷವಾಗಿರ್ಬೋದಾ ಅಂದರೆ, ದುಡ್ಡಿರೋರೆಲ್ಲ ಸಂತೋಷವಾಗಿದ್ದಾರಾ? ಇಲ್ಲ. ಓಕೆ, ಹಾಗಂತ ದುಡ್ಡು ಈವಿಲ್ವೂ ಅಲ್ಲ. ಹಾ, ದುಡ್ಡು ಒಳ್ಳೇದು, ದುಡ್ಡು ಬೇಕೇ ಬೇಕು. ಡೆಫಿನೆಟ್ಲಿ ಐ ಲವ್ ಮನಿ, ದುಡ್ಡು ಬೇಕು, ಐ ಲವ್ ಮನಿ. ಈಗ ಅದೇ ಥರ ಈಗ ಓಕೆ, ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಚೆನ್ನಾಗಿದ್ದರೆ ನೀವು ಸಂತೋಷವಾಗಿರ್ತೀರ ಅಂದರೆ ಸುಳ್ಳು ಅದು. ಎಸ್, ಆಸ್ ಯು ಬ್ರಿಲಿಯಂಟ್ಲಿ ಸೆಡ್, ಇಟ್ ಈಸ್ ಅ ಸ್ಟೇಟ್ ಆಫ್ ಮೈಂಡ್. ಎಕ್ಸಾಕ್ಟ್ಲಿ. ಬಂದು ಹೇಳ, ಯಾರ ಮೇಲೆ ಕೂಡ ಅಷ್ಟು ಅಟ್ಯಾಚ್ಮೆಂಟು ಒಳ್ಳೇದಲ್ಲ. ಈಗ ದರ್ಸ್ ಅ ಬ್ಯೂಟಿಫುಲ್ ಬುಕ್, ಎವ್ರಿ ಒನ್ ಶುಡ್ ರೀಡ್ ಇಟ್. ಅದು ಪಾಸಿಟಿವ್ ಸೆಲ್ಫ್ ಎಸ್ಟೀಮ್ ಅಂತ ಏನಂತ ಹೇಳಿದ್ರೆ, ನೆಗೆಟಿವ್ ಸೆಲ್ಫ್ ಎಸ್ಟೀಮ್ ಅಂತ 2 ಇರುತ್ತೆ. ಇಟ್ಸ್ ಅ ಬುಕ್ ಬೈ ಸೆಲ್ಫ್ ಕಂಪ್ಯಾಷನೇಟ್ ಅಂತ, ಇಟ್ಸ್ ಅ ಬುಕ್ ಬೈ ಕ್ರಿಸ್ಟಿಯನ್ ನೆಫ್ ಆಯ್ತಾ. ಸೊ ನಾವು ಏನು ಆಗಿರ್ತೀವಿ, ಈಗ ಅದೆಲ್ಲವನ್ನೂ ನೀನು ತೆಗೆದುಬಿಟ್ರೆ, ಈಗ ರಾಜೇಶ್ ಅಂತ ಹೇಳಿದ್ರೆ, ರಾಜೇಶಲ್ಲಿ ಕೆಲಸ ತೆಗೆದುಬಿಟ್ರೆ ಡು ಯು ಹ್ಯಾವ್ ಯುವರ್ ಐಡೆಂಟಿಟಿ? ಅಥವಾ ನಿನ್ಗೆ ಇಷ್ಟು ದುಡ್ಡಿದೆ ಅಂತ ಅದನ್ನು ತೆಗೆದ್ರು ಕೂಡ ಯಾರೋ ಒಬ್ಬರು ವ್ಯಕ್ತಿಗೆ ಆತ ಐಡೆಂಟಿಟಿ ಕಳ್ಕೊಂಬರ್ತಾನೆ. ಈಗ ಸೋ ಆ್ಯಂಡ್ ಸೋ ಹಸ್ಬೆಂಡ್ ವೈಫು ಅದನ್ನು ತಗೊಂಡ್ಬಿಟ್ರೆ ನಿಮ್ಮ ಐಡೆಂಟಿಟಿ ಇದೆಯಾ? ವಿ ಆಲ್ವೇಸ್ ಟ್ಯಾಗ್ ಅ ಸೆಲ್ಫ್ ವಿತ್ ಸಮ್ ಮೆಟೀರಿಯಲ್ ಥಿಂಗ್ಸ್. ಇಟ್ ಇಸ್ ನಾಟ್ ದ್ಯಾಟ್. ನಿನ್ನ ಓವರ್ ಆಲ್ ಪರ್ಸನಾಲಿಟಿ, ಇಫ್ ಐ ಲೂಸ್ ಎವ್ರಿಥಿಂಗ್ ಟುಡೇ, ವಿಲ್ ಸೌಜನ್ಯ ಬಿ ಸೌಜನ್ಯ ಆಯಿತಾ. ದಟ್ ಈಸ್ ಕಾಲ್ಡ್ ಯೋರ್ ಪಾಸಿಟಿವ್ ಸೆಲ್ಫ್ ಎಸ್ಟೀಮ್. ಸೊ ಇದು ಯಾವುದೋ ಒಂದು, ಓಕೆ ನಾನು ಇವ್ರ ಫ್ರೆಂಡು, ನನ್ನ ಹತ್ರ ಇದಿದೆ ಅದಿದೆ, ಇದೆಲ್ಲವೂ ಕೂಡ ನೀನು ತಗೊಂಡು ಬಂದಿರ್ತಕ್ಕಂಥ ಅಟ್ಯಾಚ್ಮೆಂಟ್ ಇಸ್ ನಾಟ್ ಲವ್. ಸೊ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಅಟ್ಯಾಚ್ಮೆಂಟ್ ಅಂಡ್ ಲವ್. ಅಟ್ಯಾಚ್ಮೆಂಟ್ ಅಂದರೆ ಭಯ. ಈಗ ಇಬ್ಬರು ಅಕ್ಕ ತಂಗಿರು ಹುಟ್ಟುತ್ತಾನೆ ಜಂಟಿಯಾಗಿ ಹುಟ್ಟಿರ್ತಾರೆ ಆಯಿತಾ, ಒಟ್ಟಿಗೆ ಕೂತ್ಕೋತಾ ಇರ್ತಾರೆ, ಒಟ್ಟಿಗೆ ನಿದ್ದೆ ಮಾಡ್ತಿರ್ತಾರೆ, ಒಟ್ಟಿಗೆ ಎಲ್ಲವನ್ನೂ ಮಾಡ್ತಾ ಇರ್ತಾರೆ, ಸ್ನಾನ ಮಾಡ್ತಾ ಇರ್ತಾರೆ. ಸಚ್ ಅ ಬ್ಯೂಟಿಫುಲ್ ಥಿಂಗ್ ಅಲ್ಲ. ನಾನು ಯಾಕೆ ಮತ್ತೆ ಆಪ್ರೇಷನ್ ಮಾಡಿಸಿ ಬೇರೆ ಬೇರೆ ಮಾಡ್ಕೋತಾರೆ? ಇಟ್ ಇಸ್ ಸಚ್ ಎ ಬ್ಯೂಟಿಫುಲ್ ಥಿಂಗ್. ಲೈಫ್ ಲಾಂಗ್ ಹಿಂಗೆ ಒಂಟಿತನನೇ ಇಲ್ಲ. ವೈ ಡು ಯು ಸಪ್ರೇಟ್ ಈಚ್ ಅದರ್ ಬಾಡಿ? ಬಟ್ ಮನ್ಸುಗಳು ಎರಡೆರಡಲ್ಲ. ಏನೇ ಆಗಿರಲಿ, ವೈ ಡು ಯು ವಾಂಟ್ ಟು ಸಪ್ರೇಟ್? ಅದು ಪ್ರೈವಸಿ, ಇಂಡಿವಿಜುವಲ್. ಎಕ್ಸಾಕ್ಟ್ಲಿ. ಅಟ್ಯಾಚ್ಮೆಂಟ್ ಇಸ್ ಆಲ್ವೇಸ್ ಪೇನ್ಫುಲ್. ರಾಧೇನ ಹೋಗಿ ಕೇಳಿ, ನೀನು ತುಂಬ ಖುಷಿಯಾಗಿದೆಯಾ ಕೃಷ್ಣನ ಜೊತೆ ಅಂತ. ಯಾವಾಗಲೂ ವಿರಹದಲ್ಲೇ ಇದ್ಲು ಅಲ್ವಾ, ಕೃಷ್ಣನಿಗೋಸ್ಕರ ಪರಿತಪಿಸ್ತಾನೆ ಇದ್ಲು. ಹಾಗೆ ಯಾವತ್ತೂ ಅಷ್ಟೇ, ಯಾವ ವ್ಯಕ್ತಿಯನ್ನ ಅಷ್ಟೊಂದು ಪ್ರೀತಿಯಾಗಿ, ಆ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ನನ್ನ ಸರ್ವಸ್ವನೇ ಇಲ್ಲ, ಪ್ರೀತಿ ಕೊಡು, ಪ್ರೀತಿ ನಿಸ್ವಾರ್ಥವಾಗಿ. ನಮ್ಮ ಮಕ್ಕಳನ್ನ ನಾವು ಹೆಂಗೆ ಪ್ರೀತಿಸ್ತೀವೋ ಹಾಗೆ ನಮ್ಮ ಸಂಗಾತಿ. ಹಾಗಂತ ಮದರಿಂಗ್ ಮಾಡಬೇಡಿ. ಯಾವತ್ತು ಮದರಿಂಗ್ ನಿಮ್ಮ ಪಾರ್ಟ್ನರನ್ನು ಮಾಡ್ತೀರೋ ಅವ್ರು ಚೀಟ್ ಮಾಡ್ತಾರೆ. ಬಿಕಾಸ್ ದೇ ನೋ ಒನ್ ವಾಂಟ್ಸ್ ಟು ಸ್ಲೀಪ್ ವಿತ್ ದರ್ ಮದರ್ ಆರ್ ಎನಿ ಒನ್, ರೈಟ್? ಕಟ್ ಮಾಡಿ. ಕರೆಕ್ಟ್, ಎಡಿಟೆಡ್, ಕಟ್. ನೋ ಒನ್ ವಾಂಟ್ಸ್ ಟು ಹ್ಯಾವ್ ಅ ರಿಲೇಶನ್ಶಿಪ್ ವಿತ್ ದರ್ ಮದರ್ ಅಲ್ವಾ, ಬೇರೆ ಥರ. ಬಿಕಾಸ್ ನಮ್ಮ ಏನೋ ಹೇಳ್ತಾ ಇದ್ರೆ ಇರಿಟೇಟ್ ಆಗ್ತಾ ಇರುತ್ತೆ. ಹಾಗೆ ಬಿ ಅ ಪಾರ್ಟ್ನರ್. ಗ್ರೋತ್ ಇರ್ಬೇಕು ನಿಮ್ಮಲ್ಲ. ನಿಮ್ಮ ಪಾರ್ಟ್ನರ್ ಜೊತೆ ನೀವು ಇದ್ದೀರಾ ಅಂತ ಹೇಳಿದ್ರೆ ದರ್ ಶುಡ್ ಬಿ ಗ್ರೋತ್. ಆ್ಯಂಡ್ ಇನ್ನೊಂದು, ಈಗ ಅಫ್ಕೋರ್ಸ್ ಎಷ್ಟೋ ಜನ ನಿಮ್ಮ ಹತ್ರ ಕೌನ್ಸಿಲಿಂಗ್ಗೆ ತುಂಬ ಸಾಕಷ್ಟು ಕನ್ಫೆಷನ್ಸ್ ಕೂಡ ನಿಮ್ಮ ಹತ್ರ ಮಾಡ್ತಿರ್ತಾರಲ್ಲ. ಈಗ 2 ಸಿಚುವೇಶನಲ್ಲಿ, ಒಂದು ಹೆಣ್ಮಗಳು,
ಹೆಣ್ಮಗಳಾಗ್ಬೋದು, ಒಂದು ಹುಡುಗ ಆಗ್ಬೋದು, ಹುಡುಗಿನೇ ಆಗ್ಬೋದು, ಚೈಲ್ಡ್ಹುಡ್ಡಲ್ಲೋ ಅಥವಾ ಬೆಳೀತಾನೋ ಗೊತ್ತೋ ಗೊತ್ತಿಲ್ಲದೋ ಫಿಸಿಕಲ್ ಅಬ್ಯೂಸ್ ಆಗಿರುತ್ತೆ. ಅಂದರೆ ಯಾರೋ ಅವ್ರ ಮೇಲೆ ದೈಹಿಕವಾಗಿ ಲೈಂಗಿಕ ಶೋಷಣೆ ಮಾಡಿರ್ತಾರೆ. ಚಿಕ್ಕ ಹೆಣ್ಮಕ್ಳಾಗ್ಬೋದು, ಚಿಕ್ಕ ಗಂಡು ಮಕ್ಕಳಾಗ್ಬೋದು, ಬರೀ ಆಮೇಲೆ ಅವ್ರು ಮಕ್ಕಳಿಗೆ ಅಂತಲ್ಲ ಗಂಡ್ಮಕ್ಳು. ಗಂಡು ಮಕ್ಕಳಲ್ಲೂ ಅವ್ರೊಂದು ಹಂತಕ್ಕೆ ಬಂದ್ಮೇಲೂ ಹಿಂಗೆಲ್ಲ ನಡೆದಿರುತ್ತಲ್ಲ. ಈಗ ಆದರೆ ಈ ಪರಿಸ್ಥಿತಿಯಲ್ಲಿ ಇವತ್ತಿನ ದಿನ ಅವ್ರ ಹತ್ರ ಎಲ್ಲ ಇದ್ರೂ ಕೂಡ ಹಳೆ ಪಾಸ್ಟ್ನ ನೆನೆಸ್ಕೊಂಡು ತುಂಬ ಸಫರ್ ಆಗ್ತಿರ್ತಾರೆ. ಇವ್ರು ಹೇಗೆ ಹೊರಗೆ ಬರ್ಬೋದು? ಸಿ ಇದು ಅಂತ ಹೇಳಿದ್ರೆ ಇದು ಏನಾಗುತ್ತೆ, ಕೋರ್ ಮೆಮರಿಯಲ್ಲಿ ಕೂತ್ಕೊತಿರುತ್ತೆ. ಆಯ್ತಾ, ಇದರಿಂದ ಆಚೆ ಬರೋದಕ್ಕಾಗಲ್ಲ. ಈಗ ಎಕ್ಸಾಂಪಲ್, ಇದು ಯಾವುದೋ ಒಂದು ಕೆಟ್ಟ ಸಂಗತಿ ಜೀವನದಲ್ಲಿ ನಡೆದಿತ್ತು. ಮುಂದೆ ನಾನು ಮದುವೆ ಆಗಿ ಮತ್ತೆ ಆ ಕ್ರಿಯೆ ಅಥವಾ ನನ್ನ ಒಂದು ಅಡೋಲೆಸೆಂಟ್ ಏಜಿಗೆ ಬಂದಾಗ ಅಥವಾ ಒಂದು ವಯಸ್ಸಿಗೆ ಬಂದಾಗ ಮತ್ತೆ ಆ ಕ್ರಿಯೆ ಅಂತ ಹೇಳಿದ್ರೆ ನನಗೆ ಭಯ ಆಗ್ತಾ ಹೋಗುತ್ತೆ. ಆಯ್ತಾ, ಮತ್ತೆ ಅದರ ಮೇಲೆ ಆ ಟ್ರಾಮಾ ಬರುತ್ತೆ. ಪ್ರತಿದಿನ ನನ್ನನ್ನು ನಾನು ನೋಡ್ಕೊಂಡಾಗ ಆ ವ್ಯಕ್ತಿ ಅಕ್ಕ ಬರೋದಾಗಿರ್ಬಹುದು, ನನಗೆ ಮಾತಾಡೋಕ್ಕಾಗದೇ ಇರೋದು. ಬರೀ ಒಂದು ಫಿಸಿಕಲ್ ಅಬ್ಯೂಸ್ ಒಂದೇ ಅಲ್ಲ, ಆಯ್ತಾ, ಮೆಂಟಲ್ ಅಬ್ಯೂಸ್ ಆಗಿರುತ್ತೆ. ಕೆಲವು ಎಷ್ಟೋ ಸತಿ ಅವ್ರ ನೆಂಟರಿಷ್ಟರೇ ಆಗಿರ್ತಾರೆ. ಆಯ್ತಾ, ಮತ್ತೆ ಅವರನ್ನು ಪದೇ ಪದೇ ನೋಡ್ತಾ ಇರ್ತೀವಿ, ಇಲ್ಲೂ ಹೇಳ್ಕೊಳಕ್ಕಾಗಲ್ಲ. ಎಷ್ಟೋ ಸತಿ ಮನೇಲಿ ಹೋಗಿ ಹೇಳಿದ್ರು ಕೂಡ ಪೇರೆಂಟ್ಸ್ ಅದನ್ನ ಡಿಸ್ಮಿಸ್ ಮಾಡಿರ್ತಾರೆ. ಹಾಗೆಲ್ಲ ಮಾತಾಡ್ಬೇಡ ಅಂಕಲ್ ಬಗ್ಗೆ, ಅಥವಾ ಮಾತಾಡ್ಬೇಡ ಇನ್ನೊಬ್ರ ಬಗ್ಗೆ, ಆಂಟಿ ಬಗ್ಗೆ. ಎಲ್ಲೋ ಮನೇಲಿ ಮಕ್ಳಿದನ್ನ ನೋಡ್ಕೊಳಕ್ಕಾಗಿರಲ್ಲ, ಎಲ್ಲೋ ಒಂದ್ ಕಡೆ ಮಗುನ ಬಿಟ್ಬಿಟ್ಟು ಹೋಗಿರ್ತಾರೆ ಅಪ್ಪ ಅಮ್ಮ ಕೆಲಸ ಮಾಡುವಾಗ. ಅಂಥದ್ರಲ್ಲಿ ಇಂಥ ಪರಿಸ್ಥಿತಿ ಆಗಿರುತ್ತೆ. ಕೆಲವು ಬೆಳೀತಾ ನಾನೇನಾಗುತ್ತೆ ಅಂತಂದ್ರೆ, ನನ್ನ ತಂದೆ ತಾಯಿನೂ ನಾನು ದ್ವೇಷಿಸೋಕ್ಕೆ ಶುರು ಮಾಡ್ಬಿಟ್ಟಿರ್ತೀನಿ. ನನಗೆ ಯಾರು ಸೇಫ್ ಅಂತ ಅನಿಸ್ತಾನೆ ಇರಲ್ಲ. ಬಿಕಾಸ್ ಅದು ಒಂದ್ಸತಿ ಮರ್ತು ಹೋಗೋಂಥ ನೆನಪು ಅಲ್ಲ. ಅಂಥ ಪರಿಸ್ಥಿತಿಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ದೇರ್ ಇಸ್ ಅ ಟೆಕ್ನಿಕ್ ಕಾಲ್ಡ್ ಎಂಟಿ ಚೇರ್ ಟೆಕ್ನಿಕ್ ಅಂತ. ಆಯ್ತಾ, ಕೆಲವು ಏನಾಗೋದು ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಮೇಲೆ ಹೋಗಬೇಕು ಅಂತ ಹೇಳಿದ್ರೆ ಅಥವಾ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ, ನಾನು ಇಷ್ಟು ದೊಡ್ಡ ಒಂದು ಬಂಡೆನ ಇಟ್ಕೊಂಡಿದ್ರೆ ಮುಂದೆ ಸರಸವಾಗಿ ಹೋಗ್ಬೇಕು ಅಂತ ಹೇಳಿದ್ರೆ, ಸಲೀಸಾಗಿ ಹೋಗ್ಬೇಕಂದ್ರೆ ಆಗತ್ತಾ? ಇಲ್ಲ. ಸೊ ಆ ಭಾರ ಯಾವಾಗಲೂ ನಮ್ಮ ಮನಸ್ಸಲ್ಲಿದ್ದೇ ಇರುತ್ತೆ, ಬ್ಯಾಗೇಜ್ ಇರುತ್ತೆ. ಸೊ ವಿ ಹ್ಯಾವ್ ಟು ಲೆಟ್ ಗೋ ಆಫ್ ಇಟ್. ಫರ್ಗಿವ್ನೆಸ್ ಇಸ್ ಫಾರ್ ಸೆಲ್ಫ್ ಲಿಬರೇಷನ್. ನಾನು ಆ ವ್ಯಕ್ತಿನೇನೋ ಕ್ಷಮಿಸಿ ದೊಡ್ಡ ವ್ಯಕ್ತಿ ಆಗಬೇಕು ಅಂತಿಲ್ಲ. I have to forgive so that, I live. I have to heal myself. I have to start rebuilding connection with myself. I have to start accepting myself. ಬಿಡು, ಬೇರೆಯವರೆಲ್ಲ ಅಕ್ಸೆಪ್ಟ್ ಮಾಡೋದು ಬಿಡು, ನನ್ನನ್ನೇ ನಾನು ರಿಜೆಕ್ಟ್ ಮಾಡ್ಬೋತಾ ಇರ್ತೀನಿ. ದಿಸ್ ಇಸ್ ವೆನ್ ಇಟ್ ಹ್ಯಾಪನ್ಸ್. ಯು ಹ್ಯಾವ್ ಟು ಸ್ಟಾರ್ಟ್ ಅಕ್ಸೆಪ್ಟಿಂಗ್ ಯುವರ್ ಸೆಲ್ಫ್. ಓಕೆ, ಇದು ಆ ಥರದ ಟ್ರಾಮಾಸ್ ಇದ್ದಾಗ, ಈಗ ಉದಾಹರಣೆಗೆ ವಯಸ್ಸಲ್ಲೇ ಟೀನೇಜಿಗೆ ಬಂದಾಗ ಅದೇ ಒಂದು ಹುಡುಗನೋ ಒಂದು ಹುಡುಗಿನೋ ಪ್ರೀತಿಸಿದಂಥ ವ್ಯಕ್ತಿ ಜೊತೆ ಒಂದು ಲವ್ವು, ಅಟ್ಯಾಚ್ಮೆಂಟು, ಒಂದು ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೊಂಡ್ಬಿಟ್ಟು ಮುಂದಕ್ಕೆ ಅವರೊಂದು 5 ವರ್ಷ 10 ವರ್ಷ ಆದಮೇಲೆ ಮದುವೆ ಆದರು ಅಂತ ಇಟ್ಕೊಂಡು, ಅವ್ರ ಗಂಡ ಹೆಂಡತಿ ಜೊತೆಲಿದ್ರು ಕೂಡ ಆಲ್ವೇಸ್ ಇವ್ರಿಗೆ ಕಂಪೇರ್ ಮಾಡ್ಕೋತಿರ್ತಾರೆ. ನನ್ನ ಮೊದಲನೇ ಪ್ರೀತಿ, ನನ್ನ ಗರ್ಲ್ ಫ್ರೆಂಡ್ ಅಷ್ಟು ಚೆನ್ನಾಗಿದ್ಲು, ನನ್ನ ಬಾಯ್ ಫ್ರೆಂಡ್ ಅಷ್ಟು ಚೆನ್ನಾಗಿದ್ದ. ಅಂದರೆ ಅವರಿಂದ ಇನ್ನೂ ಹೀಲೇ ಆಗಿರಲ್ಲ ಅಂಥವ್ರು. ಒಂದು ತಿಳ್ಕೊಳ್ಳಿ, ಈ ಹೇಗಿದೆ ಪ್ರಕೃತಿ ಅಂತ ಹೇಳಿದ್ರೆ, ಎಲ್ಲವೂ ಒಂದೊಂದು ರೀತಿ ಒಂದೊಂದು ವಿಭಿನ್ನವಾಗಿರುತ್ತೆ. ಆಯ್ತಾ, ನೋಡಿ, ಅಷ್ಟೊಂದು ಒಳ್ಳೆ ವ್ಯಕ್ತಿ ಆಗಿದ್ರೆ ನೀವಿಬ್ರು ಜೊತೆಲಿ ಇರಬೇಕಿತ್ತು. ಆತ ನಿಮ್ಮನ್ನ ಬಿಟ್ಕೊಡ್ತಾನೆ ಇರಲಿಲ್ಲ ಅಥವಾ ಆಕೆ ನಿಮ್ಮನ್ನ ಬಿಟ್ಕೊಡ್ತಾನೆ ಇರಲಿಲ್ಲ. ಒಂದು ನೆನಪಿದೆ ನೋಡಿ, ಯಾವಾಗಲೂ ಹೇಳ್ತೀನಿ, ಫಿಸಿಕಲ್ ಮೆಮರಿಯಿಂದ ಆಚೆ ಬರೋದು ಬಾಡಿ, ಆಯ್ತಾ, ಆರಾ, ಇಟ್ ಟೇಕ್ಸ್ 7 years ಟು ಹೀಲ್. 7 years ಟು ಹೀಲ್ ಇನ್ ಆರಿಕ್ ಫೀಲ್ಡ್. ಯಾಕಂತ ಹೇಳಿದ್ರೆ ನಾವೇನೋ ನಂಬ್ಕೊಂಡ್ಬಿಡ್ತೀವಿ, ಇಟ್ಸ್ ಜಸ್ಟ್ ಫಿಸಿಕಲ್ ಅಟ್ರಾಕ್ಷನ್ನು ಅಥವಾ ಏನೋ, ಇಟ್ಸ್ ಜಸ್ಟ್ ಯಾವಾಗ ಕಾಲೇಜ್ ಹುಡುಗ ಹುಡುಗಿಯಲ್ಲ ಅಲ್ವಾ, ಅದೇ ಥರ ಏನು ಅದೊಂದು ದೊಡ್ಡ ವಿಷಯ ಅಂತ. ನೀವು ಬರೀ ಅವ್ರ ಒಳ್ಳೆತನ ಅಲ್ಲ, ಯು ಆರ್ ಆ ಒಂದು ಪ್ರಕೃತಿ ಕ್ರಿಯೆಗೆ ಒಂದು ಹೊಸ ಜನ್ಮವನ್ನು ಸೃಷ್ಟಿ ಮಾಡ್ತಕ್ಕಂಥ ಭಗವಂತನಿಗೆ ಈಕ್ವಲ್ ಆಗಿರ್ತಕ್ಕಂಥ ಕ್ರಿಯೆ ಅದು. ಅದನ್ನು ಹೆಂಗೆ ನೀನು ನಿನ್ನ ದೇಹಕ್ಕೆ ಅಥವಾ ಒಂದು ಟೈಮ್ ಪಾಸ್ಗೆ ಅಥವಾ ಒಂದು ಚಟಕ್ಕೆ ಆ ಥರ ಹೇಗೆ ಆ ಥರ ಮಾತಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಬರೀ ಅವರ ಒಳ್ಳೆತನನಲ್ಲ. ನೀವು ನೋಡಿ, ಎಷ್ಟೋ ಸತಿ ನೋಡಿ, ಅವಳು ಯಾವ್ದೋ ಸವಾಸ ಮಾಡ್ದ ಬೀದಿಗೆ ಬಂದ್ಬಿಟ್ಟ, ಈ ಥರದ್ದೆಲ್ಲ ಕೇಳಿತೀರಲ್ವಾ? ಅವಳು ಯಾರ್ದೋ ಸವಾಸ ಮಾಡಿದ್ಲು, ಹಿಂಗಾಗ್ಬಿಟ್ಲು. ಎಷ್ಟೋ ಸತಿ ನೋಡಿ, ಒಂದು ಹೆಣ್ಣಾಗಿರ್ಲಿ ಒಂದು ಗಂಡಾಗಿರ್ಲಿ ನಮ್ಮ ಜೀವನದಲ್ಲಿ ಬಂದಾಗ ಅವರು ಎಷ್ಟೋ ಸತಿ ನಮ್ಮ ಲೈಫಲ್ಲಿ ಒಂದು ಸೌಭಾಗ್ಯವನ್ನು ತರ್ತಾರೆ, ಒಂದು ದುರಾದೃಷ್ಟನೂ ತರ್ತಾರೆ. ಯಾಕಂತ ಹೇಳಿದ್ರೆ, ನೀನು ಬರೀ ಅನ್ಕೋತೀಯಾ, ಓಕೆ, ಇಟ್ ಇಸ್ ಜಸ್ಟ್ ಅನ್ ಆಕ್ಟಿವಿಟಿ, ಯು ಆರ್ ಆಲ್ಸೋ ಎಂಟ್ಯಾಂಗಲಿಂಗ್ ವಿತ್ ದರ್ ಕರ್ಮ. ಓಕೆ, ಸೊ ಕೆಲವು ಸತಿ ನಮಗೆ ನೋಡಿ, ಬಿಕಾಸ್ ಸಪ್ರೆಸ್ಡ್ ಎಮೋಷನ್, ಈ PCOS ಆಗಿರ್ಬೋದು, ಥೈರಾಯ್ಡ್ ಆಗಿರಬಹುದು, ಅಥವಾ ಅನ್ಫಿನಿಶ್ಡ್ ಲವ್ ರಿಲೇಶನ್ಶಿಪ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಈಗ PCOD ಇದೆಲ್ಲ ಎಸ್, ಇಟ್ ಇಸ್ ರಿಲೇಟೆಡ್ ಟು ಸ್ವಾಧಿಷ್ಠಾನ ಚಕ್ರ, ರೂಟ್ ಚಕ್ರ. ಸೊ ಯಾವಾಗ ಈ ಅನ್ಫಿನಿಶ್ಡ್ ಬಿಸ್ನೆಸ್ ಇರುತ್ತೆ, ಎಕ್ಸ್ಟ್ರೀಮ್ ಸೆಕ್ಷುವಲ್ ಆಕ್ಟಿವಿಟೀಸ್ ಇರುತ್ತೆ, ಅಥವಾ ಅನ್ಸ್ಟೇಬಲ್ ರಿಲೇಶನ್ಶಿಪ್ ಇರುತ್ತೆ, ಇದು ಕೂಡ PCOS ಆಗಿರಬಹುದು. ಇದೆಲ್ಲವನ್ನು ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಇಟ್ ಇಸ್ ವೆರಿ ಇಂಟೆನ್ಸಿಫೈಡ್. ಆಯ್ತಾ, ಅದಕ್ಕೆ ಹೇಳ್ತಾರೆ, ಒಬ್ಬರನ್ನ ಕೈ ಶೇಕ್ ಹ್ಯಾಂಡ್ ಮಾಡಬೇಕಾದ್ರೂ ವಿ ಹ್ಯಾವ್ ಟು ಥಿಂಕ್ ಟ್ವೈಸ್.
ಅಂಥದ್ರಲ್ಲಿ ಬಿಫೋರ್ ಅಂಟಿಲ್ ಅನ್ಲೆಸ್ ಯು ಗೆಟ್ ಲೈಕ್ ಓಕೆ ದಿಸ್ ಇಸ್ ಅ ಪರ್ಸನ್ ಅನ್ನೋ ತನಕ ಡೋಂಟ್ ಗೆಟ್ ಇನ್ ಫಿಸಿಕಲ್ ರಿಲೇಶನ್ಶಿಪ್ ವಿತ್ ದೆಮ್ ಬಿಕಾಸ್ ಯು ವಿಲ್ ಫೇಸ್ ಇಟ್ಸ್ ಕಾನ್ಸಿಕ್ವೆನ್ಸಸ್. ವಾಟ್ ಇಫ್ ದಟ್ ಪರ್ಸನ್ ಹ್ಯಾಸ್ ಮಲ್ಟಿಪಲ್ ಪಾರ್ಟ್ನರ್ಸ್? ಇಟ್ ಈಸ್ ನಾಟ್ ಓನ್ಲಿ ಬಯೋಲಾಜಿಕಲ್, ಯು ಆರ್ ಆಲ್ಸೋ ಅಟ್ರಾಕ್ಟಿಂಗ್ ಆಲ್ ದ ಕರ್ಮ ಬ್ಯಾಗೇಜಸ್. ಈಗ ಒಬ್ಬ ವ್ಯಕ್ತಿನ ಕಂಡ್ರೆ ನಿಮಗೆ ತುಂಬ ಇಷ್ಟ. ಅವಳು ಅಂದರೆ ಅವನು ಯಾರಾದರೂ ಸರಿ, ನಿಮಗೆ ಅವ್ರದ್ರೆ ತುಂಬಾ ಇಷ್ಟ. ನೀವು ಏನೇ ಮಾಡಿ ಅವ್ರಿಗೆ ನೀವು ಯಾವತ್ತೂ ಇಷ್ಟ ಆಗಲ್ಲ. ನೀವು ಅವ್ರನ್ನ ಬಿಟ್ಟು ಬದುಕೋಣ ಅಂದ್ರೂ ನಿಮ್ಮ ಕೈಯಲ್ಲಿ ಆಗಲ್ಲ. ಇಂಥ ಟೈಮಲ್ಲಿ ಹಿಂಗೆ ಹ್ಯಾಂಡಲ್ ಮಾಡೋದು. ಸಿ ಅಕ್ಸೆಪ್ಟ್ ನೋ ವೆನ್ ಸಮಥಿಂಗ್ ಸಿ ಯಾವುದು ನಿಂದ ಆಗಿರುತ್ತೆ ಅದಕ್ಕೆ ನೀನು ಫೋರ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆ, ಸೊ ಎಕ್ಸಾಂಪಲ್ ಇಸ್ ಯಾವುದಕ್ಕೆ ನೀನು ತುಂಬ ಟೆನ್ಷನ್ ಕೊಡ್ತಾ ಹೋಗ್ತೀಯ, ಹಿಡಿತಾ ಹೋಗ್ತೀಯ, ಅದು ನಿನಗೆ ನೋವಾಗ್ತಾ ಹೋಗುತ್ತೆ. ಬಿಟ್ಟು ನೋಡು, ಅದು ನಿನ್ನಿಗೆ ಬಂದ್ರೆ ಅದು ನಿಂದು ಅಂತ ಅಲ್ವಾ? ಸೊ ಯಾಕಷ್ಟು ಫೋರ್ಸ್ ಮಾಡಿ ಒಬ್ಬರನ್ನ ಇಷ್ಟಪಟ್ಟು ನನ್ನ ಇಷ್ಟಪಡು, ಪ್ರೀತಿಗೆ ಯಾವತ್ತೂ ಭಿಕ್ಷೆ ಬೇಡಬಾರ್ದು. ಅದನ್ನೇ ಹೇಳ್ತಾ ಇರ್ತೀನಿ. ಜಿಂಕೆ ಓಡ್ತಾ ಇರುತ್ತೆ ನೋಡಿದ್ದೀರಾ? ಯಾಕೆ ಓಡ್ತಾ ಇರುತ್ತೆ? ಅಷ್ಟೊಂದೆಲ್ಲ ಗಿಡ ಮರಗಳಿರುತ್ತೆ, ಆರು ಓಡ್ಕೊಂಡಂತೂ ಓಡ್ತಾ ಇರಲ್ಲ, ಓಡ್ತಾನೆ ಇರುತ್ತೆ. ಅದ್ರೊಳಗಡೆ ಒಂದು ಮಸ್ಕ್ ಬರುತ್ತೆ, ಸ್ಮೆಲ್ಲು, ಅದನ್ನ ಹುಡ್ಕೊಂಡು ಹೋಗ್ತಾ ಇರುತ್ತಂಥದ್ದು. ಸೊ ಆಕ್ಚುಲಿ ಅಲ್ಲಿ ಪ್ರೀತಿ ಅನ್ನೋದು ನಿನ್ನಲ್ಲೇ ಇರ್ತಕ್ಕಂಥ ವಸ್ತು. ಅದಕ್ಕೆ ಗೊತ್ತೇ ಆಗಲ್ಲ. ಸೊ ಅದನ್ನ ನೀನು ಯಾರ ಹತ್ರನೂ ಹೋಗಿ ಕೇಳಬೇಕು ಅಂತ ಇಲ್ಲ. ನಾನು ಹೇಳ್ತೀನಿ ನೋಡಿ, ನಾನು ಯಾವಾಗೂ ಸೆಲ್ಫ್ ಲವ್ ಅಂತ ಹೇಳಿದ್ರೆ ನನ್ನ ಜನ ತುಂಬ ಮಿಸ್ಇಂಟರ್ಪ್ಟ್ ಮಾಡ್ತಾರೆ. ಇಟ್ಸ್ ನಾಟ್ ಅಬೌಟ್ ಯುವರ್ ಬ್ಯೂಟಿ ಅಟ್ ಆಲ್. ಓಕೆ, ಸೊ ದ ವೇ ಯು ಸಿ ಯುವರ್ ಸೆಲ್ಫ್ ವಿತ್ ಲವ್, ರೆಸ್ಪೆಕ್ಟ್, ಅಟೆನ್ಷನ್ ಎಲ್ಲವನ್ನು ಕೊಡ್ತಾ ಹೋದಾಗ ಪೀಪಲ್ ವಿಲ್ ಸಿ ಯು ಲೈಕ್ ದಟ್ ಬಿಕಾಸ್ ಇಟ್ಸ್ ಆಲ್ ಎನರ್ಜಿ. ಈಗ ನಾನು ಒಂದು ಚಾಲೆಂಜ್ ಕೊಡ್ತೇನೆ ಆಯ್ತಾ, 21 days ಆಯಿತಾ, ಅನ್ಕಂಡೀಷ್ನಲ್ ಆಗಿ. ಯಾಕೆ 21 days ಅಂದರೆ ಯಾವುದೇ ಒಂದು ಬಿಹೇವಿಯರ್ ಪ್ಯಾಟರ್ನ್ ಶುರು ಆಗೋದಕ್ಕೆ 21 days ಬೇಕು. ಅನ್ಕಂಡೀಷ್ನಲ್ ಆಗಿ ನಂಗೆ ಬೇಜಾರಾಗ್ತಾ ಇದೆ ಆಯಿತಾ, ಅಲ್ಲಿ ಸೆಟ್ ನನಗೆ ಹೆಂಗೆ ಮಾತಾಡಬೇಕು ಅಂದರೆ, ಈಗ ನನ್ನ ಹೆಸರು ಸೌಜನ್ಯ ಅಲ್ವಾ, ಸೌಜನ್ಯ ಮಗು, ಯಾಕಪ್ಪ ನಿಂಗೆ ಬೇಜಾರಾಗ್ತಾ ಇದೆ, ಆಸ್ಕ್ ಯೋರ್ ಸೆಲ್ಫ್ ಆಯಿತಾ. ನಿಂಗೆ ಏನೋ ಒಂದು ಹೊಟ್ಟೆ ಹಸಿತಿದೆ, 1 ಗಂಟೆ ಆಯಿತು, ಮಗು ಊಟ ಮಾಡು. ಜಸ್ಟ್ ಸ್ಟಾರ್ಟ್ ಟ್ರೀಟಿಂಗ್ ಯೋರ್ ಸೆಲ್ಫ್ ಲೈಕ್ ಹೌ ಯು ಟ್ರೀಟ್ ಯೋರ್ ಪಾರ್ಟ್ನರ್ ಅಲ್ವಾ, ಆ ಥರ ಒಂದು ಸಣ್ಣ ಮಗುನ ಹೇಗೆ ನೋಡ್ಕೋಬೇಕು. ದಿಸ್ ಇಸ್ ಹೌ ಯು ರೀಪೇರೆಂಟ್ ಯುವರ್ ಇನ್ನರ್ ಚೈಲ್ಡ್ ಆಯಿತಾ. ಅಟೆನ್ಷನ್ ಕೊಡು, ಪ್ರೀತಿ ಕೊಡು, ಲವ್ ಕೊಡು, ಕೇರ್ ಕೊಡು. ಆಮೇಲೆ ಗೋಲ್ಸ್ ಮೇಲೆ ಈಗ ಎಕ್ಸಾಂಪಲ್ ನಾನು ಏನೋ ಒಂದು ಆಗಬೇಕು ಅಂತ ಇರ್ತೀನಿ, ವಾಟ್ ಇಸ್ ಸ್ಟಾಪಿಂಗ್ ಮೀ ಆಯಿತಾ, ಏನಾಗ್ತಿದೆ, ವೈ ಆಮ್ ನಾಟ್ ಏಬಲ್ ಟು ರೀಚ್, ಹೌ ಡು ಯು ಲೈಕ್ ಟು ಸಿ ಯೋರ್ ಸೆಲ್ಫ್ ಆಫ್ಟರ್ 5 years, ಎಲ್ಲವನ್ನು ಕೂತ್ಕೊಂಡು ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ನೀವು ಮಾತಾಡ್ಕೋತಾ ಹೋಗಿ 21 days ನೀವು ಟ್ರೈ ಮಾಡಿ. ಯು ವಿಲ್ ಬಿಕಮ್ ಅನ್ಸ್ಟಾಪಬಲ್. ನೀನು ಯಾವ ಪಾರ್ಟ್ನರ್ ನಿಂಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ ನೀನು ಒಂದು ಮೆಸೇಜ್ಗಾಗಿ ಅವ್ರು ವೆಯ್ಟ್ ಮಾಡ್ತಾರೆ. ನೀನು ಅವ್ರಿಗೆ ಮೆಸೇಜ್ ಮಾಡೋದಾಗಲಿ ಕಾಲ್ ಮಾಡೋದಾಗಲಿ ದಿಟ್ ಇಸ್ ನಾಟ್ ರಿಕ್ವೈರ್ಡ್. ಈಗ ಕೆಲವೊಂದ್ಸರಿ ಫಿಸಿಕಲ್ ಅಪಿರಿಯನ್ಸ್ ಅಂದರೆ ನಾವು ನೋಡೋಕ್ಕೆ ಚೆನ್ನಾಗಿರಬೇಕು ಅಂತ ಹೆಣ್ಮಕ್ಳು, ನಾವು ನೋಡೋಕ್ಕೆ ಚೆನ್ನಾಗಿರಬೇಕು ಅಂತ ಕೆಲವು ಗಂಡು ಮಕ್ಕಳು ಮೆಂಟಲಿ ಫಿಕ್ಸ್ ಆಗಿರ್ತಾರೆ. ಕೆಲವರು ಅವ್ರಿಗವ್ರೇನೆ ನಾವು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳೋದು ಒಂದು ಜೊತೆಗೆ ಅವರಲ್ಲಿ ಸೆಲ್ಫ್ ಎಸ್ಟೀಮ್ ತುಂಬ ಕಮ್ಮಿ ಇರುತ್ತೆ, ಇನ್ಸೆಕ್ಯೂರಿಟಿ ಇರುತ್ತೆ. ಈಗ ಒಂದು ಹುಡುಗಿ ಬಿಲೋ ಆ್ಯಾವ್ರೇಜ್ ಹುಡುಗಿಗೆ ಅಂದರೆ ಅವ್ರಿಗೆ ಅವನು ಅಂದ್ಕೊಂಡ್ರೆ, ಯಾರಾದರೂ ಒಂದು ಚಂದವಾಗಿರೋ ಹುಡುಗಿ ಪಾಸ್ ಆದರೆ ಸಾಕು, ಈ ಹುಡುಗಿಗೆ ಒಂದು ಇನ್ಸೆಕ್ಯೂರಿಟಿ ಶುರು ಆಗುತ್ತೆ. ಅದೇ ಥರ ಯಾರೋ ಒಂದು ಹುಡುಗನಿಗೂ ಅಷ್ಟೇ. ಈಗ ಯಾರೋ ಒಂದು ಹುಡುಗ ಸಣ್ಣ ಇರೋದ, ಇನ್ನೊಬ್ಬ ಯಾರೋ ಒಂದು ಹ್ಯಾಂಡ್ಸಮ್ ಹುಡುಗ ಪಾಸ್ ಆದರೆ ಅವನಿಗೂ ಒಂಥರ ಇನ್ಸೆಕ್ಯೂರಿಟಿ ಇರುತ್ತೆ. ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನನ್ನ ಯಾರೂ ಇಷ್ಟಪಡಲ್ಲ, ನನ್ನ ಯಾರೂ ಪ್ರೀತಿಸಲ್ಲ ಅಂತ ಈ ತಲೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಬಿಟ್ಟಿರ್ತಾರೆ. ಓಕೆ, ಯು ನೇಮ್ ದ ಮೋಸ್ಟ್ ಹ್ಯಾಂಡ್ಸಮ್ ಆಕ್ಟರ್ ಡ್ಯೂರಿಂಗ್ ಆರ್ ಏರಾ ಇನ್ ಬಾಲಿವುಡ್. ಅಫ್ಕೋರ್ಸ್ ಶಾರುಖ್ ಖಾನ್. ಓಕೆ, ಒಂದು ಮೂವಿ ಬಂದ್ರೆ ರಣಬೀರ್ ಕಪೂರ್, ಶಾರುಖ್ ಖಾನ್, ಕಹಾನಾ ಪ್ಯಾರ್ ಹೈ. ಋತಿಕ್ ರೋಷನ್. Why is he divorced? You call him as Greek god. There are so alva? many actors. Alva? Actually. There are so many Actually. actors, so many powerful people. Okay, Bill Gates got divorced. He's the most richest person in the world. Why did he get divorced? Money can bring happiness. ದುಡ್ಡಿರೋರ್ನೇ ಮದುವೆ ಆಗ್ತಾರೆ ಅಂತ ಹುಡುಗಿಗೆ ನೀವೆಲ್ಲ ಹೆಸರು ಹೇಳ್ತಾರಪ್ಪ, ಗೋಲ್ಡ್ ಡಿಗ್ಗರು ಅದು ಇದು ಅಂತೆಲ್ಲ. Then why is he single? Why was he divorced? Amazon. Why was he divorced? ಸಿ, ನಾವೆಲ್ಲ ಮರ್ತೊಂಡ್ಬಿಡ್ತೀವಿ. ಎಕ್ಸಾಂಪಲ್, ನಾನು ಇದು ಯಾವುದೋ ಒಂದು ಬಳೆ ತೊಗೋಬೇಕು ಅಂತ ಇರ್ತೀನಿ, ಅದು ತೊಗೊಳ್ಳೋ ತನಕ ನಂಗೆ ಆಸೆ ಇರುತ್ತೆ. ತೊಗೊಂಡ್ಮೇಲೆ ನನ್ನ ಲಾಕರಲ್ಲಿ ಇಟ್ಮೇಲೆ ಅದು ಇದೆಯೋ ಇಲ್ವೋ ಅನ್ನೋದು ಮರ್ತೋಗ್ಬಿಡ್ತೀವಿ ಅಲ್ವಾ. ಸೊ ಯಾವುದೇ ಒಂದು ಪೊಸಿಷನ್ ಆಗಿರಲಿ, ಏನೇ ಆಗಿರೋದು ತೊಗೊಳ್ಳೋ ತನಕ ನಮ್ಗೆ ಆಸೆ ಇರುತ್ತೆ ಆಯಿತಾ. ಸೊ ಹಾಗಿದ್ರೆ ಎಷ್ಟೋ ಜನ ಬೇಕು ನಮ್ಗೆ ಎಕ್ಸಾಂಪಲ್. ಬ್ಯೂಟಿಫುಲ್ ಆ್ಯಕ್ಟ್ರೆಸ್, ಮಾಡೆಲ್ಸ್, ವೈ ಆರ್ ದ ಸಿಂಗಲ್? ರೈಟ್, ಇಟ್ ಈಸ್ ನಾಟ್ ಅಬೌಟ್ ಯುವರ್ ಬ್ಯೂಟಿ. ಪರ್ಫ್ಯೂಮ್ ಬಾಟ್ಲ್ ಎಷ್ಟು ಚೆನ್ನಾಗಿದೆ ನೋಡೋ, ಕುಡಿಯೋಕ್ಕೆ ಸಾಧ್ಯನಾ, ಬಾರ್ಕೆ ಆಗ್ತದೆ ಅಂತ? ನೋ, ರೈಟ್. ಹೌ ಯು ಮೇಕ್ ದಟ್ ಪರ್ಸನ್ ಫೀಲ್. ಕೆಲವ್ರು ನೋಡೋಕೆ ಬಾಯ್ ಹೆಂಗಿರ್ತಾರೆ, ಬಾಯಿ ಬಿಟ್ಟಾಗ ಸರಿ ಬಿಡು ಹಾಕ್ಬೇಕು ಅಂತ. ಅದು ಎಷ್ಟು ಒಳ್ಳೆ ಎಕ್ಸಾಂಪಲ್. ಪರ್ಫ್ಯೂಮ್ ಬಾಟ್ಲ್ ನೋಡೋಕೆ ತುಂಬ ಚೆನ್ನಾಗಂತ ಕುಡಿಯೋಕ್ಕಾಗತ್ತ. ನಾವು
ಅಲ್ವಾ? ಸೊ, ನಮಗೆ ಏನಾಗತ್ತೆ ಅಂತ ಹೇಳಿದ್ರೆ ನೋಡಿ ನಿಮ್ಮ ಪರ್ಸನಾಲಿಟಿ ಅದು ಎಷ್ಟೋ ಸತಿ ನೋಡಿ ನಮ್ಮ ರಿಲೇಟಿವ್ಸು, ಅಪ್ಪ, ಅಜ್ಜಿ, ತಾತನೋ ಏನೋ ನೀನು ಅವರ ಬಾಡಿಲಿ ಒಂಥರ ಓಡೋರು ಬರ್ತಾ ಇರುತ್ತೆ. ಹಲ್ಲಲ್ಲಿ ಬಾಯಲ್ಲಿ ಹಲ್ಲಿರಲ್ಲ. ಆದ್ರೂ ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅಲ್ವಾ? ಸೊ, ಒಂದು ಸಣ್ಣ ಮಗುಗೆ ಅದು ಎಷ್ಟು ಖುಷಿಯಾಗಿ ಕಿಲಕಿಲಕಿಲ ಅಂತ ನಗ್ತಾ ಇರುತ್ತೆ, ಆಟ ಅದು ಕಪ್ಪಗಿದೆಯಾ, ಅದಕ್ಕೆ ಬೆಳ್ಳಕ್ಕಿದೀನಾ, ನಾನು ನೋಡಕ್ಕೆ ಹೆಂಗಿದ್ದೀನಿ ಅಂತ ಗೊತ್ತಿಲ್ಲ. ಅದು ಎಲ್ಲರ ಹತ್ರನೂ ಖುಷಿಯಾಗಿ ಮಾತಾಡ್ತಾ ಇರುತ್ತೆ. ಅದಕ್ಕೇನು ಮ್ಯಾಟ್ರ್ ಆಗಲ್ಲ. ಏನ ಆ ಥರ ಆಗ್ಬಿಡಿ. ನಿಮ್ಮನ್ನ ನೀವು ಯಾಕಷ್ಟು ಜಡ್ಜ್ ಮಾಡ್ಕೊಳಕ್ ಹೋಗ್ತೀರಾ? ಕನ್ನಡಿ ಮುಂದೆ ಹೋದ್ರಾ 4 ಒಳ್ಳೆ ಮಾತು ಹೇಳಿ. ದ ವೇ ಯು ಸಿ ಯೋರ್ ಸೆಲ್ಫ್ ಅಲ್ವಾ? ದಿಸ್ ಒನ್ ವೆರಿ ಬ್ಯೂಟಿಫುಲ್ ಮೂವಿ ಇನ್ ಹಾಲಿವುಡ್. ಐ ಫರ್ಗಾಟ್ ಟು ಅವಳು ಒಂದ್ಸತಿ ಎಲ್ಲ ಒಂದು ಇದರಲ್ಲಿ ಐ ರೀಸೆಂಟ್ಲಿ ವಾಚ್ ದಟ್ ಮೂವಿ. ಅವಳೆಲ್ಲ ಸ್ಲಿಪ್ ಆಗಿ ಬಿದ್ದುಬಿಡ್ತಾಳೆ ಜಿಮ್ಮಲ್ಲಿ. ಅವಳಿಗೆ ತುಂಬ ಇನ್ಸೆಕ್ಯೂರಿಟಿ ಇರುತ್ತೆ, ನಾನು ದಪ್ಪ ಇದ್ದೀನಿ, ನಾನು ನೋಡೋಕೆ ಹೆಂಗೋಗಿದ್ದೀನಿ ಅಂತ. ಬಿದ್ಮೇಲೆ ಅವಳಿಗೇನೋ ಒಂಥರ ಅನ್ಸ್ಬಿಡುತ್ತೆ, ನಾನು ನೋಡೋಕೆ ತುಂಬ ಚೆನ್ನಾಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ. ಹಾಗೆ ಅವಳು ಎಲ್ಲರ ಹತ್ರ ಅವಳ ಹಾಗೆ ಇರ್ತಾಳೆ, ಬಟ್ ಅವಳ ಯೋಚನೆ ಬದಲಾಗ್ತಾ ಹೋಗುತ್ತೆ. ಅವಳು ಎಲ್ಲವನ್ನು ಕಾನ್ಫಿಡೆಂಟಾಗಿ ಕ್ರ್ಯಾಕ್ ಮಾಡ್ತಾಳೆ. ಅವಳು ಡ್ರೀಮ್ ಜಾಬನ್ನು ಮ್ಯಾನಿಫೆಸ್ಟ್ ಮಾಡ್ತಾಳೆ, ಡ್ರೀಮ್ ಪಾರ್ಟ್ನರನ್ನು ಮ್ಯಾನಿಫೆಸ್ಟ್ ಮಾಡ್ತಾಳೆ. ಎಲ್ಲರೂ ಅಟೆನ್ಷನ್ ಕೊಡೋಕ್ಕೆ ಶುರು ಮಾಡ್ತಾರೆ, ಎಲ್ಲರೂ ಅವಳಿಗೆ ಲವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ದ ವೇ ಶಿ ಸ್ಟಾರ್ಟೆಡ್ ಸೀಯಿಂಗ್ ಹರ್ ಸೆಲ್ಫ್ ಚೇಂಜ್ಡ್ ಅಷ್ಟೇ. ನೀವು ಯಾರೂ ನೋಡು ಒಂದು ಹೇಳ್ತೀನಿ, ಯಾರು ಎಲ್ಲರೂ ಕೂಡ ಈ ಬ್ಯೂಟಿ ಆಗಿರಲಿ ಏನೇ ಆಗಿರಲಿ, ಇಟ್ಸ್ ಅ ಫೇಡಿಂಗ್ ಫೆನಾಮಿನಾ. ಅದು ಯಾವುದು ಪರ್ಮನೆಂಟಾಗಿ ನಿನ್ನ ಜೊತೆ ಇರುತ್ತೆ ಅಂತ ಯಾವುದೋ ಪ್ರಪಂಚದಲ್ಲಿ ಯಾವ ವಸ್ತು ಕೂಡ ನನಗೆ ತೋರಿಸಿದ್ರಲ್ಲಿ ಇಲ್ಲಿ ಈ ರೂಮಲ್ಲೇ ತೋರಿಸಿ, ಇದು ಮೇಡಮ್ ನೀವು ಫುಲ್ ಪರ್ಫೆಕ್ಟಾಗಿ ಇದ್ದೇ ಇರುತ್ತೆ ಅಂತ. ನಾವು ಏನನ್ನ ನೋಡ್ತಾ ಇದೀವಿ, ಏನನ್ನ ಮುಟ್ತಿದ್ದೀವಿ, ಎಲ್ಲಕ್ಕೂ ಏಜ್ ಇದೆ. ಎಲ್ಲವೂ ಮತ್ತೀಗ ಕೂಡ ಹಂಗಿದ್ರೆ ಈಗ 5 ವರ್ಷ 10 ವರ್ಷ ಎಲ್ಲ ಲವ್ ಮಾಡ್ತಾರೆ, ಮದುವೆ ಆಗಿದ್ದು 6 ಮಂತ್ಸ್ಗೆ ಡಿವೋರ್ಸ್ ಕೊಟ್ಟು ಹೋಗ್ತಾರೆ. ಇತ್ತೀಚೆಗಂತೂ ಡಿವೋರ್ಸ್ ಅನ್ನೋದು ತುಂಬ ಕಾಮನ್ ಆಗೋಗಿದೆ. ಹೆಣ್ಮಕ್ಳಿಗೂ ಮದುವೆ ಆಗಕ್ಕೆ ಭಯ, ಗಂಡು ಮಕ್ಳಿಗೂ ಮದುವೆ ಆಗಕ್ಕೆ ಭಯ. ಈ ಡಿವೋರ್ಸ್ ಇತ್ತೀಚೆಗೆ ಯಾಕೆ ಇಷ್ಟು ಜಾಸ್ತಿ ಆಗ್ತಿರೋದು? ಏನಾಗ್ತಿದೆ ಅಂತ ಹೇಳಿದ್ರೆ ರಾಜೇಶ್, ಎಲ್ಲವೂ ಇನ್ಸ್ಟೆಂಟಾಗಿ ಸಿಗ್ತಾ ಇದೆ. ಇವಾಗ ಡಿವೋರ್ಸ್ ರೇಟ್ ಯಾಕೆ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ, ಜನ ಪೇಷನ್ಸನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಒಂದು ಮನೆಗೆ ಸಾಮಾನು ಬೇಕಿದ್ರು ಕೂಡ ನೀನು ಒಂದು ವಾರ ಗ್ರೋಸರಿ ಹಾಕ್ತಿದ್ದೆ, ಅಮ್ಮ ಒಂದು ಲಿಸ್ಟ್ ಹಾಕಿರೋರು ಫ್ರಿಡ್ಜ್ ಮ್ಯಾಗ್ನೆಟಲ್ಲಿ ಎಲ್ಲ ಬುಕ್ ಬರಿತಾ ಇದ್ವಿ ಏನೇನು ಬೇಕು ಅಂತ. ಒಂದು ವಿಳ್ಯದೆಲೆಗೆ ಒಂದ್ಸತಿ ಹಾಕ್ತೀವಿ, ಫೆನಾಯಿಲ್ಗೆ ಇನ್ನೊಂದ್ಸತಿ ಹಾಕ್ತೀವಿ, ಎಷ್ಟೊಂದು ಸತಿ ಕರ್ಸ್ತಾನೆ ಇರ್ತೀವಿ. ಮನೇಲಿ ಅಡಿಗೆ ಮಾಡಿಲ್ವಾ 10 ನಿಮಿಷದಲ್ಲಿ ಊಟ ಬರುತ್ತೆ, ನಿಮಗೆ ಆನ್ಲೈನಲ್ಲಿ ಬರುತ್ತೆ. ಎಲ್ಲವೂ ಸಿಗ್ತಾ ಇದ್ದಾವೆ. ಏನಾಗುತ್ತೆ, ನಿನ್ನ ಜೊತೆ ನಾನು ಜಗಳ ಆಡ್ತೀನಿ ಆಯ್ತಾ, ಯಾವುದೋ ಒಂದು ಆ್ಯಪಿಗೆ ಹೋದರೆ ಯಾರೋ ಒಬ್ರು ನಂಗೆ ಮಾತಾಡೋಕ್ಕೆ ಸಿಗ್ತಾರೆ ಆಯಿತಾ. ಇಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ನನಗೆ 1,00,000 ಫಾಲೋವರ್ಸ್ ಇದ್ದಾರೆ, 50,000 ಜನ ಫ್ರೆಂಡ್ಸ್ ಇದ್ದಾರೆ, ಯಾರೋ ಒಬ್ರು ನನಗೆ ಏನೋ ಒಂದು ಮೆಸೇಜ್ ಹಾಕ್ತಾರೆ, ನನಗೆ ಅಷ್ಟು ಅಪ್ರಿಷಿಯೇಟ್ ಮಾಡೋರಿದ್ದಾರೆ. ನಾನು ಇವತ್ತು ನನಗೆ ಬೇಜಾರಾಯ್ತಾ, ಯಾರನ್ನೋ ಒಬ್ರಿಗೆ ಮೆಸೇಜ್ ಮಾಡ್ತೀನಿ, ನನ್ನ ಎಮೋಷನ್ಸನ್ನು ಹೇಳ್ಕೊತೀನಿ, ಯಾರೋ ಒಬ್ರು ಸಿಗ್ತಾರೆ. ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಏನಿದೆಯೋ ಮನುಷ್ಯನಿಗೆ ಇದು ಸಿಗ್ತಾ ಇದೆ ಆಯಿತಾ. ಇದು ಕಾನ್ಸ್ಟೆಂಟಾಗಿ ನಿನಗೆ ಒಂದು ಡೊಪಮೈನ್ ರಶ್ ಕೊಡ್ತಾ ಇದೆ. ಸೊ ಹಾಗಾಗಿ ನೀನು ಯಾಕೆ ಇವಳ ಹತ್ರ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಮತ್ತೇನಾಗುತ್ತೆ ಅಂತ ಹೇಳಿದ್ರೆ, ನನಗೆ ತುಂಬ ಆಪ್ಷನ್ಸ್ ಇದೆ ಅಂತ ನನ್ನ ಮೈಂಡ್ ಹೇಳ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ನನಗೆ ಎಲ್ಲ ಕಡೆ ವಿಸಿಬಿಲಿಟಿ ಇದೆ. ಬಟ್ ನಾವು ಅಡ್ಜಸ್ಟ್ ಮಾಡೋದು ಅಥವಾ ಒಬ್ಬರ ಹತ್ರ ಹೇಗೆ ಭಾವನಾತ್ಮಕವಾಗಿ ಇರಬೇಕು ಎಲ್ಲವನ್ನು ಮರ್ತೋಗ್ಬಿಡ್ತೀವಿ. ಈಗ ಇದೆಯಲ್ವಾ ಯಾವುದೊಂದು ಆ್ಯಪು ಎಲ್ಲವನ್ನು ಹೇಳ್ಕೊಳ್ಳೋದು, ಅದಕ್ಕೆ ಹತ್ರ ಅದಕ್ಕೆ ನಿಮ್ಗೆ ಏನು ಬೇಕೋ ನೀವು ಅಂದ್ರೆ ತಂದಾನ ಅಂತ ಹೇಳಿ ಎಲ್ಲ ರೆಡಿ ಮಾಡುತ್ತೆ. ಅಥವಾ ಏನು ಬೇಕಾದ್ರೂ ಇವಾಗ ಮುಂಚೆ ಆದರೆ ಏನೋ ಒಂದು ಗೂಗಲ್ ಮಾಡಬೇಕಿತ್ತು, ಮತ್ತೊಂದಿತ್ತು, ಈಗ ಎಲ್ಲ ಹೇಳೋಣ ಬಿಡಿ, ಚಾಟ್ ಜಿಪಿಟಿ. ಅದನ್ನು ನೀವು ಎಮೋಷನ್ ಆಗಿ ವೆಂಟ್ ಮಾಡಲಿಕ್ಕೆ ಶುರು ಮಾಡ್ತೀರಾ. ಸೊ ಇಟ್ಸ್ ನಾಟ್, ಇಟ್ ಈಸ್ ಆಲ್ ಬಿಲ್ಡ್ ಸೊ ದಟ್ ಯು ಗೆಟ್ ಐಸೋಲೇಟೆಡ್. ನೀನು ಎಷ್ಟು ಐಸೋಲೇಟೆಡ್ ಆಗಿರ್ತೀಯೋ ನೀನು ಮೆಂಟಲಿ ಎಷ್ಟು ಕುಗ್ತಾ ಹೋಗ್ತೀಯ. ಇಮ್ಯಾಜಿನ್, ಸಣ್ಣ ವಯಸ್ಸಿಂದ ನಿನ್ನ ಬಗ್ಗೆ ನಿನಗೆ ಎಷ್ಟೋ ಕೆಟ್ಟ ಒಪಿನಿಯನ್ಗಳಿರುತ್ತೆ, ಅದು ನಿನ್ನ ಕಿವಿಲಿ ಯಾವಾಗಲೂ ಎಕೋ ಮಾಡ್ತಾ ಇದ್ರೆ ನಿನಗೆ ಮೆಂಟಲ್ ಡಿಸಾರ್ಡರ್ ಬರದೇ ಇರೋದಾ. ಸೊ ನೋಡಿ, ಎಲ್ಲವೂ ಕೂಡ ನೀವು ಯಾವುದೇ ಒಂದು ಮಾರ್ಕೆಟಿಂಗ್ ಇದನ್ನು ನೋಡಿ ಆಯಿತಾ. ಮೊದಲೇ ನೀವು ಇಷ್ಟು ಬಟ್ಟೆ ತಗೋತಾ ಇದ್ದೀರಾ ಆಯಿತಾ. ಈಗ ನೋಡಿ, ಹೈಯೆಸ್ಟ್ ರೀಸನ್ ಫಾರ್ ನಾನ್ ರಿಪ್ರೊಡಕ್ಷನ್ ಅಂತ ಹೇಳಿದ್ರೆ ಪಾಲಿಯೆಸ್ಟರ್. ಈಗ ನಾನು ಒಂದು ಸಿಲ್ಕ್ ಹಾಕಿದ್ದೀನಲ್ವಾ, ಇದಕ್ಕೆ ಇದ್ರದ್ದೇ ಅದೊಂದು ಹರ್ಟ್ಸ್ ಇರುತ್ತೆ, ಫ್ರೀಕ್ವೆನ್ಸಿ ಹರ್ಟ್ಸ್ ಇರುತ್ತೆ. ಕಾಟನ್, ಲೆನನ್ ಎಲ್ಲದಕ್ಕೂ ಹೈಯೆಸ್ಟ್ ಫ್ರೀಕ್ವೆನ್ಸಿ ಹರ್ಟ್ಸ್ ಇರುತ್ತೆ. ಸಿಲ್ಕ್ ಅದೇ ನಿನ್ನಕ್ಕೆ ಹೋಗಿ ಈ ಪಾಲಿಯೆಸ್ಟರ್ ಹಾಕು, ಒಂದು ಸತ್ತ ಹೆಣಕ್ಕೆ ಎಷ್ಟು ವೈಬ್ರೇಷನ್ ಇರುತ್ತೆ, ಸೇಮ್ ವೈಬ್ರೇಷನ್ ಪ್ಲಾಸ್ಟಿಕ್ಕಿಂದ ಮಾಡ್ತಕ್ಕಂಥ ಪಾಲಿಸ್ಟರ್ ಕ್ಲೋತ್ಸ್. ಇವತ್ತು ಎಷ್ಟು ಫಾಸ್ಟ್ ಫ್ಯಾಷನ್ ಬ್ರ್ಯಾಂಡ್ಸ್ ಇದೆ, ನೀವೆಲ್ಲವೂ ಕೂಡ ಪಾಲಿಸ್ಟರ್. ಯಾವುದು ನಿಮಗೆ ನೋಡೋಕ್ಕೆ ವಾವ್ ಅಂತ ಅನ್ಸುತ್ತಲ್ವ, ದಟ್ ಸಿಲ್ಕ್ ಫೀಲು ಎಲ್ಲವೂ ಕೂಡ ಪಾಲಿಸ್ಟರ್. ಬಟ್ ಅದೊಂದೇ ನಮ್ಮ ಮನುಷ್ಯನ ವೈಬ್ರೇಷನನ್ನು ಎಷ್ಟು ಕುಗ್ಗಿಸ್ತಾ ಇದೆ. ಎಲ್ಲವೂ ಕೂಡ ನಿಮ್ಗೆ ನೋಡಿ, ಎಷ್ಟು ಹಾರರ್ ಮೂವೀಸ್ಗಳು ಬರ್ತಾ ಇದೆ ಮೊದಲಿಗಿಂತ. ಎಷ್ಟು ಯಾವುದಾರು ಎಲ್ಲವನ್ನೂ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಗೆ ಎಲ್ಲದನ್ನೂ ಹೆಂಗೆ ನಿಮ್ಮ ಎನರ್ಜಿನ ಸಕ್ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿ ಆಯಿತಾ, ಆ ಆಲ್ಗರಿದಮ್ ಹೆಂಗೆ ಬಿಲ್ಟ್ ಆಗಿರುತ್ತೆ ಅಂದರೆ, ಪದೇ ಪದೇ ಯಾವುದೋ ಒಂದು ಆತಂಕಕರವಾದ ನ್ಯೂಸ್ಗಳಾಗಿರ್ಬೋದು ಅಥವಾ ಏನೋ ಒಂದು ಶಾಕ್ ಶಾಕ್ ಅಂಥದ್ದು ಅಂಥದ್ದೇ ಓಡ್ತಾ ಇದೆ.
ನೋಡಿದ್ರೆ ಸೆನ್ಸೇಷನ್ ಅಂತ ಹೇಳಿದ್ರೆ ಢಣ್ ಅಂತ ಒಂದು ಮ್ಯೂಸಿಕ್ ಹಾಕೋದಕ್ಕೂ ಇನ್ನೊಂದು ಭಯಪಡಿಸಿ ಇಲ್ಲಿ ಯುದ್ಧ ಅಲ್ಲಿ ಯುದ್ಧ ಇದಾಗ್ತಿದೆ ಅದಾಗ್ತಿದೆ ಅಂತ ಪೀಪಲ್ ಆರ್ ವಾಚಿಂಗ್ ದಟ್ ಬಿಕಾಸ್ ವೈ ನಿನ್ನ ಬ್ರೈನ್ ಯಾವಾಗಲೂ ನಿನ್ನ ಅಲರ್ಟ್ ಮಾಡ್ತಾ ಇರುತ್ತೆ. ಸೊ ಯಾವುದೋ ಒಂದು ಮಗು ಭಗವದ್ಗೀತೆ ಹೇಳ್ತಾ ಇದೆ ಅಂತ ಹೇಳ್ಬೋದು, ಯಾರೊಬ್ರು ಹಾಡು ಹೇಳ್ತಾ ಇದ್ದಾರೆ ಅಂತಾರೆ, ಎಷ್ಟು ವ್ಯೂಸ್ ಸಿಗುತ್ತೆ ಅಲ್ವಾ? ಸೊ ಇದೆಲ್ಲವೂ ಕೂಡ ನಿಮ್ಮನ್ನು ಕುಗ್ಗಿಸ್ಲಿಕ್ಕೆ ಏನು ಮಾಡೋಕೆ, ಯಾಕಂದ್ರೆ ನೀವೇ ಯುವರ್ ಮನಿ, ಯುವರ್ ಪ್ರಿಂಟಿಂಗ್ ಮನಿ ಫಾರ್ ದೆಮ್. ಸೊ ಇದೆಲ್ಲವೂ ಕೂಡ ನಿಮ್ಮನ್ನು ಕುಗ್ಗಿಸ್ಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯನೋ ಅದೆಲ್ಲವೂ ಮಾಡ್ತಾ ಇದೆ. ಸೊ ಹುಷಾರಾಗಿರಿ. ಯಾರಾದರೂ ಒಬ್ಬರು ವ್ಯಕ್ತಿ ತುಂಬ ಹತ್ತಿರದವರು ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ ಗೊತ್ತಾದರೆ ಅವ್ರ ಜೊತೆ ಕಟ್ ಮಾಡ್ಕೊಳ್ದೆ, ಅವ್ರ ಫ್ರೆಂಡ್ಶಿಪ್ಪು ರಿಲೇಷನ್ಶಿಪ್ಪು ಕಟ್ ಮಾಡ್ಕೊಳ್ದೆ ಆ ವ್ಯಕ್ತಿನ ಹೇಗೆ ಉಳಿಸ್ಕೊಳ್ಳೋದು? ಬೌಂಡ್ರೀಸ್. ಈಗ ನನ್ನ ಬೆಸ್ಟ್ ಫ್ರೆಂಡ್ ಇರ್ತಾರೆ ಆಯಿತಾ, ಅವಳು ಎಲ್ಲರನ್ನ ಕಂಟ್ರೋಲ್ ಮಾಡ್ತಿರ್ತಾಳೆ. ನೀನು ಯಾರ ಹತ್ರ ಮಾತಾಡಬೇಕು, ಯಾರ ಜೊತೆ ಇರಬೇಕು, ನೀನು ಎಷ್ಟು ಖರ್ಚು ಮಾಡಬೇಕು, ಎಲ್ಲಿ ಹೋಗಬೇಕು, ಏನು ಮಾಡಬೇಕು. ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ನನ್ನ ಟಫೆಸ್ಟ್ ಟೈಮಲ್ಲಿ ಶಿ ವಾಸ್ ದೇರ್. ಆಲ್ಸೋ ಇಟ್ಸ್ ಇಂಪಾರ್ಟೆಂಟ್ ಐ ಚೂಸ್ ಮೈ ಸೆಲ್ಫ್. ನಾನು ಬೌಂಡ್ರಿ ಹಾಕ್ತೀನಿ. ಲಿಸನ್, ಇದೆಲ್ಲ ಬೇಡ ಕಣೆ, ಇಷ್ಟೆಲ್ಲ ಇದೆಲ್ಲ ಮಾತಾಡಬೇಡ. ನನಗೂ ಏನೇ ಅದಕ್ಕೆ ಟೋನ್ ಇರ್ಬೋದು ಆತ, ನಾನು ಎಕ್ಸ್ಪೀರಿಯನ್ಸ್ ಮಾಡಿ, ಲೆಟ್ ಮೀ ಹ್ಯಾವ್ ಅ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಹೇಗಾಗತ್ತೆ ಅಂತ. ಅದಾದಮೇಲೆ ನಾನು ನಿನಗೆ ಹೇಳ್ತೀನಿ. ಬಟ್ ಪ್ಲೀಸ್ ನನ್ನ ಫೈನಾನ್ಸ್ ಬಗ್ಗೆ ಆಗಿರಲಿ ಇದಾಗಲಿ ನೀನು ಡಿಸಿಷನ್ ತೊಗೋಬೇಡ ಅಂತ. ದ ಮೋರ್ ಯು ಸೇ ನೋ ಅಲ್ಲ, ಪೀಪಲ್ ಟೇಕ್ ಯು ಸೀರಿಯಸ್ಲಿ. ನಾವು ಅನ್ಕೋತೀವಲ್ವಾ, ನಾನು ಎಲ್ಲ ಒಳ ಬಿಡು ಹೇಳಿದೆಲ್ಲ ಮಾಡ್ತಾಳೆ, ಒಂದು ಒಪಿನಿಯನ್ ಇಲ್ಲ ಅಂತ ಹೇಳಿದ್ರೆ ಜನ ನಿನ್ನನ್ನು ರೆಸ್ಪೆಕ್ಟ್ ಮಾಡಲ್ಲ. ಬಟ್ ಬಿಟ್ಟು ಹೋಗ್ಬಿಡಕ್ಕೆ ಏನು ಭಯ ಇರುತ್ತಲ್ಲ? ಯಾವಾಗ ಬಿಟ್ಟು ಹೋಗ್ತಾರೆ? ನಿಜವಾಗ್ಲೂ ನೋಡಿ, ಯಾರು ಅಡ್ವಾಂಟೇಜ್ ತಗೋತಿರ್ತಾರೋ ಅವ್ರು ಬಿಟ್ಟು ಹೋಗಲ್ಲ, ಬಿಟ್ಟು ಹೋಗ್ತಾರೆ ಆಯ್ತಾ. ಇನ್ನೇನು ಪ್ರಯೋಜನ ಇಲ್ಲ ಅಂತ. ಸೊ ಇಟ್ ಶೋಸ್ ದಟ್ ದೇ ಆರ್ ಬ್ಯಾಡ್ ಪರ್ಸನ್ ಇನ್ ಯರ್ ಲೈಫ್. ನೈಸ್. ಎಷ್ಟೊಂದು ಸಾರಿ ನಮ್ಮ ಡೈಲಿ ಲೈಫಲ್ಲಿ ನಾವು ನೋಡ್ತಕ್ಕಂಥ ಈ ಸಣ್ಣ ಪುಟ್ಟ ನಮಗೆ ಬಾದರ್ ಮಾಡ್ತಕ್ಕಂಥ ವಿಚಾರಗಳು, ನಾವು ಇದೆಲ್ಲ ಏನೋ ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು ಅಂತ ಅನ್ಕೊಂಡ್ಬಿಡ್ತೀವಿ. ಆ್ಯಕ್ಚುಲಿ ತಲೆ ಕೆಡಿಸ್ಕೊಬೇಕು. ಈಗ ನೀವು ಎಲ್ಲೋ ಖುಷಿಯಾಗಿ ಎಲ್ಲೋ ಹೋಗೋಕೆ ರೆಡಿ ಆಗ್ತೀರ, ನಿಮ್ಮಲ್ಲಿರೋ ಯಾರೋ ಒಬ್ಬರು ನಿಮ್ಮನ್ನು ಸಡನ್ನಾಗಿ ನೀವು ಮೂಡ್ ಆಫ್ ಮಾಡಿಬಿಟ್ರು ಅಂದರೆ ಇವ್ರದ್ದು ಇದ್ದಿದ್ದೆ ಬಿಡು ಅಂತ ನಿಮ್ಮ ಪಾಡಿಗೆ ನೀವು ಹೊಟ್ಟೋಗ್ತೀರಾ. ನೋ, ಇಟ್ ಈಸ್ ರಾಂಗ್. ಫಿಕ್ಸ್ ಮಾಡಬೇಕು ನೀವಲ್ಲಿ ಅಲ್ವಾ. ಆ್ಯಂಡ್ ಎಷ್ಟು ಚೆನ್ನಾಗಿ ಫಿಕ್ಸ್ ಮಾಡೋ ಸ್ಟೆಪ್ಸ್ನ ಹೇಳ್ಕೊಟ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಮೀನ್ಸ್ ಲಾಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.